येने ब्रह्मरुदायादिकवये मुह्यन्ति यं सूरयः तेजो वारमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तगोकं सत्यं परं धीमहि सत्यं परं धीमहि सत्यं परं धीमहि सृष्टिस्थित्यप्येयानीति दृशितमो बन्धमोक्षाश्च यस्मात् श्री ब्रह्मरुद्रप्रभृतिसुरद्वीषशत्रात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्योमयो गुरुरिति परमश्चिन्तयेतं मान्तम् अशेषवाक्याड्यमलापहन्ते नमः स्पष्टसुवाक्प्रदायिनी मामेव जिह्वाकृसङ्गनर्तके भव प्रसन्ना वदने च मे श्रीः श्रीमदानन्दतीर्थार्या पादपङ्कजरे नमः पवित्रयन्तु मां नित्यं भावपाठनपण्डिताः नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि चित्रैपदिश्चिगम्भीरै वाक्ये मानेन खण्डितैः गुरुभावं विञ्जयन्ति भातिश्रीजयतीर्थवाक् प्रणमत्कामधेनुं च भजसहितामूलरामार्च कोशे गजपति स्थिता येनानीत नमस्तस्मै श्रीमन्हरिविक्षवे प्रणमत्कामधेनुं च भजस्सुरतरूपं श्रीभावबोधकृत्पादचिन्तामणिपास्मये श्रीमतो राघवेन्द्रस्य नमामि पदं गजे कामिताशेषकल्याण कलनाकल्पपादपो सत्यधर्माब्जसम्बोधः चिन्तामणिजुम्बितः सत्यसङ्कल्पकल्पतरुः कल्पयेत् कामदुःखम सत्यसङ्कल्पवार्द्योतः सत्यसन्तुष्टचन्द्रमाः प्रार्थिता शेषदाता च भक्तवृन्दस्य नित्यदा सत्याविघ्नकराभ्योत्तान् पञ्चाशत्पुरुषपूजकान् सत्यप्रमोतीर्थार्यान् मुनिन्यासदार्थान् श्रीसत्यात्मतीर्थश्रीपादगुरुभ्यो नमः हरिः ओम् नारदोवाच हिरण्यकशिपो राजन् अजेयम् अजरामरम् आत्मानम् अप्रतिद्वन्द्वम् एकराजं विधित्सता ಹಿರಣ್ಯಕಶಿಪು ತನ್ನ ತಮ್ಮನ ವಧೆಯನ್ನು ಕಂಡು ಬಹಳಷ್ಟು ಮನನೊಂದು ತನ್ನ ಆ ಬಾಂಧವರಾಗಿರ್ತಕ್ಕಂಥ ಆ ಹಿರಣ್ಯಾಕ್ಷನ ಮಕ್ಕಳಿಗೆ ಮತ್ತು ಜೊತೆಗೆ ಅವನ ಹೆಂಡತಿಗೆ ತನ್ನ ತಾಯಿಯಾದ ದಿತಿದೇವಿಗೆ ಅನೇಕ ವಿಧವಾದ ಸಾಂತ್ವನದ ಮಾತುಗಳನ್ನೆಲ್ಲ ಹೇಳಿ ಈ ರೀತಿಯಾಗಿ ಜಗತ್ತಿನಲ್ಲಿ ನಾವು ವ್ಯಾಮೋಹಗಳನ್ನು ಬಿಟ್ಟು ಬದುಕಬೇಕು, ಎಂದಿಗಾದರೂ ಒಮ್ಮೆ ಮನುಷ್ಯ ಈ ಜಗತ್ತಿನಿಂದ ನಿವೃತ್ತಿ ಆಗಲೇಬೇಕು. ಅದರಿಂದಾಗಿ ಈ ಜಗತ್ತನ್ನು ಗೆಲ್ಲಬೇಕಾದರೆ ಈ ಮಮತೆ ಮೋಹಗಳನ್ನು ಗೆಲ್ಲಬೇಕು ಎಂಬುದಾಗಿ ಅನೇಕ ಮಾತುಗಳನ್ನು ಯಮಧರ್ಮರಾಜ ಸುಯಜ್ಞನ ಹೆಂಡತಿಯರಿಗೆ ಹೇಳಿರ್ತಕ್ಕಂಥ ಹಿತದ ಮಾತುಗಳನ್ನು ಹಿರಣ್ಯಕಶಿಪು ತನ್ನ ಬಾಂಧವರಿಗೆ ಹೇಳ್ದ. ಆಗ ಇಷ್ಟೆಲ್ಲ ಹೇಳಿದ ಮೇಲೆ ಆ ಕ್ಷಣದಲ್ಲಿ ಅವನಿಗೆ ಸತ್ವಗುಣ ಚೆನ್ನಾಗಿ ಬೆಳೆದಿತ್ತು ಅಂತಂದ್ರೆ ಅದು ಪ್ರಕಟ ಆಗ್ತದೆ. ಆಗ ಇಂಥ ಅನೇಕವಾದ ಮಾತುಗಳನ್ನು ಅದೇ ಮರುಕ್ಷಣದಲ್ಲಿ ಏನಾಯಿತು, ಅವನೊಂದು ವಿಚಾರವನ್ನು ಮಾಡಿದ. ಈ ದೇವತೆಗಳ ಮೇಲೆ ನಾನು ಗೆಲ್ಲಬೇಕು ಅಂತಾದರೆ ನಾನು ಒಂದು ಅಜರಾಮರನಾಗಬೇಕು, ಮೃತ್ಯುವನ್ನು ಗೆಲ್ಲಬೇಕು ಎಂಬುದಾಗಿ ನಾನು ದೊಡ್ಡ ರಾಜನಾಗಬೇಕು ಅಂತ ಅಪೇಕ್ಷೆಯನ್ನು ಪಟ್ಟರೆ ನಾನು ಏನಾದರೂ ತಪಸ್ಸನ್ನು ಮಾಡಬೇಕು, ಇದು ಸಾಮಾನ್ಯ ನನ್ನ ಈ ಒಂದು ಶಕ್ತಿಯಿಂದ ಸಾಧ್ಯ ಇಲ್ಲ ಎಂಬುದಾಗಿ ತಿಳಿದುಕೊಂಡು ಹಿರಣ್ಯಕಶಿಪು ತಾನು ತಪಸ್ಸನ್ನು ಮಾಡಲಿಕ್ಕೋಸ್ಕರ ಮಂದರದ್ರೋಣ್ಯಾಂ ತಪ ಪರಮದಾರುಣಂ, ಮಂದರ ಪರ್ವತದ ತಪ್ಪಲಿನಲ್ಲಿ ತಾನು ಊರ್ಧ್ವಬಾಹುರ್ನವೋ ದೃಷ್ಟಿ ಪಾದಾಂಗುಷ್ಟಾಶಿತಾವನಿ, ಊರ್ಧ್ವಬಾಹು ಎರಡು ಕೈಗಳನ್ನು ಮೇಲೆ ಎತ್ತಿದ್ದಂತೆ, ನವೋ ದೃಷ್ಟಿ ಕತ್ತಿಗೆಯನ್ನ ಮೇಲೆತ್ತಿದ್ದ,
ಪಾದಾಂಗುಷ್ಟ ಪಾದದ ಹೆಬ್ಬೆರಳಿನ ತುದಿಯ ಮೇಲೆ ನಿಂತು ತಪಸ್ಸನ್ನು ಮಾಡಿದ್ನಂತೆ. ಊರ್ಧ್ವಬಾಹು ನವೋದೃಷ್ಟಿ ಪಾದಾಂಗುಷ್ಟ ಶ್ರಿತಾವನಿ, ಮೇಲೆ ತಾನು ನೋಡ್ತಾ ಪಾದದ ಅಂಗುಷ್ಟದ ಮೇಲೆ ತಾನು ತನ್ನ ಕಾಲನ್ನು, ಇಡೀ ದೇಹದ ಭಾರವನ್ನು ಅಂಗುಷ್ಟದ ತುದಿಯ ಮೇಲೆ ಇಟ್ಟಿದ್ದ. ಕಾಲ ಮೇಲೆ ನಿಂತ್ಕೊಳ್ಳೋದೇ, ಪಾದದ ಮೇಲೆ ನಿಂತ್ಕೊಳ್ಳೋದೇ 1 ಗಂಟೆ ಮೇಲೆ ಆದರೆ ಕಟ್ಟಾಗತ್ತೆ. ಹೆಬ್ಬೆರಳಿನ ತುದಿಯ ಮೇಲೆ ಅವನು ಕಾಲಿನ ಭಾರವನ್ನು ಇಟ್ಟು ಮೇಲ್ಗಡೆ ನೋಡ್ತಾ ಇದ್ದಾನೆ. ನೋಡ್ತಾ ತಪಸ್ಸು ಮಾಡಿದ್ದಾನೆ. ಎಷ್ಟು ತಪಸ್ಸು ಮಾಡಿದ್ದಾನೆ ಅಂದರೆ ಆ ತಪಸ್ಸಿನ ಆ ಏನು ಒಂದು ಜ್ವಾಲೆ, ಜಟಾದಿತಿಬಿಹಿ, ಮೈಯೆಲ್ಲ ಜಟೆ ಬೆಳೆದು ಬಿಟ್ಟಿದೆಯಂತೆ. ತಲೆಯೆಲ್ಲ ಜಟೆ ಬೆಳೀತು ಬೆಳೀತು ಬೆಳೀತು. ಎಷ್ಟು ವರ್ಷ ಮಾಡ್ದ ಅಂತ ಮುಂದೆ ಹೇಳ್ತಾರೆ. ದೇವಮಾನದ 100 ವರ್ಷ, ದೇವಮಾನದ 100 ವರ್ಷ ಅಂತಂದ್ರೆ 36,500 ವರ್ಷಗಳ ಕಾಲ ತಪಸ್ಸನ್ನು ಮಾಡಿರೋದವನು. ಅಷ್ಟು ಇಷ್ಟು ಅಲ್ಲ. ಆ ತಪಸ್ಸು ಮಾಡ್ತಾ ಇದ್ರೆ ತಸ್ಮಿನ್ ತಪಸ್ತಪಪ್ಯಾನೆ ದೇವಾ ಸ್ಥಾನಾನೇ ಬೇಜಿರೆ. ಅವನು ಮಾಡ್ತಾ ಇದ್ರೆ ಅವನ ಆ ತಪಸ್ಸಿನ ಜ್ವಾಲೆ, ಅವನ ದೇಹದಿಂದ ಹೊರಬಿರ್ತಕ್ಕಂಥ ಜ್ವಾಲೆ ದೇವತೆಗಳ ಲೋಕದವರೆಗೂ ಹೋಯ್ತಂತೆ. ಅಲ್ಲಿಯವರೆಗೂ ಸಹಿತ ಆ ತಪಸ್ಸಿನ ಜ್ವಾಲೆಯ ವೇದನೆಯನ್ನ ಅನುಭವಿಸ್ಲಿಕ್ಕೆ ಶುರು ಮಾಡಿದ್ರಂತೆ. ಅಷ್ಟರ ಮಟ್ಟಿಗೆ ಅದ್ಭುತವಾದ ತಪಸ್ಸು ಒಂದು. ದೇಹವೆಲ್ಲ ಜಟೆಯಿಂದ ತುಂಬಿಬಿಟ್ಟಿದೆ. ಜಟೆ ತುಂಬಿ ತಲೆ ಜಟೆಯಿಂದ ಕೂಡಿದೆ. ಮೂರ್ಧನಿ ಸಮುದ್ಭೂತ ಸುಧೂಮ್ನೋ ಅಗ್ನಿ. ಅದು ಯಾವ ವ್ಯಕ್ತಿ ತೇಜಸ್ಸನ್ನು ಪಡೆದಿರ್ತಾನೆ, ಇಂತಹ ತಪಸ್ಸನ್ನು ಮಾಡ್ತಾನೆ, ಅವನನ್ನು ಎದುರಿಗೆ ನಾವು ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾದ ಒಂದು 10 ವರ್ಷದ ಸಣ್ಣ ಬ್ರಹ್ಮಚಾರಿಯೇ ಎಷ್ಟು ತೇಜಸ್ಸುಳ್ಳವನಾಗ್ತಾನೆ. ಚೆನ್ನಾಗಿ ಗಾಯತ್ರಿ ಜಪಗಳನ್ನು ಮಾಡಿದರೆ ಇನ್ನ ಸಾವಿರಾರು ವರ್ಷಗಟ್ಟಲೆ ಏಕಾಗ್ರ ಚಿತ್ತವಾಗಿ ಆ ಹಠವನ್ನು ಇಟ್ಟುಕೊಂಡು ತಪಸ್ಸು ಮಾಡಿದರೆ ಅದರ ಜ್ವಾಲೆ, ಅವನ ದೇಹದಿಂದ ಹೊರಬಿತ್ತಕ್ಕಂಥ ಜ್ವಾಲೆ ದೇವಲೋಕದವರೆಗೆ ತಲುಪಿದೆಯಂತೆ. ಬಹಳ ಆಶ್ಚರ್ಯ ಆಯಿತು. ನಿಪೇತು ಸಗ್ರಹಾಸ್ತಾರಾಹ ಜಜ್ವಲಶ್ಚ ದಿಶೋ ದಿಶ. ಎಲ್ಲ ಕಡೆಗೂ ಆ ತಾಪ ತಡ್ತಾ ಇದ್ದಂತೇನೆ. ತೇನ ತಪ್ತ ದಿವಂ ತೆಕ್ವ. ಆ ತಾಪವನ್ನು, ಆ ಜ್ವಾಲೆಯ, ಈಗೇನಾದ್ರೂ ಎಲ್ಲಾದ್ರೂ ದೊಡ್ಡ ಬೆಂಕಿ ಅವಘಡ ಆಗಿದ್ರೆ ಆ ಮನೆಗೆ, ನಮಗೆ ಜ್ವಾಲೆ ಈ ಹತ್ತಿರದಲ್ಲಿದ್ದ ಮನೆಯವರಿಗೆ ಹೇಗೆ ಅದನ್ನು ತಡಿಲಿಕ್ಕೆ ಆಗೋದಿಲ್ವೋ ಹಾಗೆ ಅವನ ಆ ಜ್ವಾಲೆಯನ್ನು ತಡಿಲಿಕ್ಕಾಗದೆ ದೇವತೆಗಳೆಲ್ಲ ಸ್ವರ್ಗವನ್ನು ಬಿಟ್ಟು ಬ್ರಹ್ಮಲೋಕಕ್ಕೆ ಹೋದ್ರಂತೆ. ಬ್ರಹ್ಮಲೋಕಕ್ಕೆ ಹೋಗಿ ಕೇಳ್ತಾ ಇದ್ದಂದ್ರೆ, ನೋಡು ದೈತ್ಯೇಂದ್ರ ತಪಸಾ ತಪ್ತಾದಿಂ ಸ್ಥಾತುಂ ನ ಶಕ್ನುಮಃ. ಆ ದೈತ್ಯೇಂದ್ರ ಹಿರಣ್ಯಕಶಿಪು ತಪಸ್ಸನ್ನು ಮಾಡ್ತಾ ಇದ್ದಾನೆ, ಅವನನ್ನು ತಡಿಲಿಕ್ಕೆ ಆಗ್ತಾ ಇಲ್ಲ. ತಸ್ಯ ಉಪಶಮಂ ಬ್ರಹ್ಮನ್ ವಿದೇಹಿ ಯದಿ ಮನ್ಯಸೆ. ಆ ತಪಸ್ಸನ್ನು ಉಪಶಮನ ಮಾಡು, ಇಲ್ಲ ಅಂದ್ರೆ ಅದನ್ನು ನಮಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅನೇಕ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅವನು ತಪಸ್ಸು ಯಾಕೆ, ಎಲ್ಲ ದೇವತೆಗಳೇ ಹೋಗಿ ಅವನು ಕುರಿತು, ಯಾರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದ? ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇದ್ದ. ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದ. ಆಗ ಅದನ್ನ ತಿಳಿದುಕೊಂಡ ದೇವತೆಗಳೆಲ್ಲ ಹೋದ್ರು ಬ್ರಹ್ಮದೇವರ ಹತ್ರ. ನೋಡು, ಅವನು ಯಾಕೆಗೋಸ್ಕರ ತಪಸ್ಸು ಮಾಡ್ತಾ ಇದ್ದಾನೆ ಗೊತ್ತಾ? ಅನ್ಯೇಥೇದಂ. ಅವರು ನಿಜವಾಗಿ ಕೆಲವು ಸಲ ಅವನು ತದರ್ಧಂ ವರ್ಧಮಾನೇ ತಪೋ ಯಜ್ಞ ಸಮಾಧಿನ ಕಾಲಾತ್ಮ ಮನೋಚ್ಚ ನಿತ್ಯತ್ವ ಸಾಧಯಿಷ್ಯೇ ತಥಾತ್ಮನಃ. ಅವನು ಯಾತಕ್ಕೋಸ್ಕರ ತಪಸ್ಸು ಮಾಡ್ತಾ ಇದ್ದಾನು ಗೊತ್ತಾ? ಬ್ರಹ್ಮ ಪದವಿಯನ್ನೇ ಪಡಿಬೇಕು ಅಂತ ತಪಸ್ಸು ಮಾಡ್ತಾ ಇದ್ದಾನೆ. ಅವನು ಬ್ರಹ್ಮದೇವರೇ ಆಗ್ಬೇಕು ಅಂತ ತಪಸ್ಸು ಮಾಡ್ತಾ ಇದ್ದಾನವನು. ಆಚಾರ್ಯರು ಇಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ನಿರ್ಣಯವನ್ನು ಕೊಡ್ತಾರೆ. ಕೆಲವು ಸಲ ಕೆಲವು ವ್ಯಕ್ತಿಗಳು ತಮಗೆ ಯೋಗ್ಯತೆ ಅಲ್ಲದೆ ಇರೋದನ್ನ ಬಯಸಕ್ಕಂಥದ್ದು ನಾವು ಲೋಕದಲ್ಲಿ ನೋಡುತ್ತೇವೆ. ಸಾಮಾನ್ಯವಾಗಿ ಅದು ದೇವತೆಗಳಲ್ಲೂ ಕೆಲವರಲ್ಲಿ ಇರ್ತದೆ. ತಮಗೆ ಯೋಗ್ಯತೆ ಅಲ್ಲದೆ ಇರೋದನ್ನ ಬಯಸುವಂತ ಪರಿಪಾಠ ಹೆಚ್ಚು ಕಡೆ ನಾವು ಕಾಣ್ತೇವೆ. ನಮಗೆ ಯೋಗ್ಯತೆ ಇರೋದಿಲ್ಲ, ಆದರೆ ಅದನ್ನ ಬಯಸ್ತೇವೆ. ಅದು ಏನ್ ಮಾಡ್ತದೆ ಅಂತಂದ್ರೆ
ಆ ವ್ಯಕ್ತಿಯನ್ನ ಇನ್ನೂ ಅಧಪ್ಪತನಕ್ಕೆ ಕರ್ಕೊಂಡು ಹೋಗುತ್ತೆ ಅಷ್ಟೇ ಹೊರತು ಎತ್ತರಕ್ಕೆ ಕರ್ಕೊಂಡು ಹೋಗಲ್ಲ. ಆದ್ರಿಂದ ಅಯೋಗ್ಯಮಿಚ್ಛನ್ ಪುರುಷ ಪತತ್ಯೇವನ ಸಂಶಯ ಅಂತ. ಅಯೋಗ್ಯವಾದದ್ದನ್ನ ಅಪೇಕ್ಷೆ ಪಟ್ಟರೆ ಅವನು ಎತ್ತರಕ್ಕೆ ಹೋಗಲ್ಲ, ಕೆಳಗೆ ಬೀಳ್ತಾನೆ. ಆದ್ರಿಂದ ಜ್ಞಾನಿಗಳು ಅಯೋಗ್ಯ ಪದವಿಯನ್ನು ಬಯಸಬಾರದು. ಇವನು ಜ್ಞಾನಿ ಅಲ್ಲ, ಅಜ್ಞಾನಿ ಆದ್ರಿಂದಾಗಿ ಅಯೋಗ್ಯವಾದ ಪದವಿಯನ್ನು ಬಯಸ್ತಾ ಇದ್ದಾನೆ. ಇದು ಅವನೊಬ್ಬನೇ ಅಲ್ಲ, ಎಷ್ಟೋ ಸಲ ದೇವತೆಗಳಲ್ಲೂ ಎಷ್ಟೋ ಜನ ತಮಗೆ ಅಲ್ಲದೆ ಇರತಕ್ಕಂಥ ರೂಪಗಳನ್ನು ದರ್ಶನ ಮಾಡಬೇಕು ಅಂತ ಪರೀಕ್ಷೆ ಮಾಡಿದ್ದಿದ್ದೆ ಇತ್ಯಾದಿಗಳೆಲ್ಲ ಕಥೆಗಳಲ್ಲಿ ಬರ್ತದೆ. ಹಾಗಾದರೆ ಯಾರು ಅಯೋಗ್ಯವಾದದ್ದನ್ನು ಎಂದೂ ಬಯಸೋದಿಲ್ಲ ಅಂತಂದ್ರೆ ವಾಯುದೇವರು ಬ್ರಹ್ಮದೇವರು ಮಾತ್ರ ತಮಗೆ ತಾವು ಎಂದಿಗೂ ಅಯೋಗ್ಯವಾದದ್ದನ್ನು ಬಯಸೋದಿಲ್ಲಂತ. ಅವ್ರು ಏನು ಬಯಸ್ತಾರೆ ಅದು ಸಿಕ್ಕೇ ಸಿಗತ್ತೆ, ಆದರೆ ಅಯೋಗ್ಯವಾದದ್ದನ್ನು ಎಂದಿಗೂ ಬಯಸೋದಿಲ್ಲ ವಾಯುದೇವರಾಗ್ಲಿ ಬ್ರಹ್ಮದೇವರಾಗ್ಲಿ. ಯಾಕೆ ಅಂದರೆ ಅವರು ಸತ್ವಪ್ರಚುರ ರುಜುಗಳು ಅಂತ ಕರೀತಾರೆ. ಅವರ ಬುದ್ಧಿ ಯಾವಾಗಲೂ ನೆಟ್ಟಗೆ ಇರುತ್ತದೆ. ರುಜು ಅಂದರೆ ನೇರ, ವಕ್ರ ಅಲ್ಲದೆ ಇರೋದು ಅಂತ, ನೆಟ್ಟನೆಯ ಬುದ್ಧಿ ಅಂತ. ಆ ನೆಟ್ಟನೆಯ ಬುದ್ಧಿ ಇದ್ದವರು ಎಂದಿಗೂ ಅಯೋಗ್ಯವಾದದ್ದ ವಿಷಯಗಳನ್ನ ಮನಸ್ಸಿನಲ್ಲಿ, ವಕ್ರವಾದ ಬುದ್ಧಿ ಅವರಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ನ ಶಕ್ಯತೆ ಸಮಾರೋಢಂ ಸ್ವಾತ್ಮಾಯೋಗ್ಯ ಪದಾನಿತು ತಥಾಪಿ ಆಚರತಂ ಕುರ್ಯಾ ದೈತ್ಯಾನಂ ಸುರನಾಯಕ ಅದನ್ನ ವಿಘ್ನಂ ತುತಪ. ಹಾಗಾದ್ರೆ ದೇವತೆಗಳು ಯಾಕೆ ಈ ಕೆಲಸ ಮಾಡ್ತಾರೆ, ವಿಘ್ನವನ್ನು ಉಂಟು ಮಾಡ್ತಾರೆ? ಅಯೋಗ್ಯರಾಗಿರ್ತಕ್ಕಂಥವ್ರು ಇಂಥದ್ದು ಮಾಡಿದಾಗ ವಿಘ್ನ ಮಾಡ್ತಾರವರು. ಅದರಿಂದಾಗಿ ಸುರನಾಯಕ ತಥಾಪಿ ಇಂಥ ಅಯೋಗ್ಯವಾದದ್ದನ್ನ ಬಯಸಿದಾಗ ಮಾಡುವಂಥವ್ರಿಗೆ ವಿಘ್ನ ಮಾಡೋದ್ರಿಂದಾಗಿ ಅವರಿಗೆ ಶ್ರೇಯಸ್ಸೇ ಅಟ್ಟೆ ಹೊರತು ಅದರಿಂದಾಗಿ ಪಾಪ ಇಲ್ಲ. ಹಾಗಾದ್ರೆ ಧ್ರುವರಾಜ ತಪಸ್ ಮಾಡುವಾಗಲೂ ವಿಘ್ನ ಮಾಡಿದ್ರು ದೇವತೆಗಳು. ಅಲ್ಲಿ ಆಚಾರ ಬೇರೆ ನಿರ್ಣಯ ಕೊಡ್ತಾರೆ. ಅಲ್ಲಿ ಏನು ಅಂತಂದ್ರೆ ಧ್ರುವರಾಜರು ತಪಸ್ ಮಾಡುವಾಗಲೂ ದೇವತೆಗಳು ವಿಘ್ನ ಕೊಟ್ಟರಲ್ಲ ಅಂತಂದ್ರೆ ಅಲ್ಲಿ ಏನು ಅಂತಂದ್ರೆ ಅವರ ಕೀರ್ತಿಯನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಇಷ್ಟೆಲ್ಲ ವಿಘ್ನಗಳು ಬಂದರೂ ಅವರು ತಪಸ್ಸನ್ನು ಮಾಡ್ತಾ ಇದ್ದಾನೆ ಅಂತವನು ದೊಡ್ಡವನು ಅನ್ನೋದನ್ನು ಜಗತ್ತಿಗೆ ತೋರಿಸ್ಲಿಕ್ಕೋಸ್ಕರ ವಿಘ್ನವನ್ನುಂಟು ಮಾಡುತ್ತಾರೆ. ಇನ್ನು ಅಯೋಗ್ಯರಾಗಿರತಕ್ಕಂಥ ವಿಘ್ನಂತು ತಪಾದೀನ ವೈಯರ್ತ್ಯಸ್ಯ ಅಪನುತ್ತಯ. ಅದರಿಂದಾಗಿ ಇಂಥವರಿಗೆ ವಿಘ್ನಗಳನ್ನು ದೇವತೆಗಳು ಮಾಡ್ತಕ್ಕಂಥದ್ದು ಕಂಡಿದೆ. ಅದನ್ನು ಅಯೋಗ್ಯವಾದದ್ದನ್ನು ಇಚ್ಚಿಕೊಂಡು ಮಾಡ್ತಾ ಇದ್ದಾನೆ. ರಾಮಾಯಣದಲ್ಲಿ ಒಂದು ಕಡೆ ಬರ್ತದೆ, ಶೂದ್ರಕ ಅಂತ ಅವನು ತಪಸ್ಸು ಮಾಡ್ತಾನೆ. ತಪಸ್ಸು ಯಾಕೆ ಮಾಡ್ತಾನೆ ಅಂತಂದ್ರೆ ಅವನನ್ನು ರಾಮ ಸಂಹಾರ ಮಾಡಿಬಿಡ್ತಾನೆ. ರಾಮ ಸಂಹಾರ ಮಾಡಿದಾಗ ಎಲ್ಲ ಏನು ಹೇಳ್ತಾರೆ ಅಂತಂದ್ರೆ, ಓ ದೇವರು ಪಕ್ಷಪಾತಿ, ಬ್ರಾಹ್ಮಣರು ತಪಸ್ ಮಾಡಿದ್ರೆ ಮಾತ್ರ ಸುಮ್ಮನಿರ್ತಾನೆ, ಶೂದ್ರರು ತಪಸ್ ಮಾಡಿದ್ರೆ ಈ ರೀತಿ ರಾಮ ಕೊಂದುಬಿಟ್ಟ ಅಂತಾರೆ ಕೆಲವು ತಿಳಿದಿದ್ದವರು. ಅದಕ್ಕೆ ಆಚಾರ ನಿರ್ಣಯ ಕೊಡ್ತಾರೆ, ಅವನು ಶೂದ್ರಕ ತಪಸ್ಸು ಯಾಕೆ ಮಾಡ್ತಾ ಇದ್ದ ಅಂತಂದ್ರೆ ಅವನು ರುದ್ರದೇವರನ್ನು ಕುರಿತು ತಪಸ್ ಮಾಡ್ತಾ ಇದ್ದ. ಏನಂತ ತಪಸ್ ಮಾಡ್ತಾ ಇದ್ದ ಅಂತಂದ್ರೆ ಪಾರ್ವತಿ ನನ್ನ ಹೆಂಡತಿ ಆಗ್ಲಿ ಅಂತ ತಪಸ್ ಮಾಡ್ತಾ ಇದ್ದಂತೆ. ಆದ್ರಿಂದಾಗಿ ರಾಮದೇವರು ಕೊಂದಿದ್ದಷ್ಟೇ ಹೊರತು ಅವನಿಗೆ ಯೋಗ್ಯತೆ ಇಲ್ಲ ಇತ್ಯಾದಿಗಳೆಲ್ಲ ವಿಚಾರದಲ್ಲಲ್ಲ. ಆದ್ರಿಂದಾಗಿ ಜ್ಞಾನಿಗಳು ಅಯೋಗ್ಯವನ್ನ ಪದವಿಯನ್ನು ಬಯಸಬಾರದು. ಇದನ್ನು ಬಯಸದೇ ಇರೋರೆಲ್ಲ ಈ ರೀತಿ ದೇವತೆಗಳು ಬಯಸಿದ್ದಾರೆ ಅಂದ್ರೆ ಎಂದಿಗೂ ಬಯಸದೇ ಇರತಕ್ಕಂಥವರು ಅಂತಂದ್ರೆ ವಾಯುದೇವರು ಬ್ರಹ್ಮದೇವರು. ಅದರಿಂದಾಗಿ ಅವರು ರುಜುಗಳು ಅಂತ ಕರೀತಾ ಇದ್ದಾರೆ. ಅದರಿಂದಾಗಿ ಈ ರೀತಿಯಾಗಿ ಅಜ್ಞಾನಿಯಾಗಿದ್ದಾನೆ ಹಿರಣ್ಯಕಶಿಪು. ಅವನು ಅಜ್ಞಾನಿಯಾದ್ರಿಂದಾಗಿ ಬ್ರಹ್ಮನ ಪದವಿಯನ್ನೇ ಪಡಿಬೇಕು ಅಂತ ಇಚ್ಛೆಕೊಂಡು ಇನ್ನ ದೇವತೆಗಳು ಅವನು ಯಾಕೆ ತಪಸ್ ಮಾಡ್ತಾ ಇದ್ದಾನೆ ಅಂತ ಬ್ರಹ್ಮದೇವರ ಹತ್ರ ಹೇಳ್ತಾರೆ, ಎಲ್ಲ ಲೀಸ್ಟ್ ಕೊಡ್ತಾರೆ. ನೋಡು, ಅವನು ವ್ಯವಸ್ಥೆಯನ್ನೇ ಬುಡಮೇಲ್ ಮಾಡಬೇಕು ಅಂತ ಹೊರಟಿದ್ದಾನೆ. ಕಿಮನ್ನೇ ಕಾಲ ನಿರ್ಧೂತೈ ಕಲ್ಪಾಂತರಿ ವೈಷ್ಣವಾದವಿ, ಹಿಂದಿನಿಂದ ಬಂದಿರತಕ್ಕಂಥ ಏನೆಲ್ಲ ಪರಿಪಾಠಗಳಿದೆ, ಇವನು ಈ ಮನ್ವಂತರಕ್ಕೆ ಅಧಿಪತಿ, ಇವನು ಮನ್ವಂತರದ ಇವನು ಇಂದ್ರ, ಇವರು ದಿಕ್ಪಾಲಕರು ಅಂತ ಏನೆಲ್ಲ ಇದೆಯಲ್ಲ ಅದೆಲ್ಲವನ್ನು ಬುಡಮೇಲು ಮಾಡಿ ತಾನೊಬ್ಬನೇ ಪದವಿಯನ್ನು ಆಳಬೇಕು ಅನ್ನುವಂತೆ ಅವನು ಇವತ್ತು ತಪಸ್ಸು ಮಾಡ್ತಾ ಇದ್ದಾನೆ. ಆದ್ರಿಂದಾಗಿ ವಿದತ್ ಸ್ವಾಂತರಂ ಯುಕ್ತಂ ಸ್ವಯಂ ತ್ರಿಭುವನೇಶ್ವರ. ಆದ್ರಿಂದಾಗಿ ನಿನ್ನ ಪದವಿಯನ್ನೇ ಪಡಿಬೇಕು ಅಂತ ಅವನ ಇಚ್ಛೆಯನ್ನು ಪಡ್ಕೊಂಡು ತಪಸ್ ಮಾಡ್ತಾ ಇದ್ದಾನೆ. ಇದು ಜಗತ್ತಿಗೆ ಶ್ರೇಯಸ್ಸಲ್ಲ. ಆದ್ರಿಂದಾಗಿ ಈ ರೀತಿಯಾಗಿ ವಾಂಚಂತಿ ರುಜುಯೋಗೀನಾನ್ವಿನಾಂ ಕ್ವಚಿತ್. ಆದ್ರಿಂದಾಗಿ ಈ ರೀತಿಯಾಗಿ ಕಂಡಿರ್ತಕ್ಕಂಥದ್ದಿದೆ. ಆದ್ರಿಂದಾಗಿ ಅವನಿಗೆ ಸರಿಯಾದ ರೀತಿಯಲ್ಲಿ ನೀನು
ಅನುಗ್ರಹವನ್ನು ಮಾಡಬೇಕು, ತಪಸ್ ಮಾಡಿದ್ದಾನೆ ಎಂಬುದಾಗಿ ದೇವತೆಗಳು ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಬ್ರಹ್ಮದೇವರು ಆ ಹಿರಣ್ಯಕಶಿಪುವಿನ ಆ ಮಂದರ ಪರ್ವತದ ತಪ್ಪಲಲ್ಲಿರುವಂತಹ ಆಶ್ರಮಕ್ಕೆ ಬಂದ್ರಂತೆ. ಬಂದ್ರು ಪರಿತೋ ಭೃಗುದಕ್ಷಾದ್ಯಯೋ ದೈತ್ಯೇಶ್ವರಾಶ್ರಮಂ. ಅವನ ಆಶ್ರಮಕ್ಕೆ ಬಂದು ಬ್ರಹ್ಮದೇವರು ಬರುವಾಗ ಜೊತೆಗೆ ಭೃಗು, ದಕ್ಷ ಎಲ್ಲ ಮುಂತಾದವರೆಲ್ಲ ಜೊತೆಗೆ ಬಂದ್ರಂತೆ. ಬಂದು ತಮ್ ದದರ್ಶ ಪ್ರತಿಚ್ಛನ್ನಂ ವಲ್ಮೀಕಾ ತೃಣಕೀಚಕೈ. ಅವನ ದೇಹ ಎಲ್ಲ ಹುತ್ತ ಬೆಳೆದು ಬಿಟ್ಟಿತ್ತಂತೆ. ನಿಂತು ಒಂದೇ ಕಡೆ ನಿಂತು 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 ಅವನ ದೇಹದಲ್ಲೆಲ್ಲ ಹುತ್ತ ಬೆಳೆದು ಅವನ ದೇಹದ ಮಾಂಸಗಳನ್ನೆಲ್ಲ ಆ ಹುಳಗಳು ಇರುವೆಗಳೆಲ್ಲ ತಿಂದಾಕ್ಬಿಟ್ಟಿತ್ತು. ಕೇವಲ ತಾನು ಅಸ್ಥಿಯ ಮೇಲೆ ನಿಂತಿದ್ದ, ಅಸ್ಥಿಯಿಂದ ಮಾತ್ರ ನಿಂತಿದ್ದ ಅವನು. ಅಸ್ಥಿಗತ ಪ್ರಾಣ, ಅದು ಕೃತಯುಗ. ಕೃತಯುಗ ಆದ್ರಿಂದ ಅಸ್ಥಿಗತ ಪ್ರಾಣ. ದ್ವಾಪರದಲ್ಲಿ ತ್ರೇತದಲ್ಲಿ ಮಾಂಸಗತ ಪ್ರಾಣ, ದ್ವಾಪರದಲ್ಲಿ ರಕ್ತಗತ ಪ್ರಾಣ, ಕಲಿಯುಗದಲ್ಲಿ ಅನ್ನಗತ ಪ್ರಾಣ. ಅದರಿಂದ ಒಂದು ದಿವಸ ಉಪವಾಸ ಆದ್ರೆ ನಮ್ಮಲ್ಲಿ ತ್ರಾಣವೇ ಇರೋದಿಲ್ಲ. ಅದರಿಂದಾಗಿ ಅವನು ಅಸ್ಥಿಗತ ಪ್ರಾಣ. ಅಸ್ಥಿಗತ ಪ್ರಾಣ ಆದ್ದರಿಂದಾಗಿ ಒಂದೇ ಕಾಲಿನ ಮೇಲೆ ಹೆಬ್ಬೆರಳ ಮೇಲೆ ನಿಂತಿದ್ರು. ಯಾವುದೇ ವಿಧವಾಗಿರ್ತಕ್ಕಂಥ ತಾನು ವಿಚಲಿತನಾಗದೆ ಅದರ ಮೇಲೆ ನಿಂತಿದ್ದ. ಅವನ ದೇಹದ ಮಾಂಸ ಎಲ್ಲವನ್ನ ತಿಂದಾಕ್ಬಿಟ್ಟಿತ್ತು, ಹುತ್ತ ಬೆಳೆದಿತ್ತು. ಅದನ್ನು ನೋಡಿ ಆ ವಿಲಕ್ಷ್ಯ ವಿಸ್ಮಿತ ಪ್ರಾಹ ಹಸಂತಂ ಹಂಸವಾಹನ ತಪಂತಂ ತಪಸಾ ಲೋಕನೀತ ಭಾವಿತಮಂ ರವಿಂ. ಅವನನ್ನು ನೋಡಿ ಏನು ತಪಸ್ ಮಾಡ್ತಾ ಇದ್ದಾನೆ, ಬೇಡದೇ ಇರತಕ್ಕಂಥ ಪದವಿಯನ್ನು ಬಯಸಿಕೊಂಡು ತಪಸ್ ಮಾಡ್ತಾ ಇದ್ದಾನಲ್ಲ ಅಂತೇಳಿ ಅವನನ್ನು ನೋಡಿ ಬ್ರಹ್ಮದೇವರು ನಕ್ಕರಂತೆ, ಮುಗುಳ್ ನಕ್ಕರಂತೆ. ತಪಸ್ಸಂತೂ ಮಾಡಿದ್ದಾನೆ, ವರ ಕೊಡಲೇಬೇಕು, ಆದ್ರೆ ಅವನ ಬಯಕೆ ಈ ರೀತಿ ಆಗಿದೆಯಲ್ಲ ಅಂತ ಅವನ ಮುಖವನ್ನು ನೋಡಿ ಬ್ರಹ್ಮದೇವರು ಸ್ವಲ್ಪ ಮುಗುಳ್ ನಕ್ಕರಂತೆ. ಅದಕ್ಕೆ ಆಚಾರ ನಿರ್ಣಯವನ್ನು ಕೊಡ್ತಾರೆ, ಸಕಾಮಂತು ತಪಕ್ರೂರಂ ಲೋಕಾನಂ ಭಯಕೃದ್ಭವೇತ್. ಅಲ್ಲ, ಕಾಮನೆಯಿಂದಾಗಿ ಮಾಡತಕ್ಕಂಥದ್ದು ತಪಸ್ಸುಗಳು ಕಂಡಿದೆಯಲ್ಲ ಅಂತಂದ್ರೆ, ಸಕಾಮದಿಂದ ಏನು ತಪಸ್ಸನ್ನು ಮಾಡ್ತೇವೆ ಅದು ಕ್ರೂರ ತಪಸ್ಸು ಅಂತ ಕರೆಸ್ಕೊಳ್ತದಂತೆ. ಯಾವುದೇ ಕಾಮನೆ ಇಟ್ಕೊಂಡು ಮಾಡಿದ್ರು ಅದು ಕ್ರೂರ ತಪಸ್ಸು ಅಂತಾರೆ. ಲೋಕಾನಾಂ ಭಯಕೃದ್ಭವೇತ್. ಲೋಕಕ್ಕೆ ಅದು ಸಾತ್ವಿಕವಾದ ಕಾಮನೆ ಆದರೆ ಪರವಾಗಿಲ್ಲ, ಯಾವುದೋ ದುಷ್ಟವಾದ ಕಾಮನೆಗಳನ್ನು ಇಟ್ಕೊಂಡು ಮಾಡಿಬಿಟ್ರೆ, ನಾನು ದೊಡ್ಡ ರಾಜನ, ನಾನು ದೊಡ್ಡ ಎಲ್ಲರನ್ನೂ ನಿಗ್ರಹ ಮಾಡಬೇಕು, ನಾನೇ ಬ್ರಹ್ಮನಾಗಬೇಕು, ನಾನೇ ಇಂದ್ರನಾಗಬೇಕು, ನಾನೇ ಎಲ್ಲರಿಗೂ ಒಡೆಯನಾಗಬೇಕು, ನನ್ನ ಈ ರೀತಿಯಾಗಿ ಯಾವುದೋ ದುಷ್ಟವಾದ ಕಾಮನೆಗಳನ್ನು ಇಟ್ಕೊಂಡು ಮಾಡುವಂತ ತಪಸ್ಸೇನಿದೆ ಅದಕ್ಕೆ ಕ್ರೂರ ತಪಸ್ಸು ಅಂತ ಕರೀತಾರೆ. ಇತರ ಶಾಂತೆಯೇ ಸರ್ವಲೋಕಾನ್ ಭವತಿ ಧ್ರುವಂ. ಇನ್ನ ಸಾತ್ವಿಕವಾದ ತಪಸ್ಸು ಅಂದ್ರೆ ಯಾವುದು ಅಂದ್ರೆ ಜಗತ್ತಿನ ಹಿತ ಬಯಸಿಕೊಂಡು ಮಾಡುವಂತ ತಪಸ್ಸೇನಿದೆ ಅದಕ್ಕೆ ಸಾತ್ವಿಕವಾದ ತಪಸ್ಸು ಅಂತ ಕರೀತಾ ಇದ್ದಾರೆ. ಆದ್ರಿಂದಾಗಿ ಬ್ರಹ್ಮಣ ಅಭಜದ್ ಬ್ರಹ್ಮ ಪದಾರ್ಥಂ ಸ ಹಿರಣ್ಯಕ. ಹಾಗಾದ್ರೆ ಹಿರಣ್ಯಕಶಿಪು ಎಂತ ತಪಸ್ ಮಾಡ್ತಾ ಇದ್ದ? ಬ್ರಹ್ಮದೇವರನ್ನು ಕುರಿತು ತಪಸ್ ಮಾಡ್ದ. ಯಾಕೆ? ಬ್ರಹ್ಮನೇ ಆಗ್ಬೇಕು ಅಂತ, ಬ್ರಹ್ಮ ಪದವಿಯನ್ನು ಪಡೀಲಿಕ್ಕೋಸ್ಕರ ಅಂತ ಸ್ಕಂದ ಪುರಾಣ ಹೇಳ್ತಾ ಇದೆ ಅಂತ ಆಚಾರ ನಿರ್ಣಯವನ್ನು ಕೊಡ್ತಾರೆ. ಇಂತಹ ಬ್ರಹ್ಮ ಅವನಿಗೆ ಅನುಗ್ರಹವನ್ನು ಮಾಡಿ ಅವನಿಗೆ ಉತ್ತಿಷ್ಟೋ ತುಷ್ಟ ಭದ್ರಂತೆ ತಪಸ್ಸಿದ್ದು, ನಿನಗೆ ಇವತ್ತು ನಿನಗೆ ತಪಸ್ಸು ಸಿದ್ಧವಾಗಿದೆ, ನಿನಗೆ ಒಳ್ಳೆ ವರವನ್ನು ಕೊಡ್ಲಿಕ್ಕೆ ಅಂತ ಬಂದಿದ್ದೇನೆ, ಪ್ರೀತನಾಗಿದ್ದೇನೆ ನೋಡು ಅಂತ ಹೇಳಿ ಅವನನ್ನ ಬಹಳ ಅವನನ್ನ ಹೊಗಳಿ, ನಿನ್ನಂತ ತಪಸ್ಸು ಮತ್ತೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಹ್ಮದೇವರೇ ಹೇಳ್ತಾರೆ. ಯಾಕಂದ್ರೆ ನೀನು ದಿವ್ಯ ಸಮಾಹ ಶತಂ 100 ದೇವಮಾನದ 100 ವರ್ಷಗಳವರೆಗೆ ತಪಸ್ಸು ಮಾಡಿದ್ಯಾ. ನಿರಂಬುಹು, ಒಂದು ಹನಿ ನೀರು ಕುಡಿದಿಲ್ಲ, ಒಂದು ಹನಿ ನೀರು ಕುಡಿಯದೆ ದಾರಯೇತ್ ಪ್ರಾಣಾನ್, ಒಂದು ಹನಿ ನೀರು ಕುಡಿಯದೆ 36,500 ವರ್ಷ ತಪಸ್ ಮಾಡಿದ್ಯಾ ನಮ್ಮ ಲೆಕ್ಕದಲ್ಲಿ. ಅಖಂಡ ಅನ್ನ ನೀರಿಲ್ಲೇ ಇಲ್ಲ. ಅದಕ್ಕೆ ಅಸ್ಥಿಗತ ಪ್ರಾಣ. ಅಸ್ಥಿ ಎಷ್ಟು ವರ್ಷ ಬೇಕಾದ್ರೂ ಇರ್ತದೆ, ಲಕ್ಷ ವರ್ಷಗಟ್ಟಲೆ ಬೇಕಾದ್ರೆ ಇರ್ತದೆ. ಆದ್ರೆ ಅಸ್ಥಿಗತ ಪ್ರಾಣ ಶ್ವಾಸೋಚ್ಛ್ವಾಸ ಇರ್ತದೆ, ಶ್ವಾಸೋಚ್ಛ್ವಾಸ ಇದ್ದೇ ಇರ್ತದೆ. ಪ್ರಾಣ ಇಲ್ಲ ಅಂದ್ರೆ ಏನೂ ಇಲ್ಲ. ಅದಕ್ಕೆ ಹೇಳಿದ ನಿರಂಬು ದಾರಯೇತ್ ಪ್ರಾಣ, ನೀರೂ ಇಲ್ಲದೆ ಪ್ರಾಣವನ್ನು ಕಾಪಾಡಿಕೊಂಡಿದೆಯಾ ಅಂತ.
ನೀರೂ ಇಲ್ಲದೆ ಪ್ರಾಣವನ್ನು ಕಾಪಾಡಿಕೊಂಡು ದಿವ್ಯ ಸಮಾಶತಂ 100 ದೇವಮಾನದ ವರ್ಷದವರೆಗೆ ತಪಸ್ಸು ಮಾಡಿದ್ಯಾ ನೀನು. ನಿನ್ನಂತ ತಪಸ್ಸನ್ನು ಮತ್ತೆ ಯಾರು ಹಿಂದೆ ಮಾಡಿಲ್ಲ, ಮುಂದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ತತಸ್ಥ ಆಶಿಷಸ್ಸರವನ್ನು ಏನು ಕೇಳ್ತೀಯ ಅವರ ಕೇಳು ಅಂಥೇಳಿ ಅವನನ್ನ ಕೇಳ್ದ. ಆಗ ಹಿರಣ್ಯಕಶಿಪು ಬ್ರಹ್ಮದೇವರನ್ನೆಲ್ಲ ಸ್ತೋತ್ರ ಮಾಡಿರ್ತಕ್ಕಂಥದ್ದಿದೆ. ಅನೇಕ ವಿಧವಾಗಿ ಬ್ರಹ್ಮದೇವರನ್ನ ಅನೇಕ ನುಡಿಗಳಿಂದಾಗಿ ಸ್ತೋತ್ರವನ್ನು ಮಾಡ್ತಾನೆ. ನೀನಿಂತವನು, ನೀನು ಈ ರೀತಿಯಾಗಿ ಎಂಬುದಾಗಿ ಬ್ರಹ್ಮದೇವರನ್ನ ಸ್ತೋತ್ರ ಮಾಡ್ತಾನೆ. ನೀನು ಕಾಲ ಸೃಷ್ಟಿಯನ್ನು ಮಾಡತಕ್ಕವನು, ಜಗತ್ ಸೃಷ್ಟಿ ಮಾಡುವವನು ಎಂಬುದಾಗೆಲ್ಲ ಅವನನ್ನ ಸ್ತೋತ್ರ ಮಾಡಿ ಅವನ ಹತ್ರ ವರವನ್ನು ಕೇಳ್ತಾನೆ. ಏನು ವರ ಕೇಳ್ತಾನೆ? ಯದಿ ದಾಸ್ಯಾಸ್ಯಾಭಿಮತನ್ನ ವರಾನ್ಮೇ ವರದೋತ್ತಮ ಭೂತೇಭ್ಯಸ್ತ್ವದ್ವಿಸೃಷ್ಟೇಭ್ಯ ಮೃತ್ಯುರ್ಮಾ ಭೂನ್ ಮಮ ಪ್ರಭು. ಮೊದಲನೇ ವರ ಏನ್ ಕೇಳ್ತಾನೆ ಅಂದ್ರೆ, ನೀನು ಸೃಷ್ಟಿ ಮಾಡಿರ್ತಕ್ಕಂಥ ಯಾವ ವಸ್ತುವಿನಿಂದಲೂ ನನಗೆ ಮರಣ ಬರಬಾರದು. ಮೊದಲನೇದು, ನಿನ್ನಿಂದ ಸೃಷ್ಟವಾದ ವಸ್ತುವಿನಿಂದಾಗಿ ನನಗೆ ಏನು ಬರಬಾರದು? ಮರಣ ಬರಬಾರದು. ನಾಂತರ್ಬಹಿರ್ದಿವಾನಕ್ತಂ, ಮನೆ ಒಳಗೆ ಸಾಯಬಾರದು, ಮನೆ ಹೊರಗಡೆ ಸಾಯಬಾರದು, ಹಗಲು ಸಾಯಬಾರದು, ರಾತ್ರಿ ಸಾಯಬಾರದು, ಆಯುಧದಿಂದ ಸಾಯಬಾರದು ನಾನು. ನ ಭೂಮವು, ಭೂಮಿಯಲ್ಲಿ ಸಾಯಬಾರದು, ಅಂತರಿಕ್ಷದಲ್ಲಿ ಸಾಯಬಾರದು, ಅಂಬರ ಆಕಾಶದಲ್ಲಿ ಸಾಯಬಾರದು. ಅದೇ ಅಂತರಿಕ್ಷ. ಆಕಾಶದಲ್ಲಿ, ಭೂಮಿಯಲ್ಲಿ ಸಾಯಬಾರದು, ಆಕಾಶದಲ್ಲಿ ಇರಬಾರದು. ಮೃತ್ಯುರ್ನ ನರೈನ ಮೃಗ ಇರಪಿ, ಮನುಷ್ಯರಿಂದ ಸಾಯಬಾರದು, ಮೃಗದಿಂದ ಸಾಯಬಾರದು. ವಿಸುಬಿಹಿ ಅಸುಭಿರ್ಮತ್ವ, ಜೀವ ಇರ್ತಕ್ಕಂಥ ವಸ್ತುವಿನಿಂದ ಸಾಯಬಾರದು, ನಿರ್ಜೀವವಾದ ವಸ್ತುವಿನಿಂದ ಸಾಯಬಾರದು. ಸುರರಿಂದ ಸಾಯಬಾರದು, ಅಸುರರಿಂದ ಸಾಯಬಾರದು. ಅಪ್ರತಿದ್ವಂದ್ವತಾ ಯುದ್ಧೆ, ನನಗೆ ಯುದ್ಧದಲ್ಲಿ ಎದುರಾಳಿಗಳೇ ಯಾರು ಇರಬಾರದು. ನಾನೇ ಏಕಾಧಿಪತ್ಯನಾಗೇ ಇರಬೇಕು, ಏಕಾಧಿಪತ್ಯನಾಗಿರ್ಬೇಕು. ನನಗೆ ಯಾರು ಯುದ್ಧದಲ್ಲಿ ಎದುರಾಳಿಗಳು ಇರಬಾರ್ದು. ಸರ್ವೇಷಾಂ ಲೋಕಪಾನ ಮಹಿಮಾನಂ ತಥಾತ್ಮನಃ ತಪೋಯೋಗ ಪ್ರಭಾನೇನ ನೇಷಂತಿ ಕರೀತದ. ಯಾವ ದೇವತೆಗಳು ತಮ್ಮ ತಪಸ್ಸು ಅಥವಾ ಇನ್ನೇನೋ ವಿಶೇಷವಾದ ಶಕ್ತಿಗಳಿಂದಾಗಿ ನನ್ನನ್ನು ಗೆಲ್ಲಿಕ್ಕಾಗಬಾರ್ದು. ಕೆಲವು ಸಲ ಏನಾಗ್ತದೆ, ನಾನು ಯಾರಾದರೂ ಹೋದಾಗ ಅವರೇನೋ ವಿಶೇಷ ತಪಸ್ಸು ಮಾಡಿಕೊಂಡು ಎಕ್ಸ್ಟ್ರಾ ಚಾರ್ಜ್ ಮಾಡ್ಕೊಂಡು ಬಂದ್ಬಿಟ್ಟು ನನಗೆ ಗೆಲ್ಲಬಾರ್ದು. ಅವ್ರಿಗೆ ಯಾವುದೋ ಮಂತ್ರ ಬಲವೋ, ಅಸ್ತ್ರ ಬಲವೋ, ಮತ್ತೊಂದೋ ವರವೋ, ಮತ್ತೊಂದು ಆ ಥರದ್ದು ಯಾವುದೋ ಆಗ್ಬಾರ್ದು. ಈ ರೀತಿಯಾಗಿ ಒಟ್ಟು 16 ರೀತಿಯಲ್ಲಿ ಕೇಳಿದ್ದಾನೆ. 16 ವರ ಅದು. ಲೆಕ್ಕದಲ್ಲೇ ಹೋದ್ರೆ 16 ರೀತಿಯಾದ ವರ ಆಗ್ತದೆ. ಸಾವು ಬರಬಾರ್ದು ಅಂತ ಉದ್ದೇಶ. ಇಷ್ಟೆಲ್ಲ ವಿಚಾರವನ್ನು ಮಾಡಿ ಬ್ರಹ್ಮದೇವರ ಹತ್ರ ಭಾರೀ ತಲೆ ಓಡಿಸಿ ವರವನ್ನು ಕೇಳದ. ಇದೇ ಭಾಗವತ್ ಚತುರ್ಥ ಸ್ಕಂದದಲ್ಲಿ ಹೇಳ್ತದೆ, ಯೋಗೇಶ್ವರೈರಪಿ ಸುದುರ್ಲಭ ಯೋಗ ಮಾರ್ಗ. ಇವ್ರು ಏನೇನು ಉಪಾಯ ಮಾಡಿ ಪ್ರಶ್ನೆ ಕೇಳಿದ್ರು ದೇವರು ಅದೆಲ್ಲವನ್ನು ಮೀರಿ ನಿಲ್ಲೋ ಅಂತ ಉಪಾಯ ಅವನಲ್ಲಿದೆ. ಎಲ್ಲವನ್ನೂ ಸೃಷ್ಟಿ ಮಾಡಿದವನು. ನಾವು ಬರೀ ಚಾಪೆಗಳನ್ನು ಸುಗಿದ್ರೆ ದೇವರು ರಂಗೋಲೆ ಕೆಳಗೆ ನುಸುತ್ತಾನೆ ಅಂತ. ಹಾಗೆ ನಮಗೆ ಏನೇನು ವಿಚಾರ ಮಾಡಿ ಏನೇನೆಲ್ಲ ನಾವು ಮಾಡಿ ವ್ಯವಸ್ಥೆ ಮಾಡ್ಕೋಬೇಕು ಅಂತ ವಿಚಾರ ಮಾಡ್ತೀವೋ ಅದನ್ನು ಮೀರಿ ಈಶ್ವರ ಇಚ್ಛ ಅನ್ನೋದನ್ನೇ ಯಾರಿಗೂ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಅದನ್ನೇ ಭಗವತ್ ಸಂಕಲ್ಪವೇ ನಿಜವಾದ ಸಂಕಲ್ಪ. ಇವನು ಏನೇನೆಲ್ಲ ಹಿಂಗ್ ಸಾಯ್ಬಾರ್ದು, ಹಂಗ್ ಸಾಯ್ಬಾರ್ದು, ಆಗ ಸಾರ್ವ, ಈಗ ಸಾಯ್ಬಾರ್ದು, ಏನೇನೆಲ್ಲ ಕೇಳ್ದ. ಏನೇನೆಲ್ಲ ಕೇಳಿದ್ರು ಅದೆಲ್ಲವನ್ನು ಮೀರಿ ಒಂದು ವ್ಯವಸ್ಥೆಯನ್ನು ದೇವರು ಕೊಟ್ಟಿದ್ದಾನೆ ಅಂತಂದ್ರೆ ಪರಮಾತ್ಮನ ಅತ್ಯದ್ಭುತವಾದ ಒಂದು ಸಾಮರ್ಥ್ಯ ಏನಿರಬೇಕು ಅನ್ನೋದು ನಮಗೆ ವಿಚಾರ ಗೊತ್ತಾಗ್ತದೆ. ಅದರಿಂದಾಗಿ ಇಷ್ಟೆಲ್ಲ ವರವನ್ನು ಪಡೆದಿದ್ದಾನೆ. ಆಯ್ತಪ್ಪ, ಬ್ರಹ್ಮದೇವರಂದ್ರು ತಾತೇಮೇ ದುರ್ಲಭ ಪುಂಸೋ ಯಾನ್ ಋಣಿಷ್ವೇ ವರಾನ್ವಮ. ಯಾರೂ ಕೇಳದೇ ಇರತಕ್ಕಂಥ ದುರ್ಲಭವಾದ ವರವನ್ನು ನೀವು ಮಾಡಿದ್ಯಾ, ಕೇಳ್ತಾ ಇದೆಯಾ, ನೀವು ತಪಸ್ ಮಾಡಿದ್ಯಾ, ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಅದರಿಂದಾಗಿ ಅವಶ್ಯವಾಗಿ ಕೊಡ್ತೇನೆ ಅಂತ ಬ್ರಹ್ಮದೇವರು ತಥಾಸ್ತು ಅಂದ್ಬಿಟ್ರು. ಏನು ಆ ತಪಸ್ಸು ಯಾವಾಗ ವರವನ್ನು ಪಡೆದ ಅವನು ನಡಿಲಿಕ್ಕೆ ಸಾಧ್ಯ ಇಲ್ಲ. ಏವಂ ಲಬ್ಧವರೋದೈತ್ಯ ಬಿಭ್ರದ್ಯೇವ ಮಯಂ ವಪುಃ. ಅಷ್ಟು ದಿವಸ ಏನು ಒಳ್ಳೆ ತಪಸ್ಸು ಮಾಡಿದ್ನಲ್ಲ, ಮೈಯಲ್ಲಿ ತೇಜಸ್ಸು ತುಂಬಿತ್ತು, ಒಂದು ಬಂಗಾರದ ಬಣ್ಣದಂತೆ ದೇಹ ಕಾಣಿಸ್ತಾ ಇತ್ತು. ಆಗೇನ್ ಮಾಡ್ದ? ಭಗವತ್ಯಕರೋದ್ವೇಷಂ. ಯಾವಾಗ
ಅವನಿಗೆ ಈ ಎಲ್ಲ ವಿಚಾರಗಳು ಎಲ್ಲ ತಪ ವರ ಸಿಕ್ತೋ ಅವನು ದೇವತೆಗಳ ಮೇಲೆ ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ. ನೀವೆಲ್ಲ ಭಗವಂತನ ಪಕ್ಷದವರು ಅಂತೇಳಿ ದೇವತೆಗಳ ಮೇಲೆ ಎಲ್ಲರ ಮೇಲೆ ದ್ವೇಷ ಅದಕ್ಕೋಸ್ಕರ ಅಯೋಗ್ಯರಿಗೆ ಯಾಕೆ ಸಿಗಬಾರದು ಅಂದರೆ ಇದೇ ಸಮಸ್ಯೆ. ಅಯೋಗ್ಯರೇ ಏನಾದರೂ ಅವರು ವರಾದಿಗಳಿಂದಾಗಿ ಬಲಿಷ್ಠರಾದರೆ ಅವರು ಮಾಡೋದೇ ದುಷ್ಟವಾದ ಕೆಲಸ. ಅಯೋಗ್ಯನಾದ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ಉತ್ತಮವಾದ ಪದವಿ ಸಿಕ್ಬಿಟ್ರೆ ಅವನೇನು ಮಾಡ್ತಾನೆ ಅಂದರೆ ಹೀಗೆ ತುಗ್ಲಕ್ ಸರ್ಕಾರ ಮಾಡ್ದಂಗೆ ಮಾಡ್ತಾನೆ. ಆದ್ರಿಂದಾಗಿ ಅಯೋಗ್ಯರಿಗೆ ಸಿಕ್ತು ಅಂತಂದರೆ ಅಯೋಗ್ಯರಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ವಸ್ತುಗಳು ಸಿಕ್ಕಿರೋ ಅವರು ಬಹಳ ದಿವಸ ಉಳಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ತಮ್ಮ ದುಷ್ಟ ಭಾವನೆಯಿಂದಾಗಿ ಅವನೇನು ಮಾಡ್ದ, ಎಲ್ಲ ದಿಕ್ಕುಗಳನ್ನು ಗೆತ್ಕೊಂಡ. ದೇವಾಸುರನ್ನು, ಇಂದ್ರರನ್ನು, ಗಂಧರ್ವರನ್ನು, ಗರುಡನ, ಎಲ್ಲರ ಗರುಡೋರಗಾನ್ ಎಲ್ಲರನ್ನೂ ಗೆದ್ದ. ಸಿದ್ಧರನ್ನ, ಚಾರಣರನ್ನ, ಋಷಿಗಳನ್ನ, ಪಿತೃಗಳನ್ನ, ಯಕ್ಷರು, ರಾಕ್ಷಸರು, ಸರ್ಪಗಳು ಎಲ್ಲರನ್ನೂ ಗೆದ್ದು ತನ್ನ ವಶ ಮಾಡ್ಕೊಂಡ್ಬಿಟ್ಟ. ಎಲ್ಲರನ್ನೂ ವರ್ಕಣೆ ಮಾಡಿಕೊಂಡು ಸ್ವರ್ಗಕ್ಕೆ ಹೋದ ಆಕ್ರಮಣಕ್ಕೆ. ಎಂಥ ಸ್ವರ್ಗ! ಏನು ಆ ಸ್ವರ್ಗದ ವರ್ಣನೆಯನ್ನು ಮಾಡ್ತಾರೆ. ಎಲ್ಲ ಹಂಸತೂಲಿಕವಾಗಿರ್ತಕ್ಕಂಥ ಮಂಚಗಳು, ಒಳ್ಳೆ ಬಿಳಿ ಹಂಸದಂತೆ ಇರ್ತಕ್ಕಂಥ ಮಂಚಗಳಂತೆ, ಅದರ ಸುತ್ತ ಮುತ್ತಿನಿಂದ ಪೋಣಿಸಿರ್ತಕ್ಕಂಥ ಆ ದಾರಗಳು, ಅದರ ನೀಲಮಣಿಗಳು, ನೆಲ ನೋಡಿದ್ರೆ ಮುಖ ಕಾಣ್ತದಂತೆ. ಅಂತ ದಿವ್ಯವಾದ್ರ ವಜ್ರಲೇಪಿತವಾಗಿರ್ತಕ್ಕಂಥ ರತ್ನ ಸ್ಥಳೀಶು ಪಶ್ಯಂತಿ ಸುದಂತಿ ಸುಂದರ ಮುಖಂ, ಅದ್ಭುತವಾಗಿರ್ತಕ್ಕಂಥ ಶಯ್ಯ ಇತ್ಯಾದಿಗಳಿರ್ತಕ್ಕಂಥ ಸ್ವರ್ಗವನ್ನು ಆಕ್ರಮಣ ಮಾಡಿಬಿಟ್ಟ ಇವನು. ಸ್ವರ್ಗವನ್ನು ಆಕ್ರಮಣ ಮಾಡಿ ಕೆಂಪಾದ ಕಣ್ಣು, ತಮಂಗ ಮತ್ತಂ ಮಧುನೂರು ರೋಗಾಂದಿನ, ಕುಡಿದಾಗ ಕಣ್ಣು ಹೇಗೆ ಕೆಂಪಾಗ್ತದಂತಲ್ಲ ಆ ರೀತಿ ಆಗಿತ್ತಂತೆ ಅವನಿಗೆ. ಅಷ್ಟು ವಿಧವಾಗಿ ಅವನು ತಸ್ಮಿನ್ ಮಹೇಂದ್ರ ಭವನೆ ಮಹಾಸುರೋಮಾಬಡ ನಿರ್ಜಿತ ಲೋಕ ಏಕರಾಟ, ಎಲ್ಲರನ್ನೂ ಗೆದ್ದು ಒಬ್ಬ ಏಕಚಕ್ರಾಧಿಪತಿಯನ್ನಂತಾಗಿ ಮಾಡಿದಂತೆ ಅವನನ್ನು ಎಲ್ಲ ದೇವತೆಗಳು ಸೇವೆ ಮಾಡಲಿಕ್ಕೆ ಶುರು ಮಾಡಿದ್ರು. ನಾರದರು ಹೇಳ್ತಾರೆ ಅವನನ್ನು ಗುಣಗಾನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ವಿಶ್ವಾವಸುಹು ತುಂಬುರುಹು ಅಸ್ಮದಾಲಯ. ನಾರದರು ಹೇಳ್ಕೊಳ್ತಾ ಇದ್ದಾರೆ ಯುಧಿಷ್ಠಿರನ ಹತ್ರ, ನಾನು ಅವನನ್ನು ಸ್ತೋತ್ರ ಮಾಡ್ತಾ ಇದ್ದೇನೆ. ಏನು ಮಾಡೋದು, ಎಲ್ಲರೂ ಅವನ ವಶವಾಗಿದ್ದಾರೆ. ಅವನು ಹೇಳ್ದಂಗೆ ಕೇಳಬೇಕು. ಹೇಗಿತ್ತು ಆ ಹಿರಣ್ಯಕಶಿಪುವಿನ ಆಡಳಿತದಲ್ಲಿ? ಹೇಗಿತ್ತು ಅಂತಂದ್ರೆ ಅಕೃಷ್ಟಪಚ್ಚ ತಸ್ಯಾಸಿ ಸಪ್ತದ್ವೀಪವತಿ ಮಹಿ. ಸಪ್ತದ್ವೀಪಗಳಲ್ಲಿ ಇರ್ತಕ್ಕಂಥ ಭೂಮಿ ಏನಿದೆಯಲ್ಲ ಅದು ಉಳದೇ ಇದ್ರೂ ತಾನು ಫಲವನ್ನು ಕೊಡ್ತಾ ಇತ್ತಂತೆ. ಉಳುಮೆ ಮಾಡದೇ ಇದ್ರೂ ಉಳುಮೆ ಮಾಡದೇ ಇದ್ರೂ ಅದು ತಾನು ಬೆಳೆಯನ್ನು ಕೊಡ್ತಾ ಇತ್ತಂತೆ. ತಥಾ ಕಾಮದುಗಾದೋಶ್ಚ, ಎಲ್ಲ ಗೋವುಗಳು ಮೇವಾಗದೇ ಇದ್ರು ಹಾಲು ಕೊಡಬೇಕಾಗಿತ್ತಂತೆ. ಅಂದ್ರೆ ಅಂತ ದುರಾಡಳಿತ ಅವನು ಹೆದರುಕೊಂಡಿದ್ರು ಎಲ್ಲ. ನಾನಾಶ್ರಯ ಪದಂ ನಭಃ ರತ್ನಾಕರಶ್ಚರತ್ನ ಸಮುದ್ರಗಳು, ಸಪ್ತದ್ವೀಪದ ಸಮುದ್ರಗಳು ಒಂದು ಸಲ ಅಲೆಯನ್ನ ಬಂದ್ರೆ ಆ ಅಲೆಯ ರೂಪದಲ್ಲಿ ತಮ್ಮ ಕೈಯಿಂದ ಬೊಕ್ಸೆಯಿಂದ ರತ್ನ ಆಭರಣಗಳನ್ನು ತಂದು ಸುರಿತಾ ಇದ್ರಂತೆ. ಅಂದ್ರೆ ಅಲೆ ಬಂತು ಅಂದ್ರೆ ರತ್ನಗಳು ತಂದು ಹಾಕ್ಬೇಕು. ಯಾಕಂದ್ರೆ ರತ್ನಗಳು ಮುತ್ತುಗಳು ಅವಳೆಲ್ಲ ಸಮುದ್ರದ ಆಳದಲ್ಲಿ ಸಿಗೋದು, ಹೋಗಿ ತಗೋಬೇಕು. ಇವನ್ ಆಡಳಿತಕ್ಕೆ ಎದುರಿ ಅವೇ ಭಯಕ್ಕೆ ಎದುರು ತಂದು ಹಾಕ್ಬಿಡ್ತಾ ಇತ್ತಂತೆ. ಅಷ್ಟು ಕಠೋರವಾಗಿರ್ತಕ್ಕಂಥ ರಾಜನಾಗಿದ್ದವನು. ಎಲ್ಲ ಋತು ಅಭಿಮಾನಿ ದೇವತೆಗಳು, ಇದು ವಸಂತ ಋತು ಆ ಋತು ಅಂತ ಇಲ್ಲ, ಎಲ್ಲಾ ಋತುಗಳು ಆಕ್ಟಿವ್ ಆಗಿದ್ವು. ಅವನು ಯಾವಾಗ ಬಯಸ್ತಾನೋ ಆ ಋತು ಬರಬೇಕಾಗಿತ್ತು. ಪರ್ವತಗಳು, ನಭಗಳು ಎಲ್ಲವೂ ಸಹಿತ ಅವನ ಅಧೀನವಾಗಿತ್ತು. ಇಷ್ಟೆಲ್ಲ ಅವನಿಗೆ ಐಶ್ವರ್ಯ, ಸಕಾಲ ಸಂಪತ್ತು, ಮತ್ತೊಂದು ಇಡೀ ಮೂರು ಲೋಕದ ಅಧಿಪತಿಯಾದ್ರೂ ಸಹಿತ ಅವನಿಗೆ ತೃಪ್ತಿ ಕಾಣಲಿಲ್ಲಂತೆ. ಯಾಕೆ ಅಂತಂದ್ರೆ ಭಾಗವತ ಹೇಳ್ತದೆ, ಯಾರು ಸಹಿತಂ ನಿರ್ಜಿತಕ ಕುಬೇರ ಕರಾಡ ವಿಷಯಾನ್ ಪ್ರಿಯಾನ್ ಯಥೋಪಜುಷಂ ಭುಂಜಾನ್ ನಾನು ತೃಪ್ಯತ್ ಅಜಿತೇಂದ್ರಿಯ. ಯಾರು ಜಿತೇಂದ್ರಿಯನಲ್ಲವೋ ಅವನಿಗೆ 3 ಲೋಕ ವಶ ಆದರೂ ಪ್ರಯೋಜನ ಇಲ್ಲ. ಯಾರು ಇಂದ್ರಿಯಗಳನ್ನು ಗೆಲ್ಲೋದಿಲ್ಲ,
ಇಡೀ ಸಪ್ತದ್ವೀಪಾಧಿಪತಿಯಾದ್ರೂ ಅವನಿಗೆ ತೃಪ್ತಿ ಇರಲ್ಲ. ಇಂದ್ರಿಯಗಳನ್ನು ಗೆದ್ದವನೇ ಜಗತ್ತನ್ನು ಗೆಲ್ಲಲಿಕ್ಕೆ ಸಾಧ್ಯ ಅಷ್ಟೇ ಹೊರತು ಸಪ್ತದ್ವೀಪಗಳನ್ನು ಗೆದ್ದು ಇಂದ್ರಿಯನ್ ಗೆಲ್ಲಿಲ್ಲ ಅಂತಂದ್ರೆ ಅವನ ಭೋಗಗಳನ್ನು ತೃಪ್ತಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದರಿಂದಾಗಿ ಯಯಾತಿ ಮಹಾರಾಜ ನವಮಸ್ಕಂದದಲ್ಲಿ ಬರುತ್ತದೆ. ಅವನಿಗೆ ಪೂರ್ವ ಆಯುಷ್ಯವನ್ನ ತನ್ನ ದೇಹವನ್ನೇ ಆಯುಷ್ಯವನ್ನೇ ಕೊಟ್ಬಿಡ್ತಾನೆ. ಅವನಿಗೆ ಅಪ್ಪಂಗೆ ದಾನ ಮಾಡ್ತಾನೆ. ಯಯಾತಿ ಮಹಾರಾಜ ಭೋಗ ಮಾಡ್ತಾನೆ. ಬೇಕಾದಷ್ಟು ಭೋಗ ಮಾಡಿ 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 1000 ವರ್ಷಗಳ ಜೊತೆ ಹೆಂಡತಿಯ ಜೊತೆ ಓಡಾಡ್ತಾನೆ. 1000 ವರ್ಷಗಟ್ಟಲೆ ಓಡಾಡಿದ್ಮೇಲೆ ಒಂದು ಮಾತು ಹೇಳ್ತಾನೆ, ನ ಜಾತು ಕಾಮ ಕಾಮಾನುಭ ಭೋಗೇನ ಶಾಮ್ಯತಿ ಅವಿಷಾ ಕೃಷ್ಣವರ್ತ್ವೇವ ಭೂಯ ಏವ ಅವಿವರ್ಧತೆ. ಈ ಭೋಗ ಅನ್ನೋದೇನಿದೆಯಲ್ಲ ಇದು ಎಂದಿಗೂ ಇಷ್ಟು ಅಂತ ನಿಲ್ಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಹೇಗೆ ಅಂತಂದ್ರೆ ಈಗ ದೀಪಕ್ಕೆ ತುಪ್ಪ ಹಾಕಿದ್ರಲ್ಲ, ಅಗ್ನಿಗೆ ತುಪ್ಪ ಹಾಕ್ದಷ್ಟು ಅದು ಕುಡಿತಲೇ ಇರ್ತದೆ. ಹಂಗೆ ಅದು ಉಪಶಮನ ಅನ್ನೋದು ಆಗೋದೇ ಇಲ್ಲ. ಹಾಕ್ದಷ್ಟು ಇನ್ನು ಉರಿಯತ್ತೆ, ಜಾಸ್ತಿ ಉರಿ ಆಗತ್ತೆ ಅಷ್ಟೇ ಹೊರತು ಅದು ಕಡಿಮೆ ಆಯಿತು ಅನ್ನೋ ಜಗತ್ತಿನಲ್ಲಿ ಇಲ್ಲೇ ಇಲ್ಲ. ಆದ್ರೆ ನ ಜಾತು ಕಾಮ ಕಾಮನ್ ಉಪಭೋಗೇನ ಶಾಮ್ಯತಿ, ಭೋಗ ಮಾಡಿ ಕಡಿಮೆ ಮಾಡ್ಕೊಳ್ತೇವೆ ಅನ್ನೋದು ಸರ್ವತಾ ಇಲ್ಲ. ಅದಕ್ಕೆ ಒಂದೇ ಮಾರ್ಗ ಇಂದ್ರಿಯಗಳ ನಿಗ್ರಹ. ಇಂದ್ರಿಯ ನಿಗ್ರಹ ಮಾಡಿದವನಿಗೆ ಜಗತ್ತೇ ಗೆಲ್ತಾನೆ. ಎಷ್ಟು ಆಶಿಷ ಇದು ಏನು ಸುಭಾಷಿತ, ಆಸೆಯನ್ನೇ ದಾಸ ಮಾಡಿಕೊಂಡವರಿಗೆ ಜಗತ್ತೇ ದಾಸನಾಗಿ ಇರುತ್ತದೆ. ಯಾರು ಆಸೆಗೆ ದಾಸನು ಅವನು ಜಗತ್ತಿಗೆ ದಾಸನಾಗಿರ್ತಾನೆ. ಅದರಿಂದಾಗಿ ಆಶಾ ಯೇಷಾಂ ದಾಸಾಸ್ತೆ ತೇ ದಾಸ ಸರ್ವಲೋಕ. ಅದರಿಂದಾಗಿ ಅವನು ಈ ರೀತಿಯಾಗಿ ಇಂದ್ರಿಯಗಳನ್ನು ಗೆಲ್ಲದೆ ಭೋಗಿಯಾಗಿದ್ರೋದ್ರಿಂದಾಗಿ ಏನೆಲ್ಲ ಗೆದ್ರು ತೃಪ್ತಿಯನ್ನು ಕಾಣಲಿಲ್ಲ. ಅದಕ್ಕೇನು ಮಾಡ್ದ? ಶಾಸ್ತ್ರ ವಿರುದ್ಧ ಕಾರ್ಯಗಳನ್ನೆಲ್ಲ ಅನೇಕ ವಿಧವಾಗಿ ಶುರು ಮಾಡಿದ. ಆಗ ದೇವತೆಗಳೆಲ್ಲ ಏನ್ ಮಾಡಿದ್ರು? ಉಪಸ್ಥತು ಋಷಿಕೇಶಂ ವಿನಿದ್ರಾ ವಾಯುಭೋಜನಾ. ದೇವತೆಗಳೆಲ್ಲ ವಿನಿದ್ರ ಅಂದ್ರೆ ದೇವತೆಗಳಿಗೆ ನಿದ್ರಾರಹಿತರು ಅಂತ ಕರೀತಾರೆ. ದೇವತೆಗಳಿಗೆ ನಿದ್ದೆ ಅನಿಮಿಷರು ಅಂತ. ಕಣ್ಣು ಮುಚ್ಚಿ ದೇವತೆಗಳು ಎಂದೂ ನಿದ್ದೆ ಮಾಡೋದಿಲ್ಲ. ಅದರಿಂದ ವಿನಿದ್ರಾ, ಅವರೆಲ್ಲ ದೇವತೆಗಳು ವಾಯುಭೋಜನ ಅಂದ್ರೆ ಆಹಾರವನ್ನು ಸ್ವೀಕಾರ ಮಾಡದೆ ಅಲ್ಲಲ್ಲ ಋಷಿಕೇಶನನ್ನು ಸ್ತೋತ್ರ ಮಾಡಿದ್ರು. ಪರಮಾತ್ಮನ ಈ ಬಾಧೆಯನ್ನು ತಡಿಲಿಕ್ಕಾಗದೆ ದೇವತೆಗಳೆಲ್ಲ ಏನ್ ಮಾಡಿದ್ರು? ಉಪವಾಸದಿಂದ ದೇವರನ್ನ ಸ್ತೋತ್ರ ಮಾಡಿದ್ರು ಅಂತ ತಾತ್ಪರ್ಯ. ಅಂದ್ರೆ ನಮ್ಗೆ ಕೆಲವು ಸಲ ಇರ್ತದೆ, ಊಟ ಮಾಡಿ ದೇವರನ್ನ ಇದ್ ಮಾಡ್ಬೋದು ಅಂತ. ಹೌದು, ಊಟ ಮಾಡಿ ದೇವರನ್ನು ಸ್ತೋತ್ರ ಮಾಡೋದೆಲ್ಲ ಇರ್ತದೆ. ಆದ್ರೆ ಕೆಲವು ಕರ್ಮಗಳನ್ನ ಉಪವಾಸದಲ್ಲೇ ಮಾಡಬೇಕು. ಉಪವಾಸ ಕೆಲವರೆಲ್ಲ ಅನ್ನೋರು ಇರ್ತಾರೆ, ನಾವೇನು ಊಟ ಮಾಡಿದ್ರೆ ನಡೆಯುತ್ತದೆ, ಊಟ ಮಾಡಿ ಇದೆಲ್ಲ ಮಾಡ್ಬೋದು, ಅಥವಾ ಆಹಾರ ತಗೊಂಡು ಮಾಡ್ಬೋದು. ಆಹಾರ ತಗೊಂಡು ಮಾಡುವುದಕ್ಕಿಂತಲೂ ಉಪವಾಸದಿಂದ ಮಾಡುವಂತ ಕೆಲಸಗಳಿಗೆ ಬಹಳ ಫಲ ಇದೆ. ಆದ್ರಿಂದಲೇ ಅದನ್ನೇ ಹೇಳಿದೆ, ದೇವರನ್ನು ಸ್ತೋತ್ರ ಮಾಡಬಹುದಾಯ್ತು ದೇವತೆಗಳು. ಭಾಗವತ ಹೇಳ್ತಾರೆ, ವಾಯುಭೋಜನ, ಗಾಳಿಯನ್ನ ಮಾತ್ರ ಸೇವನೆ ಮಾಡ್ತಾ ತಾವು ಏನ್ ಮಾಡಿದ್ದಾರೆ? ಉಪಸ್ಥತು ಋಷಿಕೇಶಂ. ಋಷಿಕೇಶ, ಋಷಿಕ ಅಂದ್ರೆ ಇಂದ್ರಿಯಗಳು ಅಂತ, ಇಂದ್ರಿಯಗಳ ಒಡೆಯ ಋಷಿಕೇಶ ಅಂತ ಪರಮಾತ್ಮ. ಅವನನ್ನ ಸ್ತೋತ್ರ ಮಾಡಿದ್ದಾರೆ. ಆಗ ಅಶರೀರವಾಣಿಯಾಗಿದೆ. ನೀವೇನು ಯೋಚನೆ ಮಾಡಬೇಡ್ರಿ, ನಾವಿದನ್ನ ಯಾವ ಕಾಲಕ್ಕೆ ಸರಿಯಾಗಬೇಕೋ ಆಗ ಸರಿ ಆಗ್ತದೆ, ತಾಳ್ಮೆ ಇರ್ಲಿ ಅಂದ್ಬಿಟ್ಟ ದೇವರು. ತಾಳುವಿಕೆಗಿಂತನ್ಯ ತಪವೂ ಇಲ್ಲ ಅಂತ. ಆದ್ರಿಂದ ಯಾವಾಗ ನಮಗೆ ಸಮಯ ಬರ್ತದೆ, ಒಂದು ಸಮಯ ಹೇಳದ ದೇವರು ಯಾವಾಗ? ಯದಾ ದೇವೇಶು ವೇದೇಶು ಗೋಷು ವಿಪ್ರೇಕ್ಷು ಸಾಧುಷು ಧರ್ಮೇ ಮಯಿ ಚ ವಿದ್ವೇಷ ಸಭಾ ಆಶು ವಿನಶ್ಯತಿ. ಯಾವಾಗ ದೇವತೆಗಳಲ್ಲಿ, ವೇದಗಳಲ್ಲಿ, ಗೋವುಗಳಲ್ಲಿ, ವಿಪ್ರರಲ್ಲಿ, ಸಾಧು ಸಜ್ಜನರಲ್ಲಿ, ಧರ್ಮದಲ್ಲಿ, ನನ್ನಲ್ಲಿ ದ್ವೇಷ ಅವನಲ್ಲಿ ಜಾಸ್ತಿಯಾಗಿ ಒಡಮೂಡ್ತದೋ ಆಗ ಬೇಗ ವಿನಾಶ ಆಗ್ತಾನೆ ಅಂತ ದೇವರು ಹೇಳಿದ. ಇಷ್ಟು ಲಿಸ್ಟ್ ಕೊಟ್ಟಿದ್ದಾನೆ. ಒಬ್ಬ ವಿನಾಶ ಆಗ್ಲಿಕ್ಕೆ ಇಷ್ಟೆಲ್ಲ ಇದರೊಳಗೆ ಯಾವುದೊಂದಿದ್ರೂ ಸಾಕು, ವಿನಾಶ ಆಗ್ತಾನೆ. ದೇವತೆಗಳ ಮೇಲೆ ದ್ವೇಷ, ವೇದ ಅಂದ್ರೆ ದ್ವೇಷ, ಗೋವುಗಳಲ್ಲಿ ದ್ವೇಷ, ವಿಪ್ರರಲ್ಲಿ ಬ್ರಾಹ್ಮಣರಲ್ಲಿ ದ್ವೇಷ, ಸಾಧು ಸಜ್ಜನರಲ್ಲಿ ದ್ವೇಷ, ಧರ್ಮದಲ್ಲಿ ದ್ವೇಷ, ನನ್ನಲ್ಲಿ ದೇವರಲ್ಲಿ ದ್ವೇಷ, ಇವೆಲ್ಲ ಮಾಡಿದಾಗ ಅವನು ಬೇಗ ವಿನಾಶ ಹೊಂದ್ಬಿಡ್ತಾನೆ. ಮೊದಲಿಗೆ ಮೇಲೆ ಏರ್ದಂಗೆ ಕಾಣುತ್ತೆ, ಕೊನೆಯಲ್ಲಿ
ವಿನಾಶ ಆಗುವುದಂತೂ ಖಂಡಿತ ಅಂತ. ಅದರೊಳಗೆ ದೇವರು ಇಷ್ಟೆಲ್ಲ ಹೇಳುವಾಗ ಇನ್ನೊಂದು ಮಾತನ್ನು ಹೇಳ್ತಾನೆ, ನಿರ್ವೈರಾಯ ಪ್ರಶಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯದಾದರೂ ಹೇತ ಅನಿಶ್ಯೇಪಿ ವರೋರ್ಜಿತಂ. ಯಾವಾಗ ನಿರ್ವೈರಾಯ ವೈರ ಭಾವನೆ ಇಲ್ಲದೆ ಇರ್ತಕ್ಕಂಥ ಪ್ರಶಾಂತನಾದ ತನ್ನ ಮಗ ಸಜ್ಜನನಾದ ತನ್ನ ಮಗನ ಮೇಲೆ ದ್ವೇಷ ಮಾಡ್ತಾನೆ, ಆಗ ನಾನು ಬಂದು ಅವನನ್ನ ನಿಗ್ರಹ ಮಾಡ್ತೇನೆ ಅಂತ ದೇವರು ಹೇಳ್ದ. ಅಶರೀರವಾಣಿ ಆಯ್ತು ನೋಡಿ. ದೇವರಿಗೆ ಏನೆಲ್ಲ ಹಿಂದೆಲ್ಲ ಲೀಸ್ಟ್ ಕೊಟ್ಟನಲ್ಲ, ಅದೆಲ್ಲದಕ್ಕಿಂತ ಬಹಳ ಇಷ್ಟವಾದದ್ದು ಅಂದ್ರೆ ಸಜ್ಜನರು. ತಾನು ಪ್ರಹ್ಲಾದರಾಜರಿಗೆ ಮೇಲೆ ಯಾವಾಗ ಹಿರಣ್ಯಕಶಿಪು ಟಾರ್ಚರ್ ಕೊಡ್ಲಿಕ್ಕೆ ಶುರು ಮಾಡ್ತಾನೆ, ಆಗ ನಾನು ಬಂದು ಅವನನ್ನ ಅನಿಶ್ಯೇಮಿ ಅವನನ್ನು ನಾನು ಕೊಲ್ತೇನೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಪರಮಾತ್ಮ ಭಕ್ತ ಪರಾಧೀನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾರೆ, ಅಲ್ಲ ದೇವತೆಗಳೆಲ್ಲ ಹಿರಣ್ಯಕಶಿಪುವನ್ನ ಸೇವೆ ಮಾಡಿದ್ರಲ್ಲ, ಅವನು ಹೇಳ್ದಂಗೆ ಕೇಳಿದ್ರು, ಎಲ್ಲ ಮಾಡಿದ್ರಲ್ಲ ಅಂತಂದ್ರೆ ಯತ್ರ ಕ್ವಚ ಯಶಸ್ಥಾನಂ ಅನ್ಯೇಷಾಮಪಿ ಕೇಶವ. ಈಗ ದೇವತೆಗಳು ಸೇವೆ ಮಾಡಿದ್ದು ಯಾಕೆ ಅಂತಂದ್ರೆ ಪ್ರಹ್ಲಾದರಾಜನಿಗೆ ಕೀರ್ತಿ ಬರಲಿಕ್ಕೋಸ್ಕರ. ಹೇಗೆ ಪ್ರಹ್ಲಾದರಾಜನಿಗೆ ಕೀರ್ತಿ ಬರ್ತದೆ ಅಂತಂದ್ರೆ ಇದನ್ನು ಸಹಿಸ್ಕೊಳ್ಳಿಕ್ಕೆ ದೇವರೇ ಆಜ್ಞೆ ಮಾಡಿರ್ತಾನೆ, ನೀವು ಈ ರೀತಿ ಸಹಿಸ್ಕೊಳ್ರಿ, ಮುಂದೆ ಪ್ರಹ್ಲಾದನ ಮೇಲೂ ಇದೇ ರೀತಿ ದಬ್ಬಾಳಿಕೆ ಮಾಡ್ತಾನೆ, ಆಗ ನಾನು ಬಂದು ಅವರನ್ನು ನಿಗ್ರಹ ಮಾಡ್ತೇನೆ ಅನ್ನೋದಕ್ಕೋಸ್ಕರ ಆ ರೀತಿಯಾಗಿ ಮಾಡಿರ್ತಾರೆ ಅಷ್ಟೇ ಹೊರತು ಹಿರಣ್ಯಕಶಿಪುವಂತ ದೇವತೆಗಳು ಕಡಿಮೆ ಅಂತ ತಿಳ್ಕೋಬಾರದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಆಗ ದೈತ್ಯಪತಿಯ ಆಗಿರ್ತಕ್ಕಂಥ ಹಿರಣ್ಯಕಶಿಪುವಿಗೆ ಆ ಕಯಾದುವಿನಲ್ಲಿ 4 ಜನ ಮಕ್ಕಳು ಹುಡ್ತಾರೆ. ಪ್ರಹ್ಲಾದ, ಸಲ್ಲಾದ, ಅನುಲ್ಲಾದ, ಹ್ಲಾದ ಅಂತ 4 ಜನ ಗಂಡು ಮಕ್ಕಳು ಹುಟ್ಟಿದ್ದಾರೆ. ಅದರೊಳಗೆ ಪ್ರಹ್ಲಾದೋ ಅಭೂತ್ ಮಹಾನ್ ತೇಜಾನ್ ಗುಣೈರ್ ಮಹದುಪಾಸಕ. ಇದರೊಳಗೆ ಪ್ರಹ್ಲಾದರಾಜರು ಹೇಳಿದ್ದಾರಲ್ಲ, ಮಹಾ ಸಾಧುಗಳು, ಒಳ್ಳೆ ಗುಣಗಳಿಂದಾಗಿ ಪರಮಾತ್ಮನನ್ನು ಉಪಾಸನೆ ಮಾಡುವವರು. ಪ್ರಹ್ಲಾದರಾಜರ ಬಗ್ಗೆ ಅದ್ಭುತವಾದ ಮಾತುಗಳನ್ನು ಭಾಗವತ ಹೇಳ್ತದೆ. ಹೇಗಿದ್ರು ಪ್ರಹ್ಲಾದರಾಜರು, ಇವತ್ತು ರಾಯರು ಅಂದ್ಕೊಳ್ಳೆ ಹಿಂಗಿದ್ರು ಹಂಗಿದ್ರು ಅಂತ ಎಲ್ಲ ಕಥೆಯನ್ನ ಕೇಳ್ತೇವೆ, ಅವರ ಗುಣಗಳನ್ನು ಹೇಳಿ. ಪ್ರಹ್ಲಾದರಾಜರು ಹೇಗಿತ್ತು ಅವರ ಜೀವನ, ಅವರ ಗುಣಗಳೇನು ಅನ್ನೋದನ್ನ, ಬ್ರಹ್ಮಣ್ಯ ಶೀಲ ಸಂಪನ್ನ, ಪರಮಾತ್ಮನಲ್ಲಿ ವಿಶೇಷವಾದ ಶೀಲ ಸಂಪನ್ನರಾಗಿದ್ರು, ಸತ್ಯಸಂಧ. ಭಾಗವತದಲ್ಲಿ ಒಬ್ಬ ಭಗವದ್ಭಕ್ತನ ಬಗ್ಗೆ ಹೇಳಬೇಕು ಅಂದ್ರೆ ಸುಮ್ಮನೆ ಅಲ್ಲ, ಯಾರೋ ಒಬ್ಬ ಕಾಚಂಬೀಚಿ, ಯಾರೋ ಒಬ್ಬ ಸಣ್ಣ ವ್ಯಕ್ತಿಗಳ ಬಗ್ಗೆ ಎಷ್ಟು ಕೊಂಡಾಡ್ತೇವೆ. ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸ ದೇವರು ಒಬ್ಬ ಭಗವದ್ಭಕ್ತನ ಗುಣಗಳನ್ನು ಇಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ಎಂಥ ಅದ್ಭುತವಾದ ಭಕ್ತಿ, ಪರಮಾತ್ಮನಲ್ಲಿ ವಿಶ್ವಾಸ ಆ ಪ್ರಹ್ಲಾದರಾಜರಿಗಿತ್ತೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಒಳ್ಳೆ ಸತ್ಯಸಂಧರಾಗಿದ್ರು. ಆತ್ಮವತ್ ಸರ್ವಭೂತಾನಾಮೇಕ ಪಿತೃಸೂರ್ಯೋತ್ತಮ. ಎಲ್ಲಾ ಜನರಿಗೂ ನಮಗೆ ಜಗತ್ತಿನಲ್ಲಿ ಯಾವುದು ಅತ್ಯಂತ ಪ್ರೀತಿಪಾತ್ರವಾದ ವಸ್ತು, ನಮಗೆ ಜಗತ್ತಿನ ಅತ್ಯಂತ ಪ್ರೀತಿಪಾದವಾದ ವಸ್ತು ಯಾವುದು ಅಂತಂದ್ರೆ ಅನ್ನ ಸಾರು ಹುಳಿನ ಹೋಳಿಗೆನ ಎಲ್ಲ ಲಕ್ಷಣಿಕ. ಆದರೆ ಎಲ್ಲದಕ್ಕಿಂತ ನನ್ನ ಹೆಂಡತಿನ ಮಕ್ಕಳ ಅದೆಲ್ಲದಕ್ಕಿಂತ ಹೆಚ್ಚು ಪ್ರೀತಿಪಾತ್ರವಾದ ವಸ್ತು ಯಾವುದು ಅಂದ್ರೆ ನಾನು, ಆತ್ಮ. ಆತ್ಮ ಅಂತ ಏನಿದೆಯಲ್ಲ ಅದರಷ್ಟು ಪ್ರೀತಿಪಾತ್ರವಾದ ವಸ್ತು ಮತ್ತೊಂದು ಜಗತ್ತಲ್ಲಿ ಇರೋದಿಲ್ಲ. ಆ ಆತ್ಮನ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ ಜನ, ಅಷ್ಟು ಪ್ರೀತಿಯನ್ನ ಪ್ರಹ್ಲಾದರಾಜರ ಮೇಲೆ ಇಟ್ಟಿದ್ರು. ಅಂದ್ರೆ ಅಷ್ಟು ಪ್ರೀತಿ ಪಾತ್ರನಾಗಿದ್ದ. ಅದರಿಂದಲೇ ಅಷ್ಟು ಪ್ರೀತಿ ಪಾತ್ರನಾಗಿದ್ದರಿಂದಾಗಿ ಅವನು ದಾಸವತ್ ಸನ್ನತರ್ಯಾಂಗ್ರಿ ಪಿತೃವದ್ದೀನ ವತ್ಸಲ. ಜನರ ಜೊತೆ ಹಿರಿಯರ ಹತ್ರ ದಾಸನಂತೆ ಇರ್ತಾ ಇದ್ದ, ಹಿರಿಯರಿಗೆ ಮಾರ್ಗದರ್ಶಕನಾಗಿರ್ತಾ ಇದ್ದ. ಭ್ರಾತೃವತ್ ಸದೃಶೋ ಸ್ನಿಗ್ಧ, ತನ್ನ ಸಮಾನ ವಯಸ್ಕರ ಸ್ನೇಹಿತರಂತೆ ಇರ್ತಾ ಇದ್ದ, ಅಣ್ಣ ತಮ್ಮಂದಿರಂತೆ ಇರ್ತಾ ಇದ್ದ. ವಿದ್ಯಾರ್ಥ ರೂಪ ಜಾಮಾದ್ಯೈಹಿ ಮೌನಸ್ತಂಭ ವಿವರ್ಜಿತ. ಯಾವ ವಿಧವಾದ ಅಹಂಕಾರಗಳು ಅವನಲ್ಲಿ ಇರಲಿಲ್ಲ. ವಿದ್ಯಾಮದ, ತನ್ನ ಮದ, ರೂಪಮದ, ಅನ್ನಮದ ಇವೆಲ್ಲ ಹೇಳ್ತಾರಲ್ಲ, ಈ ರೀತಿಯಾದ ಯಾವ ಮದಗಳು ಇರಲಿಲ್ಲ. ನಮಗೆ ಅಹಂಕಾರ ಬರ್ಲಿಕ್ಕೆ ಒಂದು ವಿದ್ಯೆ, ರೂಪ, ಇಲ್ಲ ಹಣ, ಮೂರರಲ್ಲಿ ಯಾವ್ದಾದ್ರು ಒಂದಿರಬೇಕು. ಮೂರೂ ಇತ್ತು ಅವನಿಗೆ.
ಮೂರೂ ಇತ್ತು, ವಿದ್ಯಾ ಇತ್ತು, ಅರ್ಥ ಇತ್ತು, ರೂಪ ಇತ್ತು, ಎಲ್ಲ ಇದ್ರೂ ಸಹಿತ ಯಾವುದನ್ನು ಅಪೇಕ್ಷೆ ಪಡದೆ ತಾನು ಸ್ತಂಭ ಯಾವುದೇ ವಿಧವಾದ ಅಹಂಕಾರದಿಂದಾಗಿ ಗರ್ವದಿಂದಾಗಿ ರಹಿತನಾಗಿದ್ದ. ನೋದ್ವಿಗ್ನ ಚಿತ್ತೋ, ಎಂದಿಗೂ ಭಾರಿ ವ್ಯಸನಸ್ಸು ಅವಸರ ಮಾಡೋದು, ಏನೋ ಸಡನ್ ಆಗಿ ಡಿಸೈಡ್ ಮಾಡಿಬಿಡೋದು, ಉದ್ವಿಗ್ನವಾದ ಚಿತ್ತ ಬುದ್ಧಿ ಇರಲಿಲ್ಲ. ನಿಸ್ಪೃಹ, ಅವರಿಗೆ ನಾವೇನಾದರೂ ಅವರಿಗೆ ಉಪಕಾರ ಮಾಡಿದ್ರೆ ನಾವು ಅಪೇಕ್ಷೆ ಪಡ್ತಾ ಇರ್ತೇವೆ, ನಮ್ಗೆ ಯಾವಾಗ ಇವರು ಪ್ರತ್ಯುಪಕಾರ ಮಾಡ್ತಾರೆ ಅಂತ ಅಪೇಕ್ಷೆ ಪಡ್ತಾವೆ. ಹಾಗೆ ಪ್ರಹ್ಲಾದರಾಜ ಏನಾದರೂ ಉಪಕಾರ ಮಾಡಿದ್ರೆ ನಿಸ್ಪೃಹವಾಗಿದ್ದ. ಆಯ್ತು, ನಾನು ಮಾಡಿದ್ದೇನು ಕರ್ತವ್ಯ. ಕ್ಷುತೇಶು ದ್ರಾಷ್ಟೇಶು ಗುಣೇಶು ಅಸ್ತೃಕೋ, ಈ ರೀತಿಯಾಗಿ ಯಸ್ಮಿನ್ ಮಹಾಗುಣಾರಾಧನ ಗುರಿಯಂತೆ ಕವಿರ್ಮೋಹೋ ತೇ ಅಧುನಾ ಅಭಿಧೀಯಂತೆ ಯಥಾ ಭಗವತೀಶ್ವರೇ. ಪರಮಾತ್ಮನಲ್ಲಿ ಹೇಗೆ ಗುಣಗಳನ್ನು ಎಣಿಸ್ಲಿಕ್ಕಾಗೋದಿಲ್ವೋ ಹಾಗೆ ಪ್ರಹ್ಲಾದರಾಜರಲ್ಲಿ ಎಣಿಸ್ಲಿಕ್ಕಾಗೋದಿಲ್ಲ ಅಂತ ಭಾಗವತ ಹೇಳ್ತಾ ಇದೆ. ಹಾಗಾದ್ರೆ ಪರಮಾತ್ಮನ ಗುಣಗಳನ್ನು ಎಣಿಸ್ಲಿಕ್ಕಾಗದೇ ಇರೋದು ಪ್ರಹ್ಲಾದರಾಜರಲ್ಲಿ ಇದೆಯಾ ಅನ್ಕೋಬೇಡ್ರಿ. ಹಾಗೆ ತಿಳಿದ್ರೆ ಅದು ಮಹಾದೋಷ. ಪರಮಾತ್ಮ ಅನಂತ ಗುಣ, ಆ ಅನಂತ ಗುಣ ಪರಿಪೂರ್ಣತ್ವ ಲಕ್ಷ್ಮೀದೇವಿಯಲ್ಲೇ ಇಲ್ಲ, ಇನ್ನು ಪ್ರಹ್ಲಾದರಾಜರಿರಬೇಕು. ಅದರಿಂದಾಗಿ ಆಚಾರ್ಯ ನಿರ್ಣಯವನ್ನು ಕೊಡ್ತಾರೆ, ಅನ್ಯೇಷಾಂ ಹರಿಸಾಮ್ಯಂತು ಕಿಂಚಿತ್ ಸಾಮ್ಯ ಉದೀರಿತಂ. ನಾವೇನು ಮಾಡ್ತೀವಿ, ಕೆಲವು ಸಲ ದೇವರಂತ ಮನುಷ್ಯ ಅಂತೀವಿ. ಇವನು ದೇವರಂತ ಮನುಷ್ಯ ಅಂದರೆ ದೇವರೇ ಅಂತ ಏನು? ಹಂಗಲ್ಲ. ದೇವರಂತ ಮನುಷ್ಯ ಅಂದರೆ ದೇವರಂತೆ ಕಿಂಚಿತ್ ಗುಣಗಳು ಉಳ್ಳವನು ಅನ್ನೋ ಅರ್ಥದಲ್ಲಿ ಪ್ರಹ್ಲಾದರಾಜರಿಗೆ ಹೇಳ್ತಾ ಇರೋದು ಇಟ್ಟಿರ್ತು. ಭಾಗವತದಲ್ಲಿ ಹೇಳದಂತೆ ಆ ವಾಕ್ಯವನ್ನು ಸುಮ್ಮನೆ ಹಂಗೆ ಅರ್ಥ ತಿಳಿದ್ಬಿಟ್ರೆ ದೇವರಲ್ಲಿರುವಂತ ಅನಂತ ಗುಣ ಪ್ರಹ್ಲಾದರಾಜರಲ್ಲಿದೆ ಅಂತ ಆಗ್ಬಿಡ್ತದೆ. ಹಂಗೆ ತಿಳ್ಕೊಬಾರ್ದು. ಅದು ತಿಳಿದ್ರೆ ಮಹಾ ಅಸದುಪಾಸನೆ. ಆದ್ರಿಂದ ಏನಂತ ತಿಳ್ಕೋಬೇಕು, ಕಿಂಚಿತ್ ಸಾಮ್ಯವನ್ನು ತಿಳ್ಕೋಬೇಕು. ಸಮ್ಯಕ್ ಸಾಮ್ಯಂತು ಮತ್ಸ್ಯಾದೇಹೇ, ಇದೇ ನಿಜವಾದ ಅರ್ಥ ಅನ್ನೋದನ್ನ ಮತ್ಸ್ಯಪುರಾಣ ಹೇಳ್ತಾ ಇದೆ ಅಂತ. ಇವನಲ್ಲಿರ್ತಕ್ಕಂಥ ಗುಣಗಳನ್ನು ನೋಡಿ ದೇವತೆಗಳು ಕೂಡ ಸಜ್ಜನರ ಲಕ್ಷಣಗಳನ್ನು ಹೇಳುವಾಗ ಪ್ರಹ್ಲಾದರಾಜರನ್ನು ಉದಾಹರಣೆ ಕೊಡ್ತಾ ಇದ್ರು. ನೋಡಿ, ಸಜ್ಜನರು ಅಂತ ಯಾರಾದರೂ ದೇವತೆಗಳ ಹತ್ರ ಕೇಳಿದ್ರೆ ಪ್ರಹ್ಲಾದರಾಜರನ್ನು ಉದಾಹರಣೆಯಾಗಿ ಕೊಡ್ತಾ ಇದ್ದಂತೆ. ಪ್ರತೀಮಾನಂ ಪ್ರಕುರ್ವೀತಂ ಕಿಮುತಾನ್ಯೇ ಭವಾದೃಶಃ. ಆದ್ರಿಂದಾಗಿ ದೇವತೆಗಳು ಇವನನ್ನ ಹೇಗೆ, ಇವನಿಗೆ ಹಾಗಾದ್ರೆ ಏನು ವೈಶಿಷ್ಟ್ಯ ಇವನಲ್ಲಿ ಇತ್ತಿತ್ತು ಅಂತಂದ್ರೆ, ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀರತಿ, ಅವನು ನೈಸರ್ಗಿಕವಾದ ಭಕ್ತಿ ಪರಮಾತ್ಮನಲ್ಲಿ, ಆರ್ಟಿಫಿಷಿಯಲ್ ಅಲ್ಲ ಅಥವಾ ಯಾರ್ದೋ ಉಪದೇಶದಿಂದ ಬಂದಿದ್ದಲ್ಲ, ನೈಸರ್ಗಿಕವಾದ ಸ್ವಾಭಾವಿಕವಾದ ಭಕ್ತಿ. ಯಾವ ವ್ಯಕ್ತಿಯಲ್ಲಿ ಸ್ವಾಭಾವಿಕ, ಈಗ ನಾವು ಸ್ವಾಮಿಗಳನ್ನು ನೋಡ್ತೇವಲ್ಲ, ಅವ್ರಿಗೆ ಈಗ ಹೇಳಿದ ಎಲ್ಲ ಗುಣಗಳಲ್ಲೂ ಅವರಲ್ಲಿದೆ ಅನ್ಬೋದು. ನೈಸರ್ಗಿಕವಾದ ಭಕ್ತಿ, ನೈಸರ್ಗಿಕವಾದ ಭಕ್ತಿ. ಯಾರೋ ಆಡಂಬರಕ್ಕೋಸ್ಕರ ಜಪಮಣಿ ಇಟ್ಕೊಂಡ್ರು, ಜಪ ಮಾಡಿದ್ರು, ಇನ್ನೊಬ್ರನ್ನ ನೋಡ್ಲಿಕ್ಕೋಸ್ಕರ ಅವರು ಪ್ರವಚನ ಮಾಡಿದ್ರು, ಇನ್ನೊಬ್ರನ್ನ ಸರಿ ಮಾಡಬೇಕೋಸ್ಕರ ಉಪದೇಶ ಕೊಟ್ಟರು, ತಾವೇನು ಬೇಕಾದ್ರೂ ಮಾಡೋ ಹಂಗಲ್ಲ. ನೈಸರ್ಗಿಕವಾದ ಅನನ್ಯವಾದ ಭಕ್ತಿ ಯಾರಲ್ಲಿದೆಯೋ ಆ ವ್ಯಕ್ತಿಯಲ್ಲಿ ಇಂಥ ಗುಣಗಳು ಇರ್ತವೆ. ಈ ಗುಣಗಳು ಬರ್ಲಿಕ್ಕೆ ಕಾರಣ, ಇಷ್ಟೆಲ್ಲ ಗುಣಗಳು ಯಾವಾಗ ಬರ್ತದೆ ಅಂತಂದ್ರೆ ಸ್ವಾಭಾವಿಕವಾದ ಭಕ್ತಿ ಇದ್ದಲ್ಲಿ ಮಾತ್ರ ಈ ಎಲ್ಲ ಗುಣಗಳು ತಾನು ಆಶ್ರಯವನ್ನು ಪಡಿತದೆ. ಸುಮ್ಮನೆ ಡಂಬಾಚಾರಕ್ಕೆ 4 ಜನ ನೋಡ್ಲಿಕ್ಕೋಸ್ಕರ ನಾವು ಟರಾಪುರ ಹಾರಾಡ್ಕೊಂಡು ಏನೋ ಕಣ್ಣಿಗೆ ಕಂಡಂಗೆ ಭಕ್ತಿ ಮಾಡಿ ಭಾರಿ ಇದು ಮಾಡಿದ್ವಿ ಅಂದ್ರೆ ಈ ಗುಣಗಳೆಲ್ಲ ನಮ್ಮ ಜೊತೆ ಇರೋದಿಲ್ಲ. ಸುಮ್ಮನೆ ಅವರು ನೋಡಿ ಆಶ್ಚರ್ಯ ಪಡ್ತಾರೆ, ಒಂದು ದಕ್ಷಿಣೆ ಕೊಡ್ತಾರೆ, ನಮಸ್ಕಾರ ಮಾಡ್ತಾರೆ, ಆಮೇಲೆ ಅವರೇ ನಾವೇ ಯು ಎಂ ವಯಂ ಅಂತ ಆಗ್ಬಿಡ್ತೇವೆ ಅಷ್ಟೇ. ಆದರೆ ಯಾಕೆ ನಾವು ಸ್ವಾಮಿಗಳ ಹತ್ರ ಹೋಗ್ತೇವೆ, ಯಾಕೆ ಜನ ಎಲ್ಲ ಇಷ್ಟು ಮುಗಿ ಬೀಳ್ತಾರೆ ಅಂತಂದ್ರೆ ಅವರಲ್ಲಿ ನೈಸರ್ಗಿಕವಾದ ಭಕ್ತಿ ಇದೆ. ಯಾವ ವ್ಯಕ್ತಿಯಲ್ಲಿ ಸ್ವಾಭಾವಿಕವಾದ ಭಕ್ತಿ ಇರ್ತದೆ ಅವನಲ್ಲಿ ಮಾತ್ರ ಇಷ್ಟೆಲ್ಲ ಗುಣಗಳು ಆಶ್ರಯ ಪಡೆಯಲಿಕ್ಕೆ ಸಾಧ್ಯ. ಅದಿಲ್ಲದೆ ಇದ್ರೆ ಇಷ್ಟೆಲ್ಲ ಗುಣ ಆಶ್ರಯ ಪಡೆಯೋದೇ ಇಲ್ಲ. ಅದರಿಂದಾಗಿ ಈ ರೀತಿಯಾಗಿ ಪ್ರಹ್ಲಾದರಾಜನಲ್ಲಿ ಹೇಗಿದ್ರು ಇವರು, ಇಂಥ ನೈಸರ್ಗಿಕವಾದ ಭಕ್ತಿ ಏನ್ ಮಾಡ್ತಾ ಇದ್ರು, ಕೃಷ್ಣ ನ್ಯಸ್ತನ್ ಕ್ರೀಡನಕೋ ಬಾಲೋ ಜಡವತ್ ತನ್ಮನ ಸದಾ. ಸಣ್ಣ ಬಾಲಕ ಆದ್ರೆ ಆಟ ಆಡಕ್ಕೆ ಹೋಗ್ತಾ ಇರ್ಲಿಲ್ಲಂತೆ. ಸಣ್ಣ ಬಾಲಕ ಆಟ ಆಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ಕೃಷ್ಣ ಗ್ರಹ ಗೃಹೀತಾತ್ಮ, ಕೃಷ್ಣನೆಂಬತಕ್ಕಂಥ ಗ್ರಹ ಅಂತಂದ್ರೆ ನಾವೆಲ್ಲ ದೆವ್ವ ಹಿಡಿದು ಅಂತೀವಲ್ಲ, ಆ ರೀತಿ ಕೃಷ್ಣನೆಂಬತಕ್ಕಂಥ ಗ್ರಹ ಅವರಲ್ಲಿ ಇಟ್ಕೊಂಡ್ಬಿಟ್ಟಿತ್ತಂತೆ ಪ್ರಹ್ಲಾದರಾಜರಲ್ಲಿ. ಕೃಷ್ಣ ಗ್ರಹ ಗೃಹೀತಾತ್ಮ,
ನವೇದ ಜಗದೀದೃಶಂ, ಪರಮಾತ್ಮನನ್ನು ಬಿಟ್ಟು ಜಗತ್ತೇ ಅವರಿಗೆ ಇರಲಿಲ್ಲಂತೆ. ಆಸೀನ ಪರ್ಯಟನ್ ಅಷ್ಟನ್ ಶಯಾನ ಪ್ರಪಿಮಾನ್ ಭುವನ್ ನಾನು ಸಂದತ್ತೇತಾನೇ ಗೋವಿಂದ ಪರಿರಕ್ಷಿತ. ಊಟ ಆಸೀನ ಕೂತಾಗ, ಮಲಗುವಾಗ, ಓಡಾಡುವಾಗ, ಮತ್ತೆ ಆಕಳಿಸುವಾಗ ಎಲ್ಲ ಸಂದರ್ಭಗಳಲ್ಲೂ ಅವರು ದೇವರನ್ನು ರಕ್ಷಣೆ ಮಾಡ್ತಾರೆ, ದೇವರನ್ನು ರಕ್ಷಣೆ ಮಾಡ್ತಾನೆ ಅಂತ ಓಡಾಡುವಾಗ ಇತ್ಯಾದಿಗಳನ್ನು ಮಾಡುವ ಪ್ರಭಿವಾನ್ ಬ್ರುವನ್ ನಾನು ಸಂದದ್ದ ಏತಾನೆ ಗೋವಿಂದ ಪರಮಾತ್ಮನ ಧ್ಯಾನ ಬಿಟ್ಟು ಇನ್ನೇನೋ ಊಟ ಕೂತಿದ್ರೆ ಹಿಂಗೆ ತುತ್ತಿಟ್ಕೊಳ್ಳೋದು, ದೇವರನ್ನು ಧ್ಯಾನ ಮಾಡ್ತಾ ಕೂತು ತುತ್ತೊಳಗೆ ಹೋಗ್ತಾ ಇರಲಿಲ್ಲ. ಇದು ಭಾಗವತ ಹೇಳ್ತಾ ಇತ್ತು. ಕ್ವಚಿತ್ ದುರ್ದಂತಿ ಗೋವಿಂದಂ ಚಿಂತಾ ಚಂಚಲ ಚೇತನ. ಕೆಲವು ಸಲ ಜೋರಾಗಿ ಅಳೋರಂತೆ, ದೇವರನ್ನು ಸ್ಮರಣೆ ಮಾಡಿಕೊಂಡು ಅವನ ಅನುಗ್ರಹ, ಅವನ ವಿಶೇಷವಾಗಿರ್ತಕ್ಕಂಥ ಅನುಸಂಧಾನಗಳನ್ನು ಮಾಡ್ತಾ 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 ಯಾವ ವ್ಯಕ್ತಿ ಮೈ ಹೊರತು ಬಿಡ್ತಾನೆ ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡಿಬಿಡ್ತಾ ಇದ್ರಂತೆ ಪ್ರಹ್ಲಾದರಾಜರು. ಕೃಷ್ಣ ಗೋವಿಂದ ಅಂತ ಜೋರಾಗಿ ಕಿರ್ಚವ್ರಂತೆ. ಕ್ವಚಿತ್ ಹಸತಿ, ಕೃಷ್ಣನ ಲೀಲೆಗಳನ್ನು ಕಣ್ತುಂಬ. ಈ ಧ್ಯಾನದಲ್ಲಿ ವಿಷ್ಣುತೀರ್ಥರು, ಮಾದ್ನೂರು ವಿಷ್ಣುತೀರ್ಥರು ಒಂದು ಸಲ ಮನೆಯಲ್ಲಿ ಭಾಗವತ, ಸದಾಕಾಲ ಭಾಗವತ ಅವ್ರಿಗೆ ಯಾವಾಗಲೂ ಅವ್ರಿಗೊಂದು ಜೀವನದ ಒಂದು ಅಂಗ, ಅದು ನಿತ್ಯ ಭಾಗವತ ಓದಬೇಕು, ಅದನ್ನು ಪಾರಾಯಣ ಮಾಡ್ತಾ ಇರಬೇಕು. ಒಂದು ಸಲ ಮನೆಯೊಳಗೆ ಅವರು ಆ ಭಾಗವತ ಓದುವಾಗ ಮನೆ ರೂಮ್ ಬಾಗ್ಲಾಕೊಂಡ್ಬಿಡೋರಂತೆ. ಹಳೆ ಕಾಲದ ಬಾಗ್ಲು ಹಿಂಗೆ ಎರಡು ಕಡೆ ಸೇರಿ ಮೇಲೆ ಹಿಂಗೆ ಚಿಲ್ಕ ಪಾಟ್ಲಾಕ್ ಅಂತಾರೆ, ಅದ್ರ ಮೇಲ್ಗಡೆ ಸಿಕ್ಸೋರಂತೆ. ಆ ಪಾಟ್ಲಾಕಲ್ಲ, ಬೇರೆ ಏನಂತಾರೆ ಚಿಲಕದ್ದು, ಅದನ್ನ ಹಾಕಿ ಅದು ಹಿಂಗೆ ಒಂದು ಸ್ವಲ್ಪ ತೆಗೆದ್ರೆ ಕಿಂಡಿ ಕಾಣಿಸ್ತಾ ಇತ್ತು. ಹಾಕಿ ಒಳಗೆ ಭಾಗವತ ಓದ್ತಾ ಕೂತಿದ್ರಂತೆ. ಓದ್ತಾ ಕೂತ್ರೆ ಕೆಲವ್ರಿಗೆ ಎಷ್ಟೊತ್ತಾದ್ರೂ ಇವರು ಅಲ್ಲಿಂದ ಬರೋದೇ ಇಲ್ಲಲ್ಲ, ಏನು ಮಾಡ್ತಾರೆ ಅಂತೇಳಿ ಆ ಕಿಂಡಿಯಿಂದ ನೋಡಿದ್ರಂತೆ. ಕಿಂಡಿಯಿಂದ ನೋಡಿದ್ರೆ ಆ ಭಾಗವತ ಪುಸ್ತಕವನ್ನು ತಲೆ ಮೇಲೆ ಹಿಡ್ಕೊಂಡು ಕುಣಿತಾ ಇದ್ರಂತೆ, ಜೋರಾಗಿ ಕಿರುಚುತ್ತಾ ಕುಣಿತಾ ಇದ್ರಂತೆ. ಯಾವ ವ್ಯಕ್ತಿ ಈ ಪರಮಾತ್ಮನ ಧ್ಯಾನದಲ್ಲಿ ಮಗ್ನನಾಗ್ತಾನೆ, ಯಾರು ಪರಮಾತ್ಮನಿಗೆ ಅತ್ಯಂತ ಹತ್ತಿರನಾಗ್ತಾ ಹೋಗ್ತಾನೆ, ಅವನಿಗೆ ಜಗತ್ತಿನ ಯಾವ ವ್ಯವಹಾರಗಳ ಪರಿಯ ಇರೋದಿಲ್ಲ. ಹಾಗೆ ವಿಷ್ಣು ತೀರ್ಥರು ಅದನ್ನು ತಲೆಯ ಮೇಲೆ ಹಿಡ್ಕೊಂಡು ಕುಣಿತಾ ಇದ್ರಂತೆ. ಯಾರೋ ಏನೋ ಹುಚ್ಚಿಡಿದಿದೆ ಅನ್ಬೇಕು, ಹುಚ್ಚು ಹಿಡೀತು, ಏನಿಗೆ ಹುಚ್ಚು ಹಿಡಿಯಿತು, ಅಚ್ಯುತನ ನಾಮದ ಹುಚ್ಚು ಹಿಡಿಯಿತು ಅಂತ ಆ ರೀತಿ ಇದ್ರು ಪ್ರಹ್ಲಾದರಾಜರು. ಕ್ವಚಿತ್ ದಶಂತಿ ತಚ್ಚಿಂದ ಲಾಗ ಉದ್ಗಯತೆ ಕ್ವಚಿತ್. ಎಷ್ಟೋ ಸಲ ತಾವೇ ನಗೋರಂತೆ, ತಾವೇ ಅಳೋರಂತೆ, ಏನಾಗಿದೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಯಾವ ಗ್ರಹ ಇಟ್ಕೊಂಡಿದೆ, ಯಾವ ಗ್ರಹ ಇಟ್ಕೊಂಡಿತ್ತು ಅವನಿಗೆ? ಕೃಷ್ಣ ಗ್ರಹ ಗ್ರಹೀತಾತ್ಮ, ಕೃಷ್ಣನೆಂಬತಕ್ಕಂಥ ಗ್ರಹ ಇಟ್ಕೊಂಡಿತ್ತು, ಆದ್ರಿಂದ ಹಿಂಗೆಲ್ಲ ಮಾಡ್ತಾ ಇದ್ರು. ಎಷ್ಟೋ ಸಲ ನದಂತಿ ಕ್ವಚಿತ್ ಉತ್ಕಂಠೋ ವಿಲಜ್ಜೋ ನುಚ್ಯತೆ ಕ್ವಚಿತ್, ಲಜ್ಜೆ ಬಿಟ್ಟು ಕುಣಿತಾ ಇದ್ರಂತೆ. ಅದು ನಿಜವಾದ ಧ್ಯಾನದ ಅವಸ್ಥೆಗಳು. ಕೊನೆಗ ಅವರು ಆ ದೇವರನ್ನ ಪರಿಯಲ್ಲಿ ಸ್ಮರಣೆ ಮಾಡ್ತಾ 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 ಲಜ್ಜೆ ಬಿಟ್ಟು ಕುಣಿರೆಂಬೋ ಕಾಗದ ಬಂದಿದೆ ಅಂತಲ್ಲ, ಹಾಗೆ ಲಜ್ಜೆ ಬಿಟ್ಟು ಕುಣಿತಾ ಇದ್ರಂತೆ. ದೇವರ ವಿಚಾರಗಳನ್ನ ಮಾಡ್ತಾ, ಅವನ ಭಂಗಿಗಳನ್ನ ವಿಚಾರ ಮಾಡ್ತಾ, ದೇವರು ಈ ಭಂಗಿನಲ್ಲಿರ್ಬೋದು, ಆ ಭಂಗಿನಲ್ಲಿ ನಿಂತಿದೆ, ಕೃಷ್ಣನಾಗಿದ್ದಾಗ ಹಿಂಗ್ ನಿಂತ ಹಂಗ್ ನಿಂತ ಅಂತ ಹೇಳ ನಿಂತು 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 ನದಂತೆ ಕ್ವಚಿತ್ ಉತ್ಕಂಠ ಕ್ವಚಿತ್ ತದ್ಭಾವನಾಯುತಸ್ತಂ ತನ್ಮಯ ಅನುಚಕಾರಚ. ದೇವರ ಲೀಲೆಗಳನ್ನು ಅನುಕರಣೆ ಮಾಡ್ತಾ ಇದ್ದಂತೆ. ದೇವರ ಲೀಲೆಗಳನ್ನ ಬಾಣ ಬಿಟ್ಟಂಗೆ, ಯಾರನ್ನೋ ಸಂಹಾರ ಮಾಡದಂಗೆ, ನಾಟಕ ಆಡದಂಗೆ, ನಾಟಕದ ರಂಗಮಂಚದ ಮೇಲೆ ಆಡ್ತಲ್ಲ ಆ ಥರ ಲೀಲೆಗಳನ್ನು ಅನುಕರಣೆ ಮಾಡ್ತಾ ಇದ್ರಂತೆ. ಅದು ಮಕ್ಕಳಲ್ಲಿ ಬರಬೇಕು. ಮಕ್ಕಳಲ್ಲಿ ಏನಾಗ್ತದೆ ಅಂತಂದರೆ, ಅಪ್ಪ ಮೊಬೈಲ್ ಹಿಡ್ಕೊಂಡು ಯಾವಾಗಲೂ ಲ್ಯಾಪ್ಟಾಪ್ ನೋಡ್ತಾ ಇದ್ದ ಅಂತಂದರೆ ಮಕ್ಕಳು ಅದನ್ನೇ ಅನುಕರಣೆ ಮಾಡ್ತಾ ಇರ್ತಾರೆ. ಅಪ್ಪ ಪೂಜೆ ಮಾಡ್ತಾ ಇದ್ದದ್ದನ್ನೇ ನೋಡ್ತಾ ಇದ್ದ ಅಂತಂದರೆ ಮಕ್ಕಳು ಅದನ್ನೇ ಅನುಕರಣೆ ಮಾಡ್ತಾರೆ. ಆದ್ರಿಂದ ಕ್ವಚಿತ್ ತದ್ಭಾವನನ್ಯು ಅನುಚಕಾರ, ಅದನ್ನ ಏನು ಅನುಸರಿಸಿರ್ತಾರೋ ಅದನ್ನು ಅನುಸರಿಸ್ತಾ ಹೋಗ್ತಾರೆ. ಅದರಿಂದಾಗಿ ಆ ಅನುಕರಣೆಯನ್ನ ಮಾಡ್ತಾ ಹೋಗ್ತಾ ಇದ್ದಂತೆ. ದೇವರ ಪೂಜೆ ಮಾಡೋದು, ಮತ್ತೊಂದು ಮಾಡೋದು, ದೇವರ ವೈಭವದ ಪೂಜೆಗಳನ್ನ, ಅದು ಈ ನೈಸರ್ಗಿಕವಾಗಿ ಯಾರಲ್ಲಿ ಇವೆಲ್ಲ ಇರ್ತದೋ ಅದು ಹುಟ್ಟಿನಿಂದಲೇ ಆರಂಭ ಮಾಡಿಕೊಂಡು ಬರ್ತಾ ಹೋಗ್ತದೆ. ಕೆಲವು ಸಲ ದೇವರ ಗಾನಗಳನ್ನ ಮಾಡ್ತಾ ಕ್ವಚಿತ್ ಉತ್ಪಲ್ಲ ತೂಷ್ಟಿಂ ಅಶೇಷ ಸ್ಪರ್ಶ. ಕೆಲವು ಸಲ ಪಕ್ಕದಲ್ಲಿ ದೊಡ್ಡ ಸಿಂಹ ಹೋದ್ರೂ ಗೊತ್ತಾಗ್ತಾ ಇರಲಿಲ್ಲ. ಹಾವು ಬಂತು, ಚೇಳು ಬಂತು, ಮತ್ತೊಂದು ಬಂತು, ಏನು ಸ್ಪರ್ಶದ ಜ್ಞಾನವೇ ಇರ್ತಾ ಇರಲಿಲ್ಲ ಅವರಿಗೆ. ಅಷ್ಟು ಮೈ ಮರ್ತಾ ಇದ್ರು.
ಅಷ್ಟು ಮೈಮರೆತು ದೇವರಲ್ಲಿ ಭಗವಂತನಲ್ಲಿ ತಲ್ಲೀನನಾಗಿ ದೇವರನ್ನು ಸ್ಮರಣೆ ಮಾಡ್ತಾ 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 ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಭಾಗವತ ಹೇಳುತ್ತದೆ, ನಿಜವಾದ ಭಕ್ತಿಯ ಲಕ್ಷಣದಲ್ಲಿ ಕಣ್ಣಿನಲ್ಲಿ ನೀರು ಬರುವುದು ಒಂದು. ಕಣ್ಣಿನಲ್ಲಿ ನೀರು ಬರೋದು ಅಂದರೆ ದುಃಖದಿಂದ ಬರೋದಲ್ಲ. ತದಶ್ಮಸಾರಂ ಹೃದಯಂ ಬತೇದಂ ಯದ್ಗೃಹ್ಯಮಾಣೈ ಹರಿನಾಮಧೇಯೈ ನ ವಿಕ್ರಯೇತಾದ ಮುಖೇ ವಿಕಾಸೋ ನೇತ್ರೇ ಜಲಂ ಗಾತ್ರ ರುಹೇಶು ಹರ್ಷ. ಭಾಗವತ ಮೊದಲನೇ ಸ್ಕಂದದಲ್ಲಿ ಹೇಳುತ್ತದೆ, ಭಗವಂತನ ಗುಣಗಾನದ ಕಥೆಗಳನ್ನು ಕೇಳ್ತಾ 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 ಅವನ ಕಣ್ಣಿನಲ್ಲಿ ನೀರು ಬರಬೇಕಂತೆ. ಇಲ್ಲ ಅಂದ್ರೆ ಕಲ್ಲು ಹೃದಯ ಅಂತಂತಾರಂತದನ್ನ, ಕಲ್ಲು ಹೃದಯ ಅಂತ ಹೇಳುತ್ತದೆ. ಆ ಅಷ್ಟು ತಲ್ಲೀನತೆ ಬಂದು 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 ಆಕ್ಲಸ್ ಕಣ್ಣಲ್ಲಿ ನೀರು ಬರೋದಲ್ಲ. ಕೆಲವು ಸಲ ಪುರಾಣ ಕೇಳಿ ಆಕ್ಲಸ್ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಅದು ನಾವು ಹಾಡುಗೀಡು ಬೇರೆ ಹೇಳಲ್ಲ, ಮತ್ತೆ ಜಾಸ್ತಿ ಬರ್ತದೆ. ಅದರಿಂದಾಗಿ ಕಣ್ಣಲ್ಲಿ ನೀರು ಬಂದ್ಬೇಕಂತೆ. ಇಲ್ಲ ಅಂದ್ರೆ ಅದು ಕಲ್ಲು ಹೃದಯ ಅಂತ ಹೇಳ್ತಾರಂತೆ. ಅದರಿಂದಾಗಿ ಅಂತ ಭಕ್ತರ ನಿಜವಾದ ಭಾಗವತದ ತಲ್ಲೀನತೆ ಅಂದರೆ ಹಿಂಗಿರ್ತದೆ ಅಂತ ಹೇಳ್ತಾ ಇದ್ದೀರಿ. ತಸ್ಮಿನ್ ಮಹಾಭಾಗವತೆ ಮಹಾಭಾಗಿ ಮಹಾತ್ಮನೇ ಹಿರಣ್ಯಕಶಿಪು ರಾಜನ್ ಅಕರೋತ್ ಮಾಡ್ತೀವಿ. ಇಂಥ ಅದ್ಭುತನಾಗಿರ್ತಕ್ಕಂಥ ಪ್ರಹ್ಲಾದರಾಜರಲ್ಲಿ ಹಿರಣ್ಯಕಶಿಪು ತಾನು ವೈರವನ್ನ ಮಾಡಿದ ಅಂದರೆ ಮಹಾ ಆಶ್ಚರ್ಯ ಅಂತ ಹೇಳ್ತಾರೆ. ಮಹಾ ಆಶ್ಚರ್ಯ, ಬಹಳ ಆಶ್ಚರ್ಯ ಇದು. ಯಾವ ಏನೋ ಶತ್ರುಗಳ ಮೇಲೆ ವೈರ ಮಾಡಿ ಅವನನ್ನು ಕೊಲ್ಲಬೇಕು ಅಂದರೆ, ಹೌದಪ್ಪ ಇವನು ನನ್ನ ರಾಜ್ಯ ಆಕ್ರಮಣ ಮಾಡಿದ್ದಾನೆ, ಮತ್ತೊಂದು ಮಾಡಿದ್ದಾರೆ ಅಂತೇಳಿ ಅವನ ಮೇಲೆ ಅವನನ್ನು ಕೊಲ್ಲಿಕ್ಕೋಸ್ಕರ ಪ್ರಯತ್ನ ಮಾಡಿದ್ ಕಂಡಿದೆ. ಇಂಥ ಭಾಗವತೋತ್ತಮನಾಗಿರ್ತಕ್ಕಂಥ ಪುತ್ರಾನ್ ವಿಪ್ರತಿಕೂಲಾಂಚ ಪಿತರ ಪುತ್ರವತ್ಸಲ, ಅವನಿಗೆ ಅನುಕೂಲ ಆಗಿಲ್ಲ ಅಂತೇಳಿ ಏನೋ ತನ್ನ ಮಗ ತನ್ನ ಮಾತು ಕೇಳಲಿಲ್ಲ ಅಂದ್ರೆ ಬೈತಾರೆ ಅನ್ನೋದು ಕಂಡಿದ್ದೀನಿ. ಬೈತಾರೆ, ಹೊಡಿತಾರೆ, ಮತ್ತೊಂದು ಕಂಡಿದ್ದೀನಿ. ಆದ್ರೆ ನೈವ ಅಘಂ ಅಪರೇಯತ ಈ ರೀತಿ ಶತ್ರುಗಳಂತೆ ಕೊಲ್ಲಿಕ್ಕೆ ಪ್ರಯತ್ನ ಮಾಡೋದಲ್ಲ, ಇದೆಂತ ವೈಚಿತ್ರ್ಯ ಅಂತ ಯುಧಿಷ್ಠಿರ ಕೇಳ್ತಾ ಇದ್ದಾನೆ ನಾರದರನ್ನ. ಮಕ್ಕಳು ತಪ್ಪು ಮಾಡಿದಾಗ ಅವನಿಗೆ ಇದು ಮಾಡಲಿಲ್ಲ, ಏನೋ ಹಠ ಮಾಡ್ದ, ಅವತ್ತು ಸಂಧ್ಯಾನ ಮಾಡಲಿಲ್ಲ ಅಂದ್ರೆ ಬೈಯೋದೇ ಇಲ್ಲ, ಇವತ್ತು ಸಂತೋಷ ಅಂತಾರೆ, ಪರವಾಗಿಲ್ಲ ನಾಳೆ ಮಾಡು ಅಂತಾರೆ. ದೇವರು ಧ್ಯಾನ ಮಾಡಲಿಲ್ಲ, ಸ್ತೋತ್ರ ಹೇಳಲಿಲ್ಲ ಅಂದ್ರೆ ಪರವಾಗಿಲ್ಲ, ಏನ್ ಬಿಡೋ ಅದೇನು ಪ್ರಯೋಜನ ಇಲ್ಲ ಅಂತಾರೆ. ಇನ್ನೇನಾದ್ರೆ ಬೈತಾರೆ ಅದನ್ನೇ. ಹಾಗಲ್ಲ, ಎಲ್ಲ ಕೆಲಸಗಳಿಗೂ ದೇವರ ಕೆಲಸ ಇದು, ಓದೋದಿಲ್ಲ, ಯಾವುದಕ್ಕಾದ್ರೂ ಏನ್ ಮಾಡ್ತಾರೆ, ತನ್ನ ಮಾತನ್ನು ಕೇಳಲಿಲ್ಲ ಅಂದ್ರೆ ಒಂದು ಬೈತಾರೆ, ಮತ್ತೊಂದು ಹೊಡಿತಾರೆ, ಮತ್ತೊಂದು ಮಾಡ್ತಾರೆ. ಯಾಕೆ? ಅದು ಪುತ್ರ ವಾತ್ಸಲ್ಯದಿಂದಲೇ ಮಾಡೋದು, ಅವನು ಸರಿ ದಾರಿಗೆ ಬರಲಿ ಅಂತ ತಂದೆ ಮಾಡೋದು ಕಂಡಿದೆ. ಆದ್ರೆ ಅವನನ್ನು ಕೊಲ್ಲಿಕ್ಕೆ ಹೊರಟಿದ್ದಾನಲ್ಲ ಶತ್ರುಗಳಂತೆ, ಇದೇನು ವೈಚಿತ್ರ್ಯ, ಇದು ಎಲ್ಲಿಯೂ ಕೇಳಿಲ್ಲ ನಾವು. ಹೀಗೆ ಹೆತ್ತ ಮಕ್ಕಳನ್ನೇ ಕೊಲ್ಲೋದಕ್ಕೆ ತಂದೆ ಪ್ರಯತ್ನ ಮಾಡ್ತಾನೆ ಅಂದ್ರೆ ಭಾರಿ ಆಶ್ಚರ್ಯ. ಅದಕ್ಕೆ ದೃಷ್ಟಾಂತ ಇದೆ. ಅದಕ್ಕೆ ಹೇಳ್ತಾರೆ ಯುಧಿಷ್ಠಿರ ಮುಂದಿದೆ ಅದು. ಆಜಿಗರ್ತ ಅಂತ ಒಬ್ಬ ಋಷಿ ತನ್ನ ಮಗ ಶುನಶೇಪನನ್ನ ಮಾರಿಬಿಡ್ತಾನೆ ಹರಿಶ್ಚಂದ್ರನ್ಗೆ. ಅದು ನೀವು ಷಷ್ಠಸ್ಕಂದದಲ್ಲಿ ಅಲ್ಲ ನವಮಸ್ಕಂದದಲ್ಲಿ ಕೇಳ್ತೀರಾ. ನವಮಸ್ಕಂದದಲ್ಲಿ ಆ ಕಥೆಯನ್ನು ಕೇಳ್ತೀರಾ. ಎಲ್ಲ ರಾಜರ ಕಥೆಯನ್ನು ಕೇಳಬೇಕಾದ್ರೆ ಹರಿಶ್ಚಂದ್ರ ತಾನು ಹುಟ್ಟಿದಾಗ ತನಗೆ ಮಗ ಹುಟ್ಟಿದ್ರೆ ಅದನ್ನ ದೇವತೆಗಳಿಗೆ ಬಲಿ ಕೊಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದ. ಅವನು ಕೊಡದಲೆ ಹಂಗೆ ಮುಂದೆ ಹೋಗಿತ್ತು. ಕೊನೆಯಲ್ಲಿ ಏನ್ ಮಾಡಬೇಕು ಅಂದಾಗ ಶುನಶೇಪ ಅಂತಕ್ಕಂಥ ಹುಡುಗನನ್ನ ಅಜಿಗರ್ತ ಋಷಿಯಿಂದಾಗಿ ಅವನನ್ನ ದುಡ್ಡು ಕೊಟ್ಟು ಕೊಂಡುಕೊಂಡು ಅವನನ್ನ ಬಲಿಯಾಗಿ ಕೊಟ್ಟ ಅನ್ನೋದು ಕಥೆಯೆಲ್ಲ ಮುಂದೆ ಕೇಳ್ತೀರ. ಹಾಗೆ ಪಿತೃಪುತ್ರಾಯ ದ್ವೇಷೋ ಮರಣಾಯ ಪ್ರೋಜಿತ, ತಂದೆಯ ದ್ವೇಷ ಮಗನ ಮರಣದವರೆಗೆ ಇದೆ ಅಂದ್ರೆ ಇದು ಭಾರಿ ಆಶ್ಚರ್ಯ, ಇದೇನು ವೈಶಿಷ್ಟ್ಯ ಎಂಬುದಾಗಿ ಕುತೂಹಲದಿಂದ ಯುಧಿಷ್ಠಿರ ಪ್ರಶ್ನೆ ಮಾಡಿದ್ದಾನೆ. ಪ್ರಶ್ನೆ ಮಾಡಿದಾಗ ನಾರದ ಹೇಳ್ತಾ ಇದ್ದಾನೆ, ನೋಡಪ್ಪ, ಈ ಪೌರೋಹಿತ್ಯಾಯ ಭಗವಾನ್ ಮೃತ ಕಾವ್ಯ ಕೆಲವು ಸರಿ ಅವನು ಹೀಗೆ ಪ್ರಹ್ಲಾದ ಬೆಳೆದ ಮೇಲೆ ಅವನನ್ನು ಸ್ಕೂಲ್ಗೆ ಹಾಕ್ಬೇಕಲ್ಲ, ಪ್ಲೇ ಗ್ರೌಂಡಿಗೆ ಹಾಕ್ಬೇಕಲ್ವೇನಾ? ಹೌದಲ್ವಾ? ಪ್ಲೇ ಗ್ರೌಂಡಿಗೆ ಹಾಕ್ಬೇಕಲ್ಲ, ಎಲ್ಲ ಪ್ಲೇ ಗ್ರೌಂಡಿಗೆ ಹಾಕೋಣ ಅಂತೇಳಿ ಅವನನ್ನ ಏನ್ ಮಾಡಿದ, ಪ್ರಹ್ಲಾದನನ್ನ ಷಂಡಾಮರ್ಕರು ಅಂತ ಗುರುಗಳು ಅವ್ರ ಹತ್ರ ಇವರನ್ನ ಬಿಟ್ಟ. ಏನ್ ಪಾಠ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವರು ಅಂತಂದ್ರೆ ದಂಡ ನೀತಿಗಳು,
ಅಥವಾ ಇನ್ನೇನೋ ರಾಜರಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಂಡ ನೀತಿಗಳು, ಕರ ವಸೂಲಿಯನ್ನು ಮಾಡ್ತಕ್ಕಂಥ ಏನೋ ಎಕನಾಮಿಕ್ಸ್, ಈ ಥರದ ಆ ಪಾಠಗಳನ್ನೆಲ್ಲ ಶುರು ಮಾಡಿದ್ರು. ಪ್ರಾರಂಭಿಕವಾಗಿ ಏನೇನೆಲ್ಲ ಅಲ್ಪ ಪಾಠಗಳನ್ನು ಶುರು ಮಾಡಬೇಕು ಅದನ್ನೇನೋ ಪಾಠ ಮಾಡ್ತಾ ಇದ್ರು, ಅವನಿಗೆ ರುಚಿ ಹತ್ತಲಿಲ್ಲ. ಯತ್ ತತ್ರ ಗುರುಣ ಪ್ರೋಕ್ತಂ ಶುಶ್ರುವೇನ ಪಪಾಠ ನ ಸಾಧು ಮನಸಾ ಮೇನೆ ಸ್ವರೂಪ ಸದ್ಗ್ರಹಾಶ್ರಯಂ. ಇದು ಉಲ್ಟಾ. ಇವಾಗ ಮಕ್ಕಳನ್ನ ಮಂತ್ರ ಸ್ತೋತ್ರ ಅಂತ ಕಳಿಸ್ರಿ ಅಂದರೆ ಅವು ಮುಖ ಹಿಂಗೆ ಮಾಡ್ತವೆ, ಆಚೆ ಬಂದ್ಬಿಡ್ತವೆ. ಅದೇ ಯಾವುದೋ ಸ್ವಿಮ್ಮಿಂಗೋ ಕ್ರಿಕೆಟೋ ಮತ್ತೊಂದು ಅಂದರೆ ಭಾರೀ ಉತ್ಸಾಹದಿಂದ ಹೋಗ್ತಾರೆ. ಮಂತ್ರಕ್ಕೆ ಬರ್ರಿ ಸ್ತೋತ್ರಕ್ಕೆ ಬರ್ರಿ ಅಂತಂದರೆ ಆ ತಂದೆ ತಾಯಿಗಳೇ ಮೊದಲು ತಡೆ ಹಿಡಿತಾರೆ, ಎರಡನೇದು ಆ ಹುಡುಗನೇ ಮೂಗು ಮುರಿತಾನೆ. ಇದು ಉಲ್ಟಾ ಇವತ್ತು. ಆದರೆ ಪ್ರಹ್ಲಾದರಾಜರಿಗೆ ಅದಾಗ್ತಾ ಇರಲಿಲ್ಲ. ಅವ್ರೇನು ಪಾಠ ಹೇಳ್ತಾ ಇದ್ರು ಆ ಪಾಠ ಯಾವುದು ಅವರಿಗೆ ಹಿತನೇ ಕಾಣ್ತಾ ಇರಲಿಲ್ಲ. ಅವ್ರಿಗೆ ಅದರೊಳಗೆ ರುಚಿನೇ ಹುಟ್ಟಲಿಲ್ಲ. ಏನೇನೋ ಹೇಳ್ತಾರೆ, ಯಾವತ್ತಕ್ಕೆ ಪ್ರಯೋಜನ ಬರದೇ ಇರೋದು. ಅಂದರೆ ಇವತ್ತಿನ ಲೌಕಿಕ ಶಿಕ್ಷಣಕ್ಕೂ ಆಧ್ಯಾತ್ಮ ಶಿಕ್ಷಣಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಇದು. ಅದರಿಂದಾಗಿ ಲೌಕಿಕ ಶಿಕ್ಷಣ ಎಷ್ಟು ಬೇಕಾದರೂ ಪಡ್ಕೊಳ್ತೇವೆ ನಾವು. ಆಧ್ಯಾತ್ಮದ ಶಿಕ್ಷಣ ಪಡೀರಿ ಅಂತಂದರೆ ಮಕ್ಕಳಿಗೆ ಇನ್ನೂ ವಯಸ್ಸಾಗಿಲ್ಲ ಅಂತೇವೆ. ಅವನಿಗೆ ಪ್ರೋತ್ಸಾಹ ಕೊಟ್ಟು ಒಂದು ವೇಳೆ ಕರ್ಕೊಂಡು ಹೋಗಿ ಬಿಟ್ಟು ಬಂದರು, 2 ದಿವಸ ಹೋಗಿ 3ನೇ ದಿವಸ ಆಚಾರ್ಯ ಅವನ ಮನೆಗೆ ಹುಡ್ಕೊಂಡ್ಬರ್ಬೇಕು, ಯಾಕೆ ಬಂದಿಲ್ಲ ಅಂತ ಪರಿಸ್ಥಿತಿಗಳು ಬಂದಿರುತ್ತದೆ. ಆದ್ದರಿಂದಾಗಿ ಇದು ಯಾಕೆ ಆಗೋದಿಲ್ಲ ಅಂದರೆ ಒಳಗೆ ನಮಗೆ ಸಾತ್ವಿಕತೆ ಇಲ್ಲ ಅಂತಂದರೆ ಅದೇ ಎಂತೆಂಥ ಮನೆಗಳಲ್ಲೋ, ಯಾವ ದೊಡ್ಡ ವಂಶ ಅಲ್ಲದೇನಂತ ಮನೆಗಳಲ್ಲೂ ಪಂಡಿತರು ಬಂದಿರ್ತಾರೆ, ದೊಡ್ಡ ಜ್ಞಾನಿಗಳಾಗಿರ್ತಾರೆ. ಯಾಕೆ ಅಂತಂದರೆ ಅವನ ಒಳಗೆ ಸಾತ್ವಿಕತೆ ಗ್ರಹತೆ ಇರ್ತದೆ. ನ ಸಾಧು ಮನಸಾಮೇನೆ ಸ್ವರೂಪ ಯಾವಾಗ ಚೆನ್ನಾಗಿದೆ ಅಂತಂದರೆ, ನಮ್ಮ ಪರಿಚಯದೊಳಗೆ ಒಬ್ಬರು ಮನೆಯೊಳಗೆ ಏನೇನೇನೇನೇನೋ ಆಚಾರ ವಿಚಾರಗಳಿಲ್ಲ. ಅವ್ರ ಮನೆಯೊಳಗೆ ಯಾರು ಹಿಂದೆ ಓದಿಲ್ಲ, ಶಾಸ್ತ್ರ ವೆಂಕಟೇಶ ಸ್ತೋತ್ರ ಬಿಟ್ಟರೆ ಮತ್ತೊಂದು ಗೊತ್ತೇ ಇಲ್ಲ. ಆದರೆ ಆ ಹುಡುಗ ಉತ್ತಮ ವಿದ್ವಾಂಸನಾದ. ಕಾರಣ ಸ್ವರೂಪದಲ್ಲಿ ಆಸಕ್ತಿ ಇರ್ತದೆ. ಅದರಿಂದಾಗಿ ಅವರು ಏನೇನೆಲ್ಲ ಪಾಠ ಹೇಳಿದ್ರು ಅದು ಯಾವುದೂ ಅವನಿಗೆ ರುಚಿ ಹತ್ತಲಿಲ್ಲ. ಇದೆಲ್ಲ ಆದಮೇಲೆ ಹಿಂಗೆ ವೆಕೇಷನ್ಗೆ ಬಿಟ್ಟಿದ್ರು, ರಜಾ ಅಂತ ಬಿಟ್ಟಿದ್ರು, ಏನೋ ಬೇಸಿಗೆ ರಜನೋ ಮತ್ತೊಂದು ಬಿಟ್ಟಿದ್ರು. ಬಿಟ್ಟಾಗ ಮನೆಗೆ ಬಂದಾಗ ಆ ಪ್ರಹ್ಲಾದನನ್ನು ಹಿರಣ್ಯಕಶಿಪು ಕೇಳ್ದ, ಏನು ಕಲ್ತಿದ್ಯಾ, ಸ್ಕೂಲ್ಗೆ ಹೋಗಿದ್ಯಲ್ಲ, ಇಷ್ಟು ದಿವಸ ಪಾಠ ಕೇಳ್ಕೊಂಬಂದಿಯಲ್ಲ, ಏನು ಕಲ್ತಿದ್ಯಾ ಅಂತಂದರೆ ಪ್ರಹ್ಲಾದರಾಜರು ಹೇಳ್ತಾರೆ, ತತ್ಸಾಧು ಮನ್ಯೆ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ದಿಯಾಮ ಸದ್ಗ್ರಹಾತ್ ಇತ್ವಾ ಆತ್ಮಪಾತಂ ಗೃಹಮಂದಕೂಪಂ ಮನೆ ಗತೋ ಯದ್ಹರಿಮಾಶ್ರಯೇತ. ಯಾರು ದುರ್ಮತವನ್ನು ಆಶ್ರಯಿಸಿಕೊಂಡು ಮನೆಯಲ್ಲಿ ಕೇವಲ ಕಾಮ್ಯ ಕರ್ಮಗಳಲ್ಲಿ ಆಸಕ್ತರಾಗಿದ್ದುಕೊಂಡು ಮೋಕ್ಷಕ್ಕೆ ಉಪಯೋಗಿ ಅಲ್ಲದೇ ಇರತಕ್ಕಂಥ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತದಲ್ಲ ಆ ಮನೆ, ಅದು ಅಂಧಕೂಪ, ಕತ್ತಲೆಯ ಬಾವಿಯಂತೆ. ಯಾರ ಮನೆ ಪಾಠ ಪ್ರವಚನಗಳು ನಡೆಯೋದಿಲ್ಲ, ಯಾರ ಮನೆ ದೇವರ ಪೂಜಾದಿಗಳು ನಡೆಯೋದಿಲ್ಲ, ಯಾವರ ಮನೆಯಲ್ಲಿ ಸದ್ಬ್ರಾಹ್ಮಣರ ಸದಾಚಾರಗಳು ನಡೆಯೋದಿಲ್ಲ, ಸದ್ಬ್ರಾಹ್ಮಣರ ಆರಾಧನೆ ನಡೆಯೋದಿಲ್ಲ, ಯಾರ ಮನೆಯಲ್ಲಿ ದಾನ ಧರ್ಮಗಳು ನಡೆಯೋದಿಲ್ಲ, ಯಾರ ಮನೆಯಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಧಾರ್ಮಿಕ ಪ್ರವೃತ್ತಿಗಳಿಲ್ಲ, ಕೇವಲ ಉದರಂಬರಣಕ್ಕೋಸ್ಕರ ದುಡಿಯೋದು, ತಿನ್ನೋದು, ಮಲಗೋದು ಇಷ್ಟೇ ನಡೀತಾ ಇರ್ತದೆ, ಆ ಮನೆ ಕತ್ತಲೆಯ ಬಾವಿಯಂತೆ. ಅಂತ ಮನೇಲಿ ಇರಬಾರ್ದು, ಹೊರಕ್ಕೆ ಹೋಗೋದು ಒಳ್ಳೇದು ಅಂದ್ಬಿಟ್ಟ ಪ್ರಹ್ಲಾದ. ಬಾಯಿ ಹೊಡ್ಕೊಂಡ್ಬಿಟ್ಟೆ, ಏನೋ ಹಿಂಗಂತ ಇದೆಯಲ್ಲ ಅಂತ ಮನೆಯಲ್ಲಿ ಇರಲೇಬಾರ್ದು ಅಂದ್ಬಿಟ್ಟ. ಇದು ಎಷ್ಟೋ ಮನೆಗಳಲ್ಲಿ ನೋಡ್ತೇವೆ ನಾವು. ಯಾವ ಮನೆಯೊಳಗೆ ಏನೋ ಒಂದು ಅನಿವಾರ್ಯವಾಗಿ ಅವರಪ್ಪನ ಶ್ರಾದ್ದ ಅಂತ ಅದು ಮನೇಲಿ ಮಾಡಲ್ಲ, ಮಠಕ್ಕೆ ಹೋಗಿ ಮಾಡ್ಕೊಂಬಂದ್ಬಿಡ್ತಾರೆ, ಅವತ್ತೇ ಮುದ್ರೆ ಹಚ್ಕೊಳ್ಳೋದು ಅಂತ, ಮತ್ತು ಇನ್ನೊಂದು ದಿವಸ ಇರೋದೇ ಇಲ್ಲ. ಆ ರೀತಿಯಾಗಿ ಯಾವ ಮನೆ ಧರ್ಮದ ಪ್ರವೃತ್ತಿ, ನಿತ್ಯ ದೇವತಾ ಪೂಜೆ, ಹವ್ಯಕವ್ಯದ ಕರ್ಮಗಳು ಇತ್ಯಾದಿಗಳು ಯಾವುದೋ ನಡೆಯೋದಿಲ್ಲ ಅಂತ ಮನೆ ಸ್ಮಶಾನ ಸದೃಶ, ಕತ್ತಲೆಯ ಬಾವಿಯಂತೆ. ಅಂತ ಮನೆಯಲ್ಲಿ ಇದ್ದು ಬದುಕೋದಕ್ಕಿಂತ ಮನೆ ಬಿಟ್ಟು ಕಾಡಿಗೆ ಹೋಗೋದು ಒಳ್ಳೆಯದು ಅಂದ್ಬಿಟ್ಟ ಪ್ರಹ್ಲಾದ.
ಹಿರಣ್ಯಕಶಿಪು ತಲೆ ಚಚ್ಕೊಂಡ್ಬಿಟ್ಟ. ಇಷ್ಟೆಲ್ಲ ಕಳಿಸಿ ನಮ್ಮ ಮನೇಲೇ ಇರಲ್ಲ, ಕಾಡಿಗೆ ಹೋಗ್ತೀನಿ ಅಂತೀಯಲ್ಲೋ ಅಂತೇಳಿ ಅವನು ಇಂಡೈರೆಕ್ಟಾಗಿ ಅಪ್ಪನ ಬೈದ. ನಿಮ್ಮ ಮನೆಯಲ್ಲಿ ಯಾವುದೋ ದೇವತಾ ಕಾರ್ಯ ಆಗ್ತಾ ಇಲ್ಲ ಅಂತ ಬೈತಾ ಇದ್ದಾನೆ. ಆದ್ರಿಂದಾಗಿ ಶುತ್ವ ಬೆರೆಯ ಗರೆಯದಿತ್ಯ ನೋಡಿ ಮತ್ತೇನು ಮಾಡಬೇಕು? ಚಿಕ್ಕ ಮಗು ಗುರುಗಳನ್ನು ಬೈದ. ಏನು ಹೇಳ್ಕೊಟ್ಟಿದ್ದೀರ ನೀವು ಪಾಠ? ನೀವು ಹೇಳ್ಕೊಟ್ಟಿದ್ದು ಕಲ್ತಿರ್ತಾನೆ, ನೀವು ಹೇಳ್ಕೊಡದೇ ಇರೋದು ಹೆಂಗೆ ಕಲ್ತೀನಿ? ಅಥವಾ ಯಾರಾದರೂ ವೈಷ್ಣವರ ವಿಷ್ಣು ದೀಕ್ಷೆ ಇರ್ತಕ್ಕಂಥವ್ರು ಸಂಪರ್ಕ ಆಗಿದೆ ಅಂತ ಕಾಣಿಸತ್ತೆ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾನವನು ಅಂತೇಳಿ ಹಿರಣ್ಯಕಶಿಪು ಆ ಗುರುಗಳಿಗೆ ಚಂಡಾಮರ್ಕರಿಗೆ ಎಲ್ಲ ಬೈತಾ ಇದ್ದಾನೆ. ಚಂಡಾಮರ್ಕ ಅಂತ ಇಬ್ಬರು ಗುರುಗಳು. ಅದಕ್ಕೆ ಅವರಿಬ್ಬರನ್ನು ಬೈದಾದ್ಮೇಲೆ ಪ್ರಹ್ಲಾದನನ್ನ ಕರೆದು ಅವ್ರು ಹೇಳ್ತಾರೆ, ನೋಡಪ್ಪ ಗುರುಗಳು ಸರಿ ಆಯ್ತು, ಇನ್ನು ನೆಕ್ಸ್ಟ್ ಸಲಿಯಿಂದ ಅವನಿಗೆ ಸರಿಯಾಗಿ ಪಾಠ ಹೇಳಿ ಕಳಿಸ್ಬೇಕು, ಹೀಗೆಲ್ಲ ಏನೇನೋ ಅವ್ನು ತಲಾಟೆ ಮಾತಾಡಬಾರ್ದು, ಹಂಗೆ ಬೈದು ಕಳಿಸ್ತಾ ಹಿರಣ್ಯಕಶಿಪು. ಕಳಿಸಿದ್ಮೇಲೆ ಗುರುಗಳು ಕರ್ಕೊಂಡೋಗಿ ಮತ್ತೆ ಅವನಿಗೆ ಅನೇಕ ವಿಧವಾದ, ನೋಡಪ್ಪ ನಿನ್ಗೆ ಯಾರು ಹೇಳಿದ್ರಪ್ಪ ಇವೆಲ್ಲ? ಪ್ರಹ್ಲಾದವತ್ ಸಂವತ್ಸರನೇ ಸತ್ಯಂ ಕಥೆಯ ಮಹಾಮೃಷ, ಸತ್ಯ ಹೇಳು, ಸುಳ್ಳು ಹೇಳ್ಬಿಡ, ನೀನು ಬಾಲಕ, ನಿನ್ನಿಂತ ಬುದ್ಧಿ ಹಿಂಗೆಲ್ಲ ಹೇಗೆ ಬಂತು ನಿನಗೆ? ಈ ರೀತಿಯಾಗಿರ್ತಕ್ಕಂಥ ಇಂಥ ಬುದ್ಧಿಗಳನ್ನೆಲ್ಲ ಇಂಥ ಮಾತುಗಳನ್ನೆಲ್ಲ ಯಾರು ಹೇಳಿದ್ರು ನಿನಗೆ ಎಂಬುದಾಗಿ ಅನೇಕ ವೇದ ಕೇಳಿದ. ಮತ್ತೆ ಅವ್ರಿಗೂ ಉಪದೇಶ ಮಾಡಿಬಿಟ್ಟ, ನಾವು ಸ್ವತಂತ್ರರಲ್ಲ, ಎಲ್ಲರೂ ಸ್ವತಂತ್ರರು ಅಂತ ಯಾರು ತಿಳ್ಕೊಂತವ್ರೋ ಅವರೆಲ್ಲ ಈ ರೀತಿಯಾಗಿ ಅನೇಕ ವಿಧವಾಗಿ ಅವ್ರನ್ನೆಲ್ಲ ಬ್ರಹ್ಮಾದಿಗಳು ಸ್ವತಂತ್ರರಲ್ಲ ಎಂಬುದಾಗಿ ಅನೇಕ ವಿಧವಾದ ಉಪದೇಶಗಳನ್ನೆಲ್ಲ ಅವ್ರಿಗೆ ಹೇಳಲಿಕ್ಕೆ ಶುರು ಮಾಡ್ದ. ಆಗ ಏನು ಮಾಡಿದ್ರು ಚಂಡಾಮರ್ಕರು, ಸಿಟ್ಟು ಬಂತು ಅವ್ರಿಗೆ. ನಾವು ಹೇಳ್ಕೊಟ್ಟಿಲ್ಲ, ಅವರಪ್ಪ ಅಲ್ಲಿ ಕರ್ಕೊಂಡು ಹೋದ್ರೆ ಅವರಪ್ಪ ಬೈತಾರೆ, ಇವನು ನೋಡಿದ್ರೆ ಇಂಥ ಮಾತುಗಳನ್ನು ಆಡ್ತಾ ಇದ್ದಾನೆ, ಅದಕ್ಕೋಸ್ಕರ ಕೋಲ್ ತೊಗೊಂಬಂದ್ರು ಹೊಡಿಲಿಕ್ಕೆ. ಕೋಲ್ ತೊಗೊಂಬಂದು ಅವನನ್ನು ಗದರಿಸ್ತಾ ಇದ್ದಾರೆ. ಗದರಿಸಿ ಅವನಿಗೆ, ನೀನು ಈ ದೈತ್ಯರೆಂಬತಕ್ಕಂಥ ಚಂದನವನದಲ್ಲಿ ಮುಳ್ಳಿನ ಬಳ್ಳಿ ಅಂತ ಹಬ್ಬಿಟ್ಟಿದೀಯಾ ಅಂತ. ಗಂಧದ ಒಂದು ಮರಕ್ಕೆ ಹಬ್ಬಿರ್ತಕ್ಕಂಥ ಮುಳ್ಳಿನ ಬಳ್ಳಿ ಅಂತ ಆಗ್ಬಿಟ್ಟಿದ್ಯಾ, ನಿಮ್ಮಪ್ಪ ಗಂಧದ ಮರ, ನೀನು ಮುಳ್ಳಿನ ಬಳ್ಳಿ ಅನ್ನುವಂತೆ ಅವನನ್ನು ಬೈದು ಅವನಿಗೆ ಧರ್ಮ ಅರ್ಥ ಕಾಮ ಲಕ್ಷಣಯುಕ್ತವಾಗಿರ್ತಕ್ಕಂಥ ಉಪದೇಶಗಳನ್ನು, ಅಂದರೆ ಧರ್ಮ ಅರ್ಥ ಕಾಮಕ್ಕೆ ಉಪಯೋಗವಾಗಿರ್ತಕ್ಕಂಥ ಪಾಠಗಳನ್ನು ಶುರು ಮಾಡಿದ್ರು. ದಂಡ ನೀತಿ ಇವೆಲ್ಲ ಹೇಳಿದ್ರ ಜೊತೆಗೆ ಧರ್ಮ ಅರ್ಥ, ಇದು ಧರ್ಮ, ಏನು ಧರ್ಮ? ಹಿರಣ್ಯಕಶಿಪುವಿನ ಧರ್ಮ ಏನೋ ಅವನನ್ನೇ ಬ್ರಹ್ಮ ಅಂತ ತಿಳಿಯೋದು ಧರ್ಮ, ದೇವರನ್ನು ತಿಳಿಬಾರ್ದು ಮತ್ತೆಲ್ಲ ಇರ್ತದಲ್ಲ. ಯಾರೂ ದೇವರಿಲ್ಲ, ದೇವರು ಅಂತಕ್ಕಂಥ ನಮ್ಮ ರಕ್ಷಣೆ ಮಾಡೋರು ಎಲ್ಲ ನೈಸರ್ಗಿಕವಾದ ಸೃಷ್ಟಿ, ದೇವರು ಅಂತ ಮತ್ತೊಬ್ಬ ಇಲ್ಲ, ಈ ಗ್ರಹಗಳೆಲ್ಲ ಸುಮ್ಮನೆ ನಡೀರ್ತದೆ, ಇದೊಂದು ಅಟ್ಮಾಸ್ಫಿಯರ್ ಅಲ್ಲಿರೋದು, ಈಗೆಲ್ಲ ಏನು ಹೇಳ್ತೀವಲ್ಲ ಆ ರೀತಿ ಅದೇ ಧರ್ಮ. ಯಾವುದನ್ನ ನಾವು ಹಿಂದಿನವ್ರು ಹಾಕೊಂಡ್ಬಂದಿದ್ದಾರೆ ಶಾಲೆಯಲ್ಲಿ ಹೋಗಿ ಹಿಂದೆಲ್ಲ ಸರಸ್ವತಿ ಪೂಜೆ, ಅದು ಧರ್ಮ ಅಲ್ಲ. ಹಿಂದೆಲ್ಲ ಪರೀಕ್ಷೆ ಬಂದಾಗ ಸರಸ್ವತಿ ಪೂಜೆ ಅಂತ ಅದು ಮಾಡಿದ್ಬಿಟ್ರೆ ಇವಾಗ ಅವನು ರ್ಯಾಷನಲಿಸ್ಟ್ ಅಂತ ಕರೀತಾರೆ, ಯಾವುದೋ ಒಂದು ಧರ್ಮ ಆಚರಣೆ ಮಾಡ್ತಾ ಇದ್ದಂತ. ಇದೇ ಧರ್ಮ ಇವತ್ತಾಗಿದೆ. ಅದರಿಂದಾಗಿ ಅರ್ಥ, ದುಡ್ಡು ಹೇಗೆ ಸಂಪಾದನೆ ಮಾಡೋದು ಅದೇ ಮುಖ್ಯ. ದುಡ್ಡು ಹೇಗೆ ಸಂಪಾದನೆ ಮಾಡೋದು, ಎಷ್ಟು ಮಜಾ ಮಾಡೋದು, ಇದೇ ದೊಡ್ಡ ಅರ್ಥ ಇವತ್ತು. ಕಾಮ, ಆ ಅರ್ಥದಿಂದ ಕಾಮನೆಗಳನ್ನು ಹೇಗೆ ಪೂರ್ಣ ಮಾಡಿಕೊಡೋದು, ಇದನ್ನು ಉಪದೇಶ ಮಾಡಲಿಕ್ಕೆ ಶುರು ಮಾಡೋದು. ಇವತ್ತಿನ ಶಿಕ್ಷಣಕ್ಕೆ ಇವೆಲ್ಲ ಪೂರಕವಾದದ್ದೇ. ಆ ಚಂಡಾಮರ್ಕರು ಪ್ರಹ್ಲಾದರನ್ನು ಕೂರಿಸ್ಕೊಂಡು ಇದನ್ನು ಹೇಳಿದ್ರು, ಧರ್ಮ ಅಂದ್ರೇನು, ನೀನು ಗೋಪಿ ಚೆನ್ನ ಹಚ್ಕೋಬಾರ್ದು, ಕುಂಕುಮ ಹಚ್ಕೋಬಾರ್ದು, ಮುದ್ರೆ ಹಚ್ಕೋಬಾರ್ದು, ಕುಂಕುಮ ಹಚ್ಕೋಬಾರ್ದು, ಯಾವುದೇ ಧರ್ಮದ ಚಿಹ್ನೆಗಳನ್ನು ಹಾಕೋಬಾರ್ದು, ಅದೇ ಧರ್ಮ. ಎಲ್ಲರನ್ನೂ ಒಂದೇ ರೀತಿಯಾಗಿ ಎಲ್ಲರೂ ನಿಜ ಒಂದೇ ರೀತಿಯಾಗಿ ಆದರೆ ಧರ್ಮದ ಆಚರಣೆಯೇ ಇರಬಾರ್ದು. ನೀನು ಅದು ಹಾಕೊಂಬಂದ್ರೆ ಧರ್ಮ, ಇದು ಹಾಕೊಂಬಂದ್ರೆ ಧರ್ಮ, ಆದರೆ ಯಾವ ಧರ್ಮನೂ ಮಾಡಬಾರ್ದು. ಅರ್ಥ, ದುಡ್ಡಿಗೋಸ್ಕರ ವಿದ್ಯೆಯನ್ನು ಓದಬೇಕು. ಕಾಮ, ಆದ್ದರಿಂದ ಕಾಮನೆಗಳನ್ನು, ಈ ರೀತಿಯಾಗಿರ್ತಕ್ಕಂಥ ಧರ್ಮ ಅರ್ಥ ಕಾಮನೆಗಳನ್ನು ಅವನಿಗೆ ಉಪದೇಶ ಮಾಡಿದ್ದಾರೆ. ಉಪದೇಶ ಮಾಡಿದ ಮೇಲೆ ಅದು ಅವನಿಗೆ ಹಿಡಿಸ್ತಾ ಇರಲಿಲ್ಲ. ಏನೋ ಒಂಚೂರು ಅನಿವಾರ್ಯ, ಅಡ್ಮಿಷನ್ ಆಗಿಬಿಟ್ಟಿದ್ದ, ಮತ್ತು ಫೀಸ್ ತುಂಬಿಟ್ಟಿದ್ರು, ಓದ್ಬೇಕಂತ ಓದ್ತಾ ಇದ್ದ. ಓದುವಾಗ ಹೀಗೆ ಮತ್ತೆ ಇನ್ನೊಂದು ದಿವಸ ಕರ್ಕೊಂಬಂದಿದ್ದಾರೆ. ಒಂದಿಷ್ಟು ಕಾಲ ಕಳೀತು. ಕಾಲ ಕಳೆದ ಮೇಲೆ ಅವನು ಕರ್ಕೊಂಬಂದಾಗ ತಾಯಿ ಅವಳನ್ನು ನೋಡಿ ಅವನನ್ನು ಚೆನ್ನಾಗಿ ಸ್ನಾನ ಎಲ್ಲ ಮಾಡಿಸಿ ಅಲಂಕಾರ ಮಾಡಿ ಅಪ್ಪನ ಹತ್ರ ಕರ್ಕೊಂಡು ಹೋದ್ರು. ಆಗ ಅಪ್ಪನ ಹತ್ರ ಕರ್ಕೊಂಡು ಹೋದಾಗ ಹಿರಣ್ಯಕಶಿಪು ಅವನನ್ನು ಬಾಚಿ ತಪ್ಪಿಕೊಂಡು ಮೂರ್ಧನ್ಯ ಅಷ್ಟು ಕಲಾಂಬುಬಿಹಿ, ಅವನ ನೆತ್ತಿಯನ್ನು ಮೂಸಿ ನೋಡಿದ್ನಂತೆ.
ನೆತ್ತಿಯನ್ನು ಮೂಸ್ ನೋಡಿ ಅವನ ಮೇಲೆ ಆನಂದದ ಬಾಷ್ಪಗಳನ್ನು ಸುರಿಸೋದಂತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಓದಿದ್ಯಾ ಅಂತ ಹೇಳಿ ಅವನನ್ನು ಚೆನ್ನಾಗಿ ಮಾತಾಡ್ತಾ ಏನು ಓದಿದೆ ಅಂತ ಕೇಳ್ದ. ಮತ್ತೆ ಹಿರಣ್ಯಕಶಿಪು ಕೇಳಬೇಕು. ಒಂದೇ ಆದವನು ಮಕ್ಕಳಿಗೆ ಯಾವಾಗಲೂ ಏನು ಓದ್ತಾ ಇದ್ದಾರೆ ಅಂತ ಅವಾಗವಾಗ ಕೇಳ್ತಾ ಇರಬೇಕು. ಆದ್ರಿಂದ ಅದು ಕೇಳೋದ್ರಿಂದಾಗಿ ಎರಡೂ ಇರ್ತದೆ, ಹೆದರಿಕೆನೂ ಇರ್ತದೆ, ಅವನೇನು ಕಲ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಏನು ಓದಿದೆಯಾ ಪ್ರಹ್ಲಾದ, ಏನು ಕಲ್ತ್ಕೊಂಡ್ಬಂದೆ ಅಂತ ಕೇಳ್ದ. ಪ್ರಹ್ಲಾದರಾಜರು ಹೇಳ್ತಾರೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂದ್ಬಿಟ್ಟು ಏನು ಹೇಳ್ತಾ ಇದ್ದಾರೆ ಪ್ರಹ್ಲಾದರಾಜರು. ಅದ್ಭುತವಾದ ಭಾಗವತದ ಒಂದು ಸಾರವನ್ನು ಹೇಳ್ತಾ ಇದ್ದಾರೆ. ವಿಷ್ಣುವಿನ ಶ್ರವಣವನ್ನು ಮಾಡಬೇಕು. ಸದಾಕಾಲ ವಿಷ್ಣುವಿನ ಕಥೆಗಳನ್ನ ಕಿವಿಗಳಿಂದಾಗಿ, ಎರಡೂ ಕಿವಿಗಳಿಂದ, ಒಂದೇ ಕಿವಿಯಿಂದ ಅಲ್ಲ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡೋದಕ್ಕಲ್ಲ, ಎರಡೂ ಕಿವಿಗಳಿಂದಾಗಿ ಪರಮಾತ್ಮನ ಕಥೆಗಳನ್ನ ಶ್ರವಣ ಮಾಡಬೇಕು. ಕೀರ್ತನೆಯನ್ನು ಮಾಡಬೇಕು. ಅವನ ಸ್ತೋತ್ರಗಳಿಂದಾಗಿ, ನಾಮಗಳಿಂದಾಗಿ ಸ್ತೋತ್ರವನ್ನು ಮಾಡಬೇಕು. ವಿಷ್ಣೋ ಶ್ರವಣಂ, ವಿಷ್ಣೋ ಕೀರ್ತನಂ, ವಿಷ್ಣೋ ಸ್ಮರಣಂ. ಅವನನ್ನ ಮನಸ್ಸಿನಿಂದ, ಕಾಯಿಕ, ವಾಚಿಕ, ಮಾನಸಿಕ, ಗೊತ್ತಾಗ್ತದೆ, ಕಾಯಿಕ, ವಾಚಿಕ, ಮಾನಸಿಕ, ಮನಸ್ಸಿನಿಂದಾಗಿ ಸ್ಮರಣೆ ಮಾಡಬೇಕು. ಅವನ ಪಾದ ಸೇವನೆಯನ್ನು ಮಾಡ್ತಾ ಇರಬೇಕು ಯಾವಾಗ. ಸದಾಕಾಲ ನಮ್ಮ ಕೈಗಳಿಂದಾಗಿ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡೋದು, ಅವನ ಅಭಿಷೇಕ ಇದು ಇತ್ಯಾದಿಗಳನ್ನು ಮಾಡ್ತಾ ಇರಬೇಕು. ಅರ್ಚನಂ, ದೇವರಿಗೆ ಚೆನ್ನಾಗಿ ಅರ್ಚನೆ, ಒಳ್ಳೆ ತುಳಸಿ ಪುಷ್ಪಾದಿಗಳಿಂದಾಗಿ ದೇವರನ್ನ, ವಿಷ್ಣು ಸಹಸ್ರನಾಮ ಇತ್ಯಾದಿಗಳಿಂದಾಗಿ ಅರ್ಚನೆಯನ್ನು ಮಾಡಬೇಕು. ವಂದನ, ದೇವರನ್ನ ನಮಸ್ಕಾರ ಮಾಡಬೇಕು ಚೆನ್ನಾಗಿ, ಸ್ತುತಿಯಿಂದಾಗಿ ವಂದನ, ಅವನನ್ನ ವಂದನೆಯನ್ನ ನಮಸ್ಕಾರವನ್ನು ಮಾಡಬೇಕು. ಸಖ್ಯ, ದಾಸ್ಯಂ, ದಾಸ್ಯ, ಅವನಲ್ಲಿ ನಾನು ದಾಸ ನೀನು ಈಶ ಅನ್ನೋ ಭಾವನೆ ಇರಬೇಕು ಯಾವಾಗ. ನಾನು ದಾಸ ನೀನು ಈಶ ಅನ್ನುವಂಥ ಮಮ ಸ್ವಾಮಿ ಹರನಿತ್ಯಂ ಸರ್ವಸ್ಯ ಪತಿರೇವಚ ಅನ್ನೋದನ್ನು ಯಾವಾಗಲೂ ಚಿಂತನೆ ಮಾಡುತ್ತೇವೆ. ನನ್ನ ಸ್ವಾಮಿ ನೀನು, ನನ್ನ ಸ್ವಾಮಿ ಸ್ವಾಮಿ ಸ್ವಾಮಿ, ನಾನು ದಾಸ 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 ಅಂತ ಚಿಂತನೆ ಮಾಡ್ತಾ ಇರಬೇಕು. ಇದು ಸಖ್ಯಂ, ಪರಮಾತ್ಮನಲ್ಲಿ ಸಖ್ಯಂ ಆತ್ಮನಿವೇದನಂ. ಸಖ್ಯ, ಪರಮಾತ್ಮನಲ್ಲಿ ಸ್ನೇಹ ಭಾವನೆ. ಸಖ್ಯಂ ಅತ್ಯಂತ ಸ್ನೇಹ ಅಂತ. ಸಖ್ಯ ಅಂದ್ರೇನು? ಗಾಢವಾದ ಸ್ನೇಹ. ಗಾಢವಾದ ಸ್ನೇಹ ಅಂತಂದ್ರೇನು? ಇವನು ಯಾವಾಗಲೂ ನಮ್ಮನ್ನು ಕೈ ಬಿಡೋದಿಲ್ಲ ಅಂತ. ನಮಗೆ ದ್ವಾಸುಪರ್ಣ ಸಯುಜ ಸಖಾಯ ಸಮಾನ ವೃಕ್ಷಂ ಪರಿಶಸ್ವ ಜಾತೆ ಅಯೋರಣ್ಯೇ ಪಿಪ್ಪಲಂ ಸ್ವಾದತ್ತಿ ಅನಷ್ಟನ್ನನ್ಯೋ ಅಭಿಚಾಕಶಿ ಅವಿಜ್ಞಾತ ಸಖ ಅಂತ ನಮ್ಮ ಜೊತೆಗಿದ್ದಾನೆ. ಯಾರು ಅಂತಂದ್ರೆ ಪರಮಾತ್ಮ. ಅವಿಜ್ಞಾತ ಸಖ, ನಮಗೆ ಗೊತ್ತಿಲ್ಲ, ನಮ್ಮ ಜೊತೆಗೆ ಯಾವಾಗಲೂ ಬಿಂಬರೂಪದಿಂದ ಯಾವಾಗಲೂ ನಮ್ಮ ಜೊತೆಗೆ ಅವನು ಬಿಂಬ, ನಾವು ಪ್ರತಿಬಿಂಬ. ಅವನಿದ್ರೆ ನಾವು ಆ ಬಿಂಬ ಎಂದು ಹೋಗೋದಿಲ್ಲ, ನಾವು ಪ್ರತಿಬಿಂಬರು ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಿಜ್ಞಾತ ಸಖನಾಗಿ ಇದ್ದಾನೆ ನಮ್ಮ ಜೊತೆ. ಆದ್ರಿಂದಾಗಿ ಅವನು ಸಖ ಅಂತ ಕರೀತಾರೆ ಪರಮಾತ್ಮನನ್ನ. ಪರಮಾತ್ಮನನ್ನ ಸಖ 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 ಸ್ನೇಹ ಅಂತ. ಆ ಸಖನಲ್ಲಿ ಮಾಡೋದೇನು? ಸ್ನೇಹದ. ಅದರಿಂದಾಗಿ ಸ್ನೇಹವನ್ನು ನಾವು ಸದಾಕಾಲ ಪರಮಾತ್ಮನಲ್ಲಿ ಮಾಡುತ್ತಾ ಇರಬೇಕು. ಆತ್ಮನಿವೇದನಂ, ಆತ್ಮನಿವೇದನೆ ಅಲ್ಲ, ದಾಸ್ಯ ಅಂದ್ರೆ ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡೋದು. ಆತ್ಮ ಅಂತ ನಿವೇದನ ಅಂದ್ರೆ ಎರಡೂ ಒಂದೇ ಅಲ್ವಾ? ರಿಪಿಟೇಷನ್ ಆಯ್ತಲ್ಲ ಅಂತ. ದಾಸ್ಯ ಅಂದ್ರೆ ನಮ್ಮನ್ನು ನಾವು ಪರಮಾತ್ಮನಿಗೆ ಸರೆಂಡರ್ ಮಾಡ್ಕೊಳ್ಳೋದು. ಆತ್ಮನಿವೇದನ ಅಂದ್ರೆ ನಮ್ಮನ್ನು ನಾವು ಸರೆಂಡರ್ ಮಾಡ್ಕೊಳ್ಳೋದು. ಎರಡೂ ಒಂದೇ ಅರ್ಥ ಬಂತಲ್ವಾ ಅಂತ ಅನ್ಸತ್ತೆ. ಅದಕ್ಕೆ ಆಚಾರ ನಿರ್ಣಯವನ್ನು ಕೊಡ್ತಾರೆ. ಆತ್ಮಸ್ತ್ವೇನ ವೇದನಂ ಆತ್ಮನಿವೇದನಂ ಮುಕ್ತಸ್ಯಾಪಿ ಮಮಾಂತೋಶ್ಚೋ ನಿಯಂತೇವ ಹರಿಸದ ಇತಿ ಜ್ಞಾನಂ ಸಮುದ್ದಿಷ್ಟಂ ಸಮ್ಯಕ್ ಆತ್ಮನಿವೇದನಂ. ದಾಸ್ಯ ಅಂತಂದ್ರೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ಳೋದು ನಿಜ. ಆತ್ಮನಿವೇದನೆ ಅಂತಂದ್ರೆ ಏನು ಅಂದ್ರೆ ಮೋಕ್ಷದಲ್ಲೂ ಅವನು ನಮ್ಮನ್ನ ನಿಯಮನ ಮಾಡ್ತಾನೆ ಅಂತ ಏನು ಪರಮಾತ್ಮನ ಅನುಸಂಧಾನ ಮಾಡುವಂತ ಪರಿ ಇದೆಯಲ್ಲ, ಅದಕ್ಕೆ ಆತ್ಮನಿವೇದನೆ ಅಂತ ಕರೀತಾರೆ. ಎರಡಕ್ಕೂ ವ್ಯತ್ಯಾಸ ಇದೆ. ದಾಸ್ಯ ಅಂದ್ರೆ ನಮ್ಮನ್ನು ನಾವು ನಿವೇದನ, ಆತ್ಮನಿವೇದನೆ ಅಂದ್ರೆ ಮೋಕ್ಷದಲ್ಲೂ ನಮ್ಮನ್ನು ನಿಯಮನ ಮಾಡ್ತಾನೆ ಪರಮಾತ್ಮ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಇದಕ್ಕೆ ಆತ್ಮನಿವೇದನೆ ಅಂತ ಕರೀತಾರೆ ಅಂತ ಆಚಾರ ನಿರ್ಣಯವನ್ನು ಕೊಡ್ತಾರೆ. ಆದ್ರಿಂದಾಗಿ ಇತಿ ಪುಂಸವೇರ್ಪಿತ ವಿಷ್ಣು ಭಕ್ತಿಶ್ಚೇತ್ ನವಲಕ್ಷಣಂ. ಈ ರೀತಿಯಾಗಿರ್ತಕ್ಕಂಥ 9 ವಿಧವಾದ ಭಕ್ತಿ. ಭಕ್ತಿ ವಂದನೆ ಅದು ವಿಧಗಳಲ್ಲಿ ಈ ರೀತಿ ಇದೆ.
ವಿಧಗಳಲ್ಲಿ ಈ ರೀತಿಯಾಗಿ ಇದೆ. ಇದರಿಂದಾಗಿ ಪರಮಾತ್ಮ ನಮಗೆ ಹಾಗಾದ್ರೆ ಶ್ರವಣ ಅನ್ನೋದೊಂದು ಬೇರೆ ಭಕ್ತಿ, ಕೀರ್ತನೆ ಅನ್ನೋದೊಂದು ಬೇರೆ ಭಕ್ತಿ ಅಲ್ಲ. ಇವೆಲ್ಲ ಭಕ್ತಿಯ ಒಂದು ವಿಧಾನಗಳು ಅಷ್ಟೇ. ಭಕ್ತಿ ಅನ್ನೋದು ಒಂದೇನೆ. ಆದ್ರಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಭಕ್ತಿಯನ್ನ ಪರಮಾತ್ಮನಲ್ಲಿ ನಾವು ಮಾಡಬೇಕು ಅಂತ ಅಪ್ಪನ ಹತ್ರ ಹೇಳ್ದ. ಮತ್ತಲೆ ಕೆಡ್ತವನಿಗೆ ಹಿರಣ್ಯಕಶಿಪುಗೆ, ಇವನು ಏನು ಎಲ್ಲಿ ಕಳಿಸಿದ್ರು ಇದೇ ಮಾಡ್ತಾ ಇದ್ದಾರಲ್ಲ, ಬರೀ ಇದೇ ಮಾಡ್ತಾರಲ್ಲ ಅಂತ ಅವರು ಚಂಡಾಮರ್ಕರನ್ನ ಭಾರಿ ಬೈಲಿಕ್ಕೆ ಶುರು ಮಾಡ್ದ. ಬ್ರಹ್ಮಬಂಧೋ ಕಿಮೇತತ್ಕೆ ಶಿವಬ್ರಹ್ಮ ಶಯತಾ ಸತ, ಏನು ಇವನು ಕಲಿಸ್ಕೊಟ್ಟಿದ್ದೀರಾ? ಅಸಾರಂ ಗ್ರಾಹಿತೋ ಬಾಲೋ, ಸಾರ ಅಲ್ಲದೆ ಇದ್ದರನ್ನು ಗ್ರಹಣ ಮಾಡಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತು ನಮ್ಮ ಮಕ್ಕಳು ವಾಯಿಸ್ತುತಿ ಹೇಳ್ತಾರೆ ಅಂತಂದ್ರೆ ಅದು ಪ್ರಯೋಜನ ಇಲ್ಲ ಅಂತಾರೆ. ಅದವನ್ನ ಅಬ್ಯಾಕಸ್ ಅಲ್ಲಿ ಹೋಗಿ ಭಾರಿ ಒಂದಿಷ್ಟು ಲೆಕ್ಕ ಹಿಂಗಿಂಗ್ ಅಂದನ್ನು ಕರ್ಕೊಂಬಂದ್ರೆ ಅದು ಭಾರಿ ಸಂತೋಷ ಅಂತಾರೆ. ಅದು ಸಂತೋಷ ಪಡ್ತೇವೆ. ಅವನು ಯಾವುದೋ ಒಂದು ಸ್ತೋತ್ರ ಮಂತ್ರ ಹೇಳಿದ್ರೆ ಸಂತೋಷ ಇರೋದು, ಅದು ಪ್ರಯೋಜನ ಇಲ್ಲ ಅಂತ. ಅಸಾರ, ಇದು ದುಡ್ಡು ತರಿಸೋದಿಲ್ಲ. ಮಂತ್ರ ಕಲಿತ್ರೆ ದುಡ್ಡು ಬರುತ್ತಾ, ವೇದ ಕಲಿತ್ರೆ ದುಡ್ಡು ಬರುತ್ತಾ? ಬರೋದಿಲ್ಲ ನಮಗೆ. ಅದು ಯಾವುದು ದುಡ್ಡು ತರಿಸೋದಿಲ್ಲ ಅಂದ್ರೆ ನಮ್ಗೆ ತಲೆ ಒಳಗೆ ಕೂತ್ಬಿಟ್ಟಿದೆ. ಅಲ್ಲ, ಅದು ದುಡ್ಡು ಬರ್ಲಿಕ್ಕೆ ಅಲ್ಲೂ ಅಲ್ಲ, ಅದು ದುಡ್ಡಿನ ಪಡೆಯೋ ಮಾರ್ಗವೂ ಅಲ್ಲ. ಆದ್ರೆ ಏನಾಗಿದೆ, ಅದರಿಂದ ಹೊಟ್ಟೆ ತುಂಬಲ್ಲ ಅನ್ನೋದು ನಮಗೆ ಗ್ಯಾರಂಟಿ ಇದೆ. ಆದ್ರೆ ಲೌಕಿಕ ಜೀವನದ ಜೊತೆಗೆ ಇವು ಬೇಕು. ಇದಿದ್ರೆ ಜೀವನಕ್ಕೆ ಒಂದು ಮಹಾತ್ಮ. ಆದ್ರಿಂದಾಗಿ ಗ್ರಹೀತೋ ಬಾಲೋ ಮಮಾಂತ ದೃಶ್ಯ ದುರ್ಮತೆ ಅಂತೇಳಿ ಚೆನ್ನಾಗಿ ಬೈತಾ ಇದ್ದಾನೆ. ಆಗ ಗುರುಗಳೆಲ್ಲ ಹೇಳ್ತಾರೆ, ಅವರು ಯಾರು ಚಂಡಾಮರ್ಕರು ಹೇಳ್ತಾರೆ. ಚಂಡಾಮರ್ಕರು ಏನಂತ ಹೇಳ್ತಾರೆ? ನೈಸರ್ಗಿಕೀಯಂ ಮತಿರಸ್ಯ ರಾಜನ್, ಇವನಿಗೆ ನೈಸರ್ಗಿಕವಾಗಿರ್ತಕ್ಕಂಥ ಗುಣ ಇದು, ನಾವು ಹೇಳ್ಕೊಟ್ಟಿಲ್ಲ ಅಂತ ಅಂದ್ಬಿಟ್ರು ಅವರು. ಕೊನೆ ಏನು ಉತ್ತರ ಕೊಡಬೇಕು? ಅವನ ಸ್ವಭಾವ ಅನ್ನೋದೇ ಉತ್ತರ. ಯಾವತ್ತು ಕೊನೇ ಉತ್ತರ ಏನು ಅಂದ್ರೆ ಸ್ವಭಾವ ಅಂತ. ಒಬ್ಬ ಒಂದು ಕಾಡು, ಆ ಕಾಡಿನಲ್ಲಿ ಒಂದು ಋಷಿಗಳ ಆಶ್ರಮ. ಆ ಋಷಿಯ ಆಶ್ರಮದಲ್ಲಿ ಒಂದು ಇಲಿ ಓಡಾಡ್ತಾ ಇತ್ತಂತೆ. ಆ ಇಲಿ ಓಡಾಡುವಾಗ ಆ ಇಲಿ ತಿನ್ಲಿಕ್ಕೆ ಅಂತ ಒಂದು ಹಾವು ಬಂತಂತೆ. ಇಲಿನ ತಿನ್ಲಿಕ್ಕೆ ಅಂತ ಒಂದು ಹಾವು ಬಂತು. ಆಗ ಆ ಇಲಿ ಓಡೋಗಿ ಋಷಿಗಳ ಹತ್ರ ನಿಲ್ತಂತೆ, ಕೇಳ್ತಂತೆ, ಸ್ವಾಮಿ ಅದನ್ನ ನಾನು ತಿನ್ಲಿಕ್ಕೆ ಬಂದಿದೆ, ಏನು ನಂಗೆ ದಯಮಾಡಿ ಅನುಗ್ರಹ ಮಾಡಬೇಕು ಅಂತ. ಅಲ್ಲೋ ಅದು ಹಾವು ತಿನ್ಬೇಕು, ನೀ ತಿಂತೀನಿ ಸಿಗಾಕೊಂಡ್ರೆ ತಿಂತದೆ, ಓಡೋಗು ಅಂದ್ರಂತ. ಇಲ್ಲ ನನಗೆ ಅದು ಏನು ಮಾಡದೇ ಇರಂಗೆ ಏನಾದರೂ ಮಾಡ್ರಿ ಅಂತ ಋಷಿಗಳು ಯೋಚನೆ ಮಾಡಿದ್ರಂತೆ. ಅದನ್ನ ತಿನ್ಬಾರ್ದು ಅಂತಂದ್ರೆ ಏನಾಗ್ಬೇಕಪ್ಪ, ನೀನು ಹಾವಾಗ್ಬಿಡು ಅಂತೇಳಿ ಅನುಗ್ರಹ ಮಾಡೋದಂತೆ. ಇಲಿ ಹೋಗಿ ಹಾವಾಯ್ತಂತೆ. ಹಾವು ಅಲ್ಲೇ ಓಡಾಡ್ಕೊಂಡಿತ್ತು. ಒಂದ್ ದಿವಸ ಒಂದು ನವಿಲ್ ಬಂತಂತೆ. ನವಿಲ್ ಬಂದು ತಿನ್ಬೇಕು ಅಂತ ಬಂತು. ಹಾವನ್ನ ನವಿಲ್ ತಿನ್ಬೇಕು ಅಂತ ಬಂದಾಗ ಅದು ಕೇಳತ್ತಂತೆ, ಇಲ್ಲ ನನಗೆ ಅದಕ್ಕೆ ಸಾಕ್ಬಿಡುತ್ತೆ, ನನಗೆ ಏನಾದ್ರು ಮಾಡ್ರಿ ಅಂದಾಗ, ನವಿಲ್ ಮಾಡಿಬಿಡ್ರಿ ನವಿಲ್ ಮಾಡಿದ್ರು. ನವಿಲ್ ಆದ್ಮೇಲೆ ಅದು ಇನ್ನೊಂದು ದಿವಸ ಹಂಗೆ ಒಂದು ನರಿ ಬಂತಂತೆ. ಅಲ್ಲ, ಬೆಕ್ಕು ಬಂತಂತೆ. ಬೆಕ್ಕು ಬಂದು ಬೆಕ್ಕು ಮಾಡಿದ್ರು. ನಾಯಿ ಬಂತಂತೆ, ನಾಯಿ ಮಾಡಿದ್ರಂತೆ. ಆ ನಾಯಿ ತಿನ್ಲಿಕ್ಕೆ ಅಂತ ಒಂದು ಹುಲಿ ಬಂತಂತೆ. ಕೊನೆಗೆ ಋಷಿಗಳ ಹತ್ರ ಕೇಳಿದ್ರೆ ಏನು ಮಾಡಬೇಕು? ಹುಲಿ ಮಾಡ್ರಿ ಅಂದಂತೆ. ಆಯ್ತು ಅಂತ ಹುಲಿ ಮಾಡಿಬಿಟ್ರಂತೆ. ಹುಲಿ ಮಾಡಿದ್ರೆ ಏನು ಮಾಡಬೇಕು? ಋಷಿಗಳ ಮೇಲೆ ಎಗರಲಿಕ್ಕೆ ಬಂತಂತೆ, ಸಾಯಿಸ್ಲಿಕ್ಕೆ. ಅಂದ್ರೆ ಸ್ವಭಾವ ಅನ್ನೋದು ಮನುಷ್ಯನಿಗೆ ಕೊನೇ ವಿಚಾರ. ಸ್ವಭಾವ ನ ಪರಿವರ್ತತೆ ಅಂತ. ಎಂದಿಗೂ ಸ್ವಭಾವ ಅನ್ನೋದು ನಾವು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಭಾವ ಅನ್ನೋದು ಸಿದ್ಧ. ಹುಲಿ ಮಾಡಿದ ಮಾತ್ರಕ್ಕೆ ಅದೇನು ಸಾಧು ಆಗ್ಲಿಲ್ಲ. ಹುಲಿ ಆದ್ಮೇಲೆ ಏನ್ ಮಾಡುತ್ತೆ? ತಿನ್ಲಿಕ್ಕೆ ಬಂತು ಅವರನ್ನೇ ರುಚಿಗಳನ್ನ. ಮತ್ತೆ ಇಲಿ ಮಾಡಿದ್ರಂತ ಅದನ್ನು, ನಿನ್ನ ಹಣೆವಾರ ಅಂತ. ಆದ್ರಿಂದ ಸ್ವಭಾವಗಳನ್ನ ಯಾವತ್ತೂ ಪರಿವರ್ತನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸ್ವಭಾವಗಳನ್ನು ಪರಿವರ್ತನೆ ಮಾಡಿಬಿಟ್ರೆ ಅದು ವ್ಯತ್ಯಾಸ ಆಗ್ಬಿಡುತ್ತದೆ ಲೋಕದಲ್ಲಿ. ಆದ್ರಿಂದಾಗಿ ಗುರುಗಳು ಹೇಳ್ತಾ ಇದ್ದಾರೆ, ನೋಡ್ರಪ್ಪ, ಚಂಡಾಮರ್ಕರು ಹೇಳ್ತಾ, ನೈಸರ್ಗಿಕಾಯ ಮತಿರಸ್ಯ ರಾಜನ್, ನೈಸರ್ಗಿಕವಾಗಿರ್ತಕ್ಕಂಥ ಇದು ನಾವೇ ಹೇಳ್ಕೊಟ್ಟಿದ್ದಲ್ಲ, ಅವನಿಗೆ ಸ್ವಾಭಾವಿಕವಾಗಿರ್ತಕ್ಕಂಥದ್ದು. ಆದ್ರಿಂದಾಗಿ ಇದನ್ನ ನಾವೇನು ಮಾಡ್ಲಿಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದನಂತೆ. ಅಷ್ಟೆಲ್ಲ ಹೇಳಿದಾಗ ಗುರುಣೈವ ಪತಿರ್ಪ್ರೋಕ್ತ ಭೂಯ ಆಹಾಸುರಾಸುನಂ ನ ಚೈದದ್ ಗುರುಮುಖೀಯತ್ತೆ ಕುತೋ ಭದ್ರಾ ಸದೀಮತಿ. ನಾರದರು ಹೇಳ್ತಾ ಇದ್ದಾರೆ, ಹಿರಣ್ಯಕಶಿಪು ಕೇಳದ್ನಂತೆ, ಅಲ್ಲೋ ಮಾರಾಯ, ಇದು ಯಾರು ಅವ್ರು ಹೇಳ್ಕೊಡ್ಲಿಲ್ಲ ಅಂತಂದ್ರೆ ನಿನ್ಗೆ ಯಾರು ಹೇಳ್ಕೊಟ್ರು?
ಹೇಳ್ಕೊಟ್ಟವ್ರು ಯಾರ ಪಾಠ ನಿನಗೆ ಇವೆಲ್ಲ? ಇದೆಲ್ಲ ಎಲ್ಲಿಂದ ನೀ ಕಲ್ತೆ? ಏನು ಸಾಧ್ಯ? ಇವೆಲ್ಲ ಏನಿದು? ನೀ ಕಲ್ತಿರೋದೇನು ಎಂಬುದಾಗಿ ಅನೇಕ ವಿಧವಾಗಿ ಕೇಳಿದಾಗ ಭಕ್ತಿ ಭಕ್ತಿ ಅಂತೆಲ್ಲ ಅದು ಎಲ್ಲರಿಗೂ ಬಂದ್ಬಿಡ್ತದ? ನೀವು ದೇವರಲ್ಲಿ ಭಕ್ತಿ ಮಾಡಬೇಕು, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಭಕ್ತಿಯನ್ನು ಮಾಡಿ. ಈ ಹಿಂದೆ ಏನಂದ್ರು? ನವವಿಧವಾದ ಭಕ್ತಿಯನ್ನ ಮಾಡಬೇಕು ಅಂತಂದ್ರು. ನವವಿಧವಾದ ಭಕ್ತಿ ಮಾಡಬೇಕು ಅಂತಂದ್ರೆ ಶ್ರವಣ ಮಾಡಿದ್ರೆ ಭಕ್ತಿ ಬಂದ್ಬಿಡ್ತದ? ಕೀರ್ತನೆ ಮಾಡಿದ್ರೆ ಸಾಕ ಭಕ್ತಿ ಬಂದ್ಬಿಡ್ತದ? ಏನಾದ್ರೂ ಆಗ್ತದ? ಏನಿದು? ಇದರ ವಿಚಾರಗಳೇನು ಎಂಬುದಾಗಿ ಕೇಳಿದಾಗ ಪ್ರಹ್ಲಾದರಾಜರು ಒಂದು ಅದ್ಭುತವಾದ ಮಾತನ್ನ ಹೇಳ್ತಾರೆ. ಮತಿರ್ನ ಕೃಷ್ಣೇ ಪರತಸ್ವತೋಪಿ ವಾ ಮಿತೋ ಅಭಿಪದ್ಯೇತ ಗೃಹವ್ರತಾನಾಂ ಅದಾಂತ ಗೋವಿರ್ವಿಶತಾಂತ ಮಿಶ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನಂ. ನೋಡಪ್ಪ, ಈ ಭಕ್ತಿ ಅನ್ನೋದು ಒಳಗಿನಿಂದ ಇರತಕ್ಕಂಥ ಒಂದು ಅಸೆಟ್, ಒಳಗಡೆ ಇರತಕ್ಕಂಥ ತನ್ನ ಸ್ವರೂಪಕ್ಕೆ ಅಂಟಿಕೊಂಡಿರ್ತಕ್ಕಂಥ ಒಂದು ವಿಶೇಷ ಅದು. ಅದರಿಂದಾಗಿ ಈ ಅವನ ಸ್ವರೂಪ ಹೇಗಿರ್ತದೋ ಹಾಗೆ ವರ್ತನೆ ಮಾಡ್ತಾನೆ. ಇದನ್ನ ಇನ್ನೊಬ್ಬರು ಉಪದೇಶದಿಂದಲೋ ಅಥವಾ ಏನೋ ಅಲ್ಪ ಪ್ರಯತ್ನದಿಂದಲೋ ಬರುವಂತಹದ್ದಲ್ಲ. ಯಾರೋ ಉಪದೇಶ ಮಾಡಿಬಿಟ್ರು. ಒಂದ್ ಕಡೆ ಪುರಾಣ ಹೇಳ್ತಾ ಇದ್ರಂತೆ ಒಬ್ಬರ ಆಚಾರ್ಯರು. ಆ ಪುರಾಣ ಹಾಡು ಗಿಡು ಎಲ್ಲ ಭಾರಿ ಭಕ್ತಿ ಬಂದ್ಬಿಡ್ತಂತೆ. ಒಂದು 10 ತೊಲ ಸರ ಹಾಕೊಂಡಿಲ್ಲ, ತೆಗ್ದು ಮಂಗಳಾರತಿಗೆ ಹಾಕ್ಬಿಟ್ಲಂತೆ. ಅವ್ರ ಆಚಾರ ಕೊಡ್ರಿ ಅಂತ ಅವ್ರ ಆಚಾರ ಕರೆದ್ರಂತೆ. ಏನು ಇದು ಹಿಂಗೆ ಕೊಟ್ಟಿಯ ಅಂತಂದ್ರೆ, ಇಲ್ಲ ಸ್ವಾಮಿ ನೀವೆಲ್ಲ ವೈರಾಗ್ಯ ಬೇಕು ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಕೊಟ್ಟೀನಿ ಅಂತ. ಸರಿ ಸುಮ್ಮನಾದ್ರಂತೆ. ಮನೆಗೆ ಹೋದಂತೆ, ಗಂಡ ಇದ್ದಂತೆ. ಎಲ್ಲಿ ಸರ ಅಂದಂತೆ. ಇಲ್ಲ ಅವ್ರ ಆಚಾರ್ಯ ಕೊಟ್ಟು ಬಂದ್ಬಿಟ್ಟೆ. ಅಯ್ಯೋ ಹುಚ್ಚಿ, ಅವ್ರು ಹೇಳ್ತಾ ಇರ್ತಾರಟ್ಟೆ, ಅದು ಕೇಳಬೇಕಟ್ಟೆ, ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂದಂತೆ. ಅವಾಗ ಮತ್ತೆ ಚೇಂಜ್ ಆಗ್ಬಿಡ್ತ ಅವಳಿಗೆ. ಓಡೋಗ್ಬಿಟ್ಟು ಆಚಾರ ಮನೆಗೆ ಹೋಗಿ ವಾಪಸ್ ಇಸ್ಕೊಂಡ್ಬಂದಂತವಳು. ಹಂಗೆ ಯಾವುದೋ ಕ್ಷಣಿಕ ಕಾಲದ ಉಪದೇಶದಲ್ಲೋ ಕ್ಷಣಿಕ ಕಾಲವಾದ ಪ್ರಯತ್ನದಿಂದಲೋ ಭಕ್ತಿ ಬರುವಂಥದ್ದಲ್ಲ. ಅದರೊಳಗೂ ನಮ್ಮಂಥವರು ಗೃಹಸ್ಥರು ಸದಾ ಕಾಮ್ಯ ಕರ್ಮಗಳನ್ನೇ ಮಾಡುವವರು. ನಾವು ಸದಾ ಕಾಮ್ಯವಾದ ಕರ್ಮಗಳನ್ನೇ ಮಾಡಿ 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 ಇಂದ್ರಿಯ ನಿಗ್ರಹ ಇಲ್ಲ ನಮ್ಮಲ್ಲಿ. ಕಾಮ್ಯ ಕರ್ಮಗಳನ್ನು ಮಾಡಿ 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 ಇಂದ್ರಿಯ ನಿಗ್ರಹಾದಿಗಳಿಲ್ಲ. ಇವೆಲ್ಲ ನರಕಕ್ಕೆ ಸಾಧನ. ಇಂಥವರಿಂದ ಉಪದೇಶ ತಗೊಂಡ್ರಂದ್ರೂ ಮೊದಲೇ ಬರಲ್ಲ. ಯಾಕೆ ಅಂದರೆ ಇದು ನಮಗೆ ನಾವು ಕೇಳೋನು ಏನಾಗಿರ್ತಾನೆ ಅಂತಂದರೆ ಅದೇ ಕೇಳ್ತಾ ಇರ್ತಾನೆ. ಚರ್ವಿತ ಚರ್ವಣ. ತಿಂದಿದ್ದನ್ನೇ ತಿಂತಾ ಇರ್ತೀವಿ, ಮಾಡಿದ್ದೇ ಮಾಡ್ತಾ ಇರ್ತೀವಿ. ನಾವು ಇವತ್ತು ಉಪದೇಶ ಮಾಡಿರ್ತೀವಿ, ಮತ್ತು ಆಚಾರ ಹೇಳೋದು ಮತ್ತು ಬದ್ನಿಕಾಯಿ ತಿನ್ನೋದು. ನನಗೆ ಯಾರು ಇದು ಗಟ್ಟಿ ಇರೋದಿಲ್ಲ. ಅದಕ್ಕೆ ಹೇಳ್ತಾ ಇರ್ತೀನಿ, ನಾವೆಲ್ಲ ಹೇಳಿದ್ರೆ ಅದು ಜನರ ಮೇಲೆ ಹೆಚ್ಚು ಪರಿಣಾಮ ಆಗೋದಿಲ್ಲ. ಯಾಕೆ? ನಮ್ಮಲ್ಲಿ ಅದು ಅನುಷ್ಠಾನವೇ ಇಲ್ಲ. ಅದೇ ಸ್ವಾಮಿಗಳು ಹೇಳಿದ್ರೆ ಬೇಗ ಅನುಷ್ಠಾನಕ್ಕೆ ಬರುತ್ತೆ. ಯಾಕೆ? ಅವ್ರು ಅದನ್ನೆಲ್ಲ ಪರಿಪಾಲನೆ ಮಾಡ್ತಾರೆ. ಅದರಿಂದ ಒಬ್ಬ ಬೆಲ್ಲ ಭಾಳ ಚಾಕ್ಲೇಟ್ ತಿಂತಾ ಇದ್ದಂತೆ. ಏನೋ ತುಂಬ ಚಾಕ್ಲೇಟ್ ತಿಂತಾ ಇದ್ದಂತೆ, ಡೈರಿ ಮಿಲ್ಕು. ಅವ್ರು ಡಾಕ್ಟ್ರ್ ಹಲ್ಲೆಲ್ಲ ಉಳ್ಕ ಆಗಿತ್ತಂತೆ. ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ರಂತೆ. ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದಾಗ ಡಾಕ್ಟ್ರು ಇವನು ನೋಡ್ರಿ ತುಂಬ ಚಾಕ್ಲೇಟ್ ತಿಂತಾ ಇದ್ದಾನೆ, ಇವನಿಗೆ ಏನಾದರೂ ಬಿಡಿಸಂಗೆ ವ್ಯವಸ್ಥೆ ಮಾಡ್ರಿ ಅಂತ ಅಂದ್ರಂತೆ. ಡಾಕ್ಟ್ರು ನೋಡಪ್ಪ ಇನ್ನೊಂದು ವಾರ ಬಿಟ್ಟು ಕರ್ಕೊಂಬ ಅಂದ್ರಂತೆ. ಯಾಕೆ ಅಂತ ಗೊತ್ತಾ? ಆಯ್ತು, ಒಂದು ವಾರ ಬಿಟ್ಟು ಕರ್ಕೊಂಡು ಹೋದ್ರಂತೆ. ಒಂದು ವಾರ ಬಿಟ್ಟು ಕರ್ಕೊಂಡು ಹೋದ್ರೆ ಡಾಕ್ಟ್ರು ನೋಡು ಈ ಔಷಧಿ ಕೊಡ್ರಿ ಅವನಿಗೆ, ಹಲ್ಲಿಗೆಲ್ಲ ಈ ಔಷಧಿ ಕೊಡ್ರಿ, ಈ ಔಷಧಿ ಎಲ್ಲ ಕೊಟ್ಟು ಅಲ್ಲಿಗೆಲ್ಲ ಹಚ್ಚಿ ಅದನ್ನ ಕೊಡ್ರಿ. ಇನ್ನೊಂದು 5 ನಿಮಿಷ ಇನ್ನು ಈ ಔಷಧಿ ಎಲ್ಲ ಹಚ್ಚಿರಿ, ಇದನ್ನ ಹಲ್ಲಿಗೆಲ್ಲ ಹಚ್ಚಿದ್ರೆ ಅವನು ಚಾಕ್ಲೇಟ್ ತಿನ್ನೋದು ಬಿಡ್ರಿ. ಈ ಮಕ್ಕಳಿಗೆ ಬೆಡ್ ಚಿಪ್ಪದ್ ಬಿಡಿಸ್ಲಿಕ್ಕೆ ಏನೇನೋ ಹಚ್ಚುತ್ತಾರಲ್ಲ, ಹಂಗೆ ಈ ಬೇವಿನ ಎಣ್ಣೆ ಅವು ಇವು ಹಚ್ಚುತ್ತಲ್ಲ, ಹಂಗೆ ಇದನ್ನೆಲ್ಲ ಹಚ್ಚರಿ ಅವನು ತಿನ್ನೋದು ಬಿಡ್ತಾನೆ ಅಂತ ಅಂದ್ರು. ಅಲ್ಲ, ಇದನ್ನ ಅವತ್ತೇ ಹೇಳ್ಬೋದಾಗಿತ್ತಲ್ಲ ಅಂದ್ರಂತೆ. ಇಲ್ಲ ಇಲ್ಲ, ನಾನು ತುಂಬ ಡೈರಿ ಮಿಲ್ಕ್ ತಿಂತಾ ಇದ್ದೆ, ಅದಕ್ಕೋಸ್ಕರ ಹೇಳಲಿಲ್ಲ. ಒಂದು ವಾರ ಇವಾಗ ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಹೇಳಿದ್ದೇನೆ ಅಂತ ಡಾಕ್ಟ್ರ್ ಹೇಳೋದಂತೆ. ಅಂದರೆ ಅವನು ಬಿಟ್ಟ ಮೇಲೆ ಹೇಳಲಿಕ್ಕೆ ಹೋಗ್ಬೇಕು. ನಾವೇ ತಿನ್ನೋದೇ, ನಾವು ಮಾಡೋದೇ ಇದನ್ನು ಮಾಡ್ತಾ ಇರ್ತೀವಿ. ಸದಾ ಕಾಮ್ಯ ಕರ್ಮಗಳನ್ನು ಮಾಡಿ ನರಕಕ್ಕೆ ಸಾಧನವಾದದ್ದನ್ನು ಮಾಡ್ತಾ ಇರ್ತೀವಿ. ಇಂಥ ವ್ಯಕ್ತಿಗಳು ಸದಾ ಸಂಸಾರದಲ್ಲೇ ಇದೇ ರುಚಿಯನ್ನು ಕಂಡು ಅವರಿಗೆ, ಇಂಥವರಿಗೆ ಯಾರು ಈ ವ್ಯಕ್ತಿಗಳು ಇರ್ತಾರೆ, ಸದಾ ಸಂಸಾರದ ರುಚಿಯನ್ನೇ ಪಾರಮಾರ್ಥಿಕ ಅಂತ ತಿಳಿದುಕೊಂಡು ಉಂಡಿದ್ದನ್ನೇ ಉಂಡ್ಕೊಂಡು ಬದುಕೋರಿಗೆ
ಇನ್ನೊಬ್ಬರು ಉಪದೇಶ ಮಾಡಿದ್ದಾಗಲಿ ಅಥವಾ ಪ್ರಯತ್ನದಿಂದಾಗಲಿ ಭಕ್ತಿ ಹುಟ್ಟೋದಿಲ್ಲ. ಭಕ್ತಿ ಹುಟ್ಟತ್ತೆ, ಕ್ಷಣಿಕವಾಗಿ ಹುಟ್ಟತ್ತೆ ಅಷ್ಟೆ, ಕ್ಷಣಿಕವಾಗಿ ಹುಟ್ಟತ್ತೆ, ಶಾಶ್ವತವಾಗಿ ಹುಟ್ಟ. ಏನೋ ಪುರಾಣ ಕೇಳ್ಕೊಂಡ್ಬಿಟ್ಟಿರ್ತೇವೆ, ಅಲ್ಲಿ ಕೇಳ್ಕೊಂಡು ಮನೆಗೆ ಬರೋವರೆಗೂ ಒಂದು ಸ್ವಲ್ಪ ಅದು ತಲೆ ಒಳಗೆ ಗುಂಗಿರ್ತದೆ. ಮನೆಗೆ ಬಂದ ಮೇಲೆ ಮತ್ತಿನ್ಯಾವುದ್ರೊಳಗೂ ಆಸಕ್ತರಾಗಿಬಿಟ್ರೆ ಕೇಳಿದ್ದೆಲ್ಲ ಅಲ್ಲೇ ಎರೇಸ್ ಆಗೋಗಿರುತ್ತೆ. ಇದರಿಂದಾಗಿ ಇಂಥವ್ರಿಗೆ ಭಕ್ತಿ ಹುಟ್ಟೋದಿಲ್ಲ. ಇಂಥವ್ರು ಉಪದೇಶ ಮಾಡಿದ್ದು ಇನ್ನೊಬ್ಬರಿಗೆ ಗ್ರಹಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಇದ್ದವ್ರು ಉಪದೇಶ ಮಾಡಿದ್ದು ಇನ್ನೊಬ್ಬರಿಗೆ ಫಲಕಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಯಾರು ತಾನೇ ಸುಮ್ಮನೆ ಅಲ್ಪವಾದ ಭಕ್ತಿಯನ್ನಿಟ್ಟುಕೊಂಡು ಯಾರು ಚರ್ವಿತ ಚರ್ವಣದಂತೆ ಸಂಸಾರದಲ್ಲೇ ಬಿದ್ದು ವಿಷಯ ಲೋಲುಪನಾಗಿರ್ತಾನೆ, ಅವನು ಇನ್ನೊಬ್ಬರಿಗೆ ಉಪದೇಶ ಮಾಡಿದ್ರು ಅದಕ್ಕೆ ಇನ್ನೊಬ್ಬರಿಗೆ ಪ್ರಯೋಜನಕ್ಕೆ ಬರೋದು. ನತೇ ವಿದು ಸ್ವಾರ್ಥಗತಿಂ ಈ ಬಿಟ್ಟು ದುರಾಚಾಯೇ ಬಹಿರಾರ್ಥ ಸ್ವಭಾವ. ಏನೋ ಬಾಯಿ ಚಪ್ಪಲಕ್ಕೋಸ್ಕರ ಅವ್ರಿಗೆ ಉಪದೇಶ ಮಾಡ್ತಾನೆ ಅಷ್ಟೇ ಹೊರತು. ಹಾಗಾದ್ರೆ ನಮಗೆ ಭಕ್ತಿ ಹುಟ್ಟಬೇಕಾದ್ರೆ ಏನ್ ಮಾಡಬೇಕು? ಅದ್ಭುತವಾದ ಮಾತನ್ನ ಪ್ರಹ್ಲಾದರಾಜರು ಹೇಳ್ತಾರೆ. ನಮ್ಮ ಜೀವನದಲ್ಲಿ ನಾವು ಅನುಸರಣೆ ಮಾಡಬೇಕು, ನಮ್ಮ ಜೀವನದಲ್ಲಿ ಬರೆದಿಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು? ನೈಷಾಮತಿ ತಾವದ್ ಉರುಕ್ರಮಾಂಘ್ರಿಂ ಸ್ಪೃಶತ್ಯನರ್ಥ ಅಪಗಮೋ ಯದರ್ಥ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂನ ಋಣೀತ ಯಾವತ್. ವಿಷಯದ ಆಸೆಯನ್ನು ತೊರೆದಿರ್ತಕ್ಕಂಥ ಮಹಾತ್ಮರ ಪಾದದ ಧೂಳಿನಲ್ಲಿ ಹೊರಳಾಡಿದ್ರೆ ಮಾತ್ರ ದೇವರ ಹತ್ರ ನಾವು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾವ ಜ್ಞಾನಿಗಳು ವಿಷಯಾಸೆಗಳನ್ನು ತೊರೆದು ಬದುಕ್ತಾ ಇರ್ತಾರೆ, ಇವತ್ತು ನಮ್ಮ ಎದುರಿಗಿರ್ತಕ್ಕಂಥ ನಮ್ಮ ಮಹಾಸ್ವಾಮಿಗಳು ವಿಷಯದ ಆಸೆಗಳನ್ನು ತೊರೆದು ನಿತ್ಯ ಜಪತಪಾನುಷ್ಠಾನಗಳಲ್ಲಿ ಬದುಕಿ ಯಾರು ಬದುಕ್ತಾ ಇದ್ದಾರೆ ಅಂಥವರ ಪಾದದ ಧೂಳಿನಲ್ಲಿ ನಾವು ಹೊರಳಾಡಬೇಕು. ಆ ಪಾದದ ಧೂಳಿನಲ್ಲಿ ಸ್ನಾನ ಮಾಡಬೇಕು. ಪಾದದ ಧೂಳಿನಲ್ಲಿ ಸ್ನಾನ ಅಂತಂದ್ರೆ ಅವರ ಸೇವೆ, ಅವರ ಹೇಳಿರ್ತಕ್ಕಂಥ ಮಾರ್ಗಗಳನ್ನು ಅನುಷ್ಠಾನ ಮಾಡುವುದೇ ಅವರ ಮಹಾತ್ಮರ ಸೇವೆ. ಅಂತಹ ಮಹಾತ್ಮರ ಸೇವೆಯನ್ನು ಮಾಡಿದರೆ ಮಹೀಯಸಾಂ ಪಾದ ರಜೋಭಿಷೇಕಂ ನಿಷ್ಕಿಂಚನಾನಾನ್ನ ಋಣೀತ ಯಾವತ್. ಯಾವ ನಿಷ್ಕಿಂಚನರಾಗಿರ್ತಕ್ಕಂಥ ವಿಷಯದ ಆಸೆಗಳನ್ನು ತೊರೆದಿರ್ತಕ್ಕಂಥ ಮಹೀಯಸಾಂ ಜ್ಞಾನಿಗಳ ಸೇವೆ, ಅವರ ಪಾದದ ಧೂಳಿನಲ್ಲಿ ಸ್ನಾನ ಮಾಡಿದರೆ ನಮಗೆ ಸ್ಪೃಶತ್ಯನರ್ಥ ಅಪಾಗಮೋ ಯದರ್ಥ. ಸಂಸಾರ ಬಂಧನ ಅನ್ನೋದು ಹೊರಟೋಗಿ ಪರಮಾತ್ಮನ ಹತ್ರ ನಾವು ಹೋಗ್ಲಿಕ್ಕೆ ಸಂಸಾರದ ನಿವೃತ್ತಿ ಆಗ್ತದೆ. ಅದರಿಂದ ಅವ್ರು ಬರ್ತಾರೆ ಅಂದರೆ ಇಷ್ಟೆಲ್ಲ ನಾವು ಮಾಡ್ತೀವಿ. ಇಲ್ಲ ನಾವ್ಯಾಕೆ ಭಾಗವತ ಓದ್ಲಿಕ್ಕೆ ಹೋಗ್ತಾ ಇದ್ವಿ, ಭಾಗವತ ಕೇಳಲಿಕ್ಕೆ ಹೋಗ್ತಾ ಇದ್ವಿ, ಅದ್ರ ಹೇಳಲಿಕ್ಕೆ ಯಾಕೆ ಹೋಗ್ತಾ ಇದ್ವಿ, ಕೇಳಲಿಕ್ಕೆ ಯಾಕೆ ಹೋಗ್ತಾ ಇದ್ವಿ? ಆ ಮಹಾತ್ಮರ ಸೇವೆ ನಮ್ಮನ್ನು ಅಲ್ಲಿ ಎತ್ತರದವರೆಗೂ ಕರ್ಕೊಂಡು ಹೋಗುತ್ತೆ. ಅದರಿಂದಾಗಿ ಪಾದ ರಜೋಭಿಷೇಕವಂತ ಜ್ಞಾನಿಗಳ ಸೇವೆ ನಾವು ಮಾಡಬೇಕು. ಅದಕ್ಕೋಸ್ಕರನೇ ಇಷ್ಟೆಲ್ಲ ಆಗ್ತಾ ಇರೋದು ಅನ್ನೋದನ್ನು ತಿಳ್ಕೋಬೇಕು. ಅದರಿಂದಾಗಿ ಈ ರೀತಿಯಾಗಿ ಪ್ರಹ್ಲಾದರಾಜ ಭಕ್ತಿ ಹುಟ್ಟಬೇಕಾದ್ರೆ ಏನು ಮಾಡಬೇಕು? ಫಸ್ಟ್ ಸ್ಟೆಪ್ಪು ದೇವರಲ್ಲಿ ಭಕ್ತಿ ಹುಟ್ಟಬೇಕಂದ್ರೆ ಗುರುಗಳ ದ್ವಾರವೇ ಹೋಗು, ಮಹಾತ್ಮರ ದ್ವಾರವೇ ಹೋಗ್ಬೇಕು. ಅಪ್ಪೆಚ್ಚತೋ ಗುರುದ್ವಾರ ಪ್ರಸಾದ ಕೃತ ಅಂತ ಹೇಳುವಂತೆ ಗುರುಗಳ ದ್ವಾರ. ಮಹಾತ್ಮರು ಎಂತೆಂಥ ಗುರುಗಳು ಅಲ್ಲ, ಯಾರೋ ಒಂದು ದಿವಸ ಬೂದಿ ಕೊಟ್ಟು ಒಂದಿಷ್ಟು ಹಣ್ಣು ಇದು ಕೊಟ್ಟಿದ್ದು ಬಾಬಾಗಳ ಹತ್ರ ಹೋಗೋದಲ್ಲ. ಯಾವ ಗುರುಗಳು ನಮ್ಮನ್ನು ಸಂಸಾರದಿಂದಾಗಿ ನಿವೃತ್ತಿಯನ್ನು ಮಾಡ್ತಾರೆ, ಯಾವ ಸಂಸಾರದ ಮಾರ್ಗದಿಂದಾಗಿ ನಿವೃತ್ತಿಯನ್ನು ಮಾಡಿ ನಮ್ಮನ್ನು ನಿವೃತ್ತ ಮಾರ್ಗವನ್ನು ತೋರಿಸ್ತಾರೆ, ಮೋಕ್ಷದ ಮಾರ್ಗವನ್ನು ತೋರಿಸ್ತಾರೆ, ಅವರು ಅನುಷ್ಠಾನ ಸಂಪನ್ನರಾಗಿರ್ತಾರೆ. ಅಂಥ ಗುರುಗಳು ಮಾತ್ರ ಅನುಗ್ರಹ ಮಾಡಲಿಕ್ಕೆ ಸಾಧ್ಯ, ಯಾರ್ಯಾರೋ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಅಂತಹ ಗುರುಗಳನ್ನು ನಾವು ಪಾದದ ಧೂಳಿನಲ್ಲಿ ಬಿದ್ದು ಮಿಂದರೆ ನಮಗೆ ಪರಮಾತ್ಮನ ಹತ್ರ ಹೋಗ್ಲಿಕ್ಕೆ, ಈ ಭಕ್ತಿ ಹುಟ್ಟಲಿಕ್ಕೆ ಸಾಧ್ಯ. ಆದ್ರಿಂದ ಭಕ್ತಿ ಹುಟ್ಟಬೇಕು ಅಂತಂದ್ರೆ ಈ ಮಾರ್ಗ ಅಂತ ಪ್ರಹ್ಲಾದರಾಜರು ಏನು 3 ಶ್ಲೋಕ ಇದೆ, ಇಷ್ಟು ಸಾಕು ನಮ್ಮ ಜೀವನಕ್ಕೆ. ಇಡೀ ಭಾಗವತದಲ್ಲಿ ಇಷ್ಟು 3 ಶ್ಲೋಕ ಇಟ್ಕೊಂಡ್ಬಿಟ್ರೆ ನಮ್ಮ ಜೀವನ ಸಾರ್ಥಕ ಆಗಿ ಹೋಗ್ತದೆ. ಅದನ್ನ ಹೇಳ್ತಾ ಇದ್ದಾರೆ ಪ್ರಹ್ಲಾದರಾಜರು. ಇಷ್ಟೆಲ್ಲ ಹೇಳಿದ್ಮೇಲೆ ಹಿರಣ್ಯಕಶಿಪು ಏನ್ ಮಾಡ್ದ ಅನ್ನೋದೆಲ್ಲ ಮುಂದಿದೆ. ಅದನ್ನ ಮತ್ತೆ ನಾಳೆ ದಿವಸ ತಿಳಿದು ನಾಳೆ ನರಸಿಂಹದೇವರ ಒಂದು ಪ್ರಾದುರ್ಭಾವವನ್ನು ಕಾಣೋಣ.
ಕೊಡ್ತೀನಿ. ವಿಶೇಷ ಪ್ರೀತಿಯ